ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಪಾದಾಂತಕ್ಕೆ ಗೋವಿಂದ ಅನ್ಯ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾಂತಕ್ಕೆ ಗೋವಿಂದ ಅನ್ಯ ಗೋವಿಂದ. ಶ್ರೀ ಸೋಮನಾಥೇಶ್ವರ ದೇವರ ಪಾದಾಂತಕ್ಕೆ ಗೋವಿಂದ ಅನ್ಯ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ ಅನ್ಯ ಗೋವಿಂದ.
ಕುಂಭೋದ್ಭವ ವಿಘ್ನೋಗ ಪ್ರಕುಲ ಪ್ರಚಂಡ ಪವನು ವಿಘ್ನೇಶ್ವರ ಭಾಗಿನ ವಿಘ್ನೇಶ್ವರ ಭಾಗಿನ ಗಜಮುಖದವಗಿ ಗಣಪಗಿ ಜನ್ಮದ್ರಿಜಗ ವಂದಿತಾನಿ ಭಾರತಿಗೆ ನೀಡಿ ಗಜಮುಖದವಗಿ ಗಣಪಗಿ ಔಷಧಿ ಭಕ್ತರ ಒರೆವಗಾಗಿ ಉರಗಭೂಷಣನ ಕುಮಾರ ಗಗಮದನ ಚರಣ ಕಮಲಗ ಆರತಿಗೆತ್ತಿರಿ ಆರತಿ ಬೆಳಗಿರಿ ಗಜಮುಖದವಗಿ ಗಣಪಗಿ ನೆನೆಯಿರೋ ಜನರಿಲ್ಲ ಗುಣಯುತನ ಗಣಮೂರ್ತಿ ಮದಪುರ ಗಣನಾಥನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪವನ ಚರಿತ ಪುಣ್ಯೋದಯನ ಭವಜ ವಿಷಯ ಕಿತಿಯುಗದ ಕೋವಿದಿ ಗಿರಿಜಯ ಬರಸುತನ ಕೋವಿದಿ ಗಿರಿಜಯ ಬರಸುತನ ಸುರಮಣಿ ನಮಗದ ರಾಜಮರಣ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವಗರನ ಪರಿತ ಸಿದ್ಧಿಯ ನೀವ ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದ ಮೂರ ವಿಘ್ನೇಶ್ವರನ ವರಮದ ಮೂರ ವಿಘ್ನೇಶ್ವರನ ಅದೇ ದಿನ ತೈ ದಿನ ತೈ ದಿನ ತೈ ಈ ತೈ ದಿನ ತೈ ದಿನ ತೈ ದಿನ ತೈ ಅದೇ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ತತ್ತಂತ ಗಜಮುಖನ ನಿನ್ನ ಆದವಾಣಿ ನೀವೇ
ಗಜಮುಖನ ಪಾದವಾನಿನಿವಿ ನಿಜವಾಗಿ ಕರುಣಿಸು ಮರಗಳ ಪ್ರಭುವಿ ಒಮ್ಮನದಿತ್ತನಂದಿ ಮನದಿತ್ತನಂ ಒಮ್ಮನದಿತ್ತನಂದಿ ಮನದಿತ್ತನ ನದಿ ನದಿ ನಗದಿ ನದಿ ನೈದಿ ನದಿ ನೈದಿ ನದಾದಿ ನದೈದಿ ನದಾದಿ ನದೈದಿ ನದಾದಿ ನದೈ ತತ್ತ ಪಾಲಿಸು ಗಜಪದನ ಸುಗುಣ ವಿಶಾಲ ಗಜ ಸದನ ಆ ಆಲಿಸು ಗಜಪದನ ಸುಗುಣ ವಿಶಾಲ ಗಜ ಸದನ ಬಾಲಗಿರಿಜಿಗಳ ಬಾಲ ನೆನೆದಿ ಬಾಲಗಿರಿಜಿಗಳ ಬಾಲ ನೆನೆದಿರಿಪು ಜಲವತ ಬರಿದ ಶೀಲ ನಿನ್ನನು ಆಲಿಸು ಗಜಪದನ ಸುಗುಣ ವಿಶಾಲ ಗಜ ಸದನ ಅದೇ ದಿನ ತೈ ದಿನ ತೈ ದಿನ ತೈ ಇದೈ ದಿನ ತೈ ದಿನ ತೈ ದಿನ ತೈ ಅದೇ ದಿನ ತೈ ತಗದಿ ನದೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ತತ್ತ ಒಮ್ಮೆ ದೇವರ ದೇವ ಚಿಕ್ಕ ಪ್ರಾಯದ ಬಾಲೆ ಚದುರಿನಂಗವ ಒರೆವುದೇ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ದಕ್ಕಿತ್ತೋ ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರ ಭಕ್ಷಿತಂ ಶಾಪ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ಬಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತ್ತೋ ದಕ್ಕಿತ್ತು ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತಲೋಕ ನಾಯಕ ಹರಿಯೇ ಕಾಯ ಜಪಿತಲೋಕ ನಾಯಕ ಹರಿಯೇ ಶ್ರೀಯಗತ ಚಿನ್ನಿಗರಾಯ ಮೂರುತಿ ಶ್ರೀಯಗತ ಚಿನ್ನಿಗರಾಯ ಮೂರುತಿ ಶ್ರೀಯಗತ ಚಿನ್ನಿಗರಾಯ ಮೂರುತಿ ಶ್ರೀಯಗತ ಚಿನ್ನಿಗರಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ನೀನೇ ತೋಂ ತಗಿಡ ದಿನ್ನಾತಿ ಹೀಂ ತಗಿಡ ದಿನ್ನಾತಿ ಹೀಂ ತಗಿಡ ತೋಂ ತಗಿಡ ಧೀಂ ತಗಿಡ ದಿನ್ನಾತಿ ತದೈದಿನದಿ ತಗದಿನದಿ ತೈದಿನದಿ ತೈದಿನದಾದಿನ ತೈದಿನದಾದಿನ ತೈ 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 ತತ್ತತ್ತಂ ಆಹೋ ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ಶಾಪ ಮತ್ತು ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವರು ಬಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತ್ತೋ ದಕ್ಕಿತ್ತು ಆಹೋ ಆಹೋ ಮಹಾರಾಜರ ಬೆಳಾದ ಕೊಡೆತ್ತೂರು ಮತ್ತು ಶ್ರೀ ಸನತ್ಕುಮಾರ ಶೆಟ್ಟರುಗಳು ಮಹಾರಾಜರ ಬಳದ ಕೊಡೆತ್ತೂರು ಮತ್ತು ಶ್ರೀ ಸನತ್ಕುಮಾರ ಶೆಟ್ಟಿಗಳವರು ಶಾಪ ಮತ್ತು ಮಹಾರಾಜರ ಬಳದ ಕೊಡೆತ್ತೂರು ಮತ್ತು ಶ್ರೀ ಸನತ್ಕುಮಾರ ಶೆಟ್ಟಿಗಳವರು ಬಲ ಆರ್ತಿಗಾರರು ವಿಶಾಲಗಾರರು ಮೋಜಿಗಾರರು ಶಾಪ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೇಶ ದಕ್ಕಿತ್ತೋ ದಕ್ಕಿತ್ತು ಸಭೆಗೆ ವಂದನೆ ಕೆಳೆಗೋಪಿ ರಂಗನಾಟವ ನೀ ಕರುಣದಿಂದ ಕೆಳೆಗೋಪಿ ರಂಗನಾಟವ ಕೆಳೆಗೋಪಿ ರಂಗನಾಟವ ನೀ ಕರುಣದಿಂದ ಕೆಳೆಗೋಪಿ ರಂಗನಾಟವ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಮುತುದಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಕುಲಮುದ ವರ್ಣಿಬೆಲಿ ಕಥಾಮೃತವ
ಜಗದಾದಿಮಾಯಿ ಸುತ್ತಮುತ್ತ ಎತ್ತ ನೋಡಿದರೆತ್ತ ಕತ್ತಲೆಯ ಮುತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯೇ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯ ಮಾನಸರು ನಾವಾಗಿದ್ದೇವೆ. ಆದರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಮಾತೆ, ಆವರಿಸಿದ ಕತ್ತಲೆಯ ಮಧ್ಯೆ ಹೋರ್ಗರಿಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು. ನಿನ್ನ ಅನುಗ್ರಹ ವಿಶೇಷದಿಂದಲೇ ಮತ್ತೆ ತೇಲುತ್ತಾ ತೇಲುತ್ತಾ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದನ್ನೇ ಆಧರಿಸಿ ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈದಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ತನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ಅನಾಥರಾಗಿದ್ದ ನಮ್ಮಲ್ಲಿ ಸನಾಥ ಪ್ರಜ್ಞೆಯು ಆವರಿಸಿಕೊಂಡಿದೆ. ಜ್ಞಾನ ವಿಹೀನರಾಗಿದ್ದೇವೆ. ಸುಜ್ಞಾನದ ಹೊನಲನ್ನೇ ಹರಿಸಿ ನಮ್ಮನ್ನು ಉತ್ತರಿಸಬೇಕು. ಜಯ ಜಯ ಮಕ್ಕಳೇ, ಕಂದಮ್ಮಗಳಿರ ಅಮ್ಮ, ಹೇಳಿರಿ, ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗಿದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು 3 ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿಯುಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಗೌರವರ್ಣದಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿತಿರುವಂತ ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಪುನೀತನಾದಿ ಮಾತೆ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಏನಮ್ಮ? ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ನಿಮಗೆ ಗುಣ ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ, ರಾಜಸಗುಣ ಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಕಂದ ವಿಷ್ಣು, ಅಮ್ಮ, ಸಾತ್ವಿಕ ಗುಣಭರಿತನಾಗಿ
ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಸಹಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರಿಗೊಳ್ಳುವ ಹೊಣೆಗಾರಿಕೆ ನಿನ್ನದ್ದು ಮಗನೇ. ವರಪ್ರಸಾದ ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ನಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ನಿನ್ನ ಆಜ್ಞೆ ಶಿರೋಧಾರ್ಯ ತಾಯಿ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಕಷ್ಟ ಬಂದ್ರೆ ಕಷ್ಟವೇ ಕಷ್ಟಗಳನ್ನು ನಿತ್ಯವೂ ಭಜಿಸಲು ಕೊಟ್ಟು ಸಾಲರು ಜನವ ಇಷ್ಟದಿ ಪೊರೆವೆಂದ ಭಯ ಬಿತ್ತೈಸಲು ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವು ಮೂವರು ಏಕೋಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೇ ಹೌದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ, ಜಯ ಜಯ. ಅಂತರ್ಧಾನಳಾಗುತ್ತೇನೆ, ಜಯ ಜಯ. ಅಂತರ್ಧಾನಳಾಗುತ್ತೇನೆ. ವೈಶಾಲಿ ಪುರ ಜಸಗುಣ ಅಟಸಿತಲೆ ವಿಧಾತವು ಕರು ಮದವನು ತಾಳಿ ತನ್ನಯ ಮನದಲ್ಲಿ ನುಡಿದಲೆಯು ಬಯಲೋಳು ಹರಿಹರ ಆಲಿಸಿ ಸೃಜಿಸುವ ಅಯ್ಯ ಪದುಮಾಕ್ಷ, ಓ ಮೃಡನೆ, ಬ್ರಹ್ಮವಾಣಿ ಆಲಿಸಬೇಕು. ಕೇಳುವ. ಕ್ಷೇತ್ರ ಪಾತ್ರ ಗುಣ ನಾಮ ಎಲ್ಲವನ್ನು ಅನುಗ್ರಹಿಸಿದ್ದಾರೆ. ನಮಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಒದಗಿಸಿಕೊಟ್ಟು ಅದೃಷ್ಟಳಾಗಿದ್ದಾಳೆ. ತಾಯಿಯ ಜೊತೆಯಲ್ಲಿ ಮಕ್ಕಳು, ಮಕ್ಕಳ ಜೊತೆಯಲ್ಲಿ ತಾಯಿ, ನೋಡುವವರಿಗೆ ಚಂದ, ನಾಳಿನ ಲೋಕಕ್ಕೆ ಪಾಠ. ಆದರೆ ಇಲ್ಲಿ ಏನಾಗಿದೆ, ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಎಂಬ ಬೇಸರ ಇದ್ದರೂ ಕರ್ತವ್ಯ ಎನ್ನುವುದು ಜಾಗೃತವಾಗಿದೆ. ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನು ಕೋಟಿ ಜೀವಿಗಳ ಬೆಳವಣಿಗೆ, ಉತ್ಪತ್ತಿ ನನ್ನಿಂದ ಆಗ್ತದೆ. ಕಾಣಿಸಿಕೊಳ್ಳುವ ಜೀವಿಗಳು ಅಂದರೆ ನನಗೆ ಅವರು ಮಕ್ಕಳು, ನಮ್ಮ ಮಕ್ಕಳು. ಹೌದು, ಆ ಮಕ್ಕಳಿಗೆ ತಂದೆಯಾಗಿ ನಾನು ಕಾಣಿಸಿಕೊಳ್ಳಲಿದ್ದೇನೆ. ಆಗಿರುವಾಗ ನಮ್ಮಮ್ಮ ಮೂರನ್ನೇ ಯಾಕೆ ಸೃಷ್ಟಿಸಿದ್ದಾರೆ ಈಗ ಗೊತ್ತಾಗ್ತದೆ. ನಾಳಿನ ಲೋಕಕ್ಕೆ ಬೇಕಾಗಿರುವುದು ತಂದೆ, ತಾಯಿ, ಗುರುಗಳು, ಅಪ್ಪ, ಅಮ್ಮ, ಶಿಕ್ಷಕ, ಈ ಮೂವರ ಒಗ್ಗೂಡುವಿಕೆಯಲ್ಲಿ ನಾಳಿನ ಪ್ರಪಂಚ ನಡೆಯುತ್ತದೆ. ಆದ್ದರಿಂದ ನಮ್ಮೂರಲ್ಲಿ ಒಬ್ಬ ನಾಯಕ ಇದ್ದರೆ ಒಳ್ಳೆಯದಲ್ವಾ?
ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಅನ್ನುವ ಹಾಗೆ ಅಮ್ಮ ಆಡಿದ ಬಳಿಕ ಮತ್ತೊಬ್ಬ ನಾಯಕ ಯಾಕೆ? ನಮ್ಮವರಿಗೆ ನಾಯಕ ಆಗಿ ಕಾಣಿಸಿಕೊಂಡಂತ ಅಮ್ಮ ನಮ್ಮ ಬಳಿಯಲ್ಲೇ ಇರುತ್ತಿದ್ರೆ ಇಂಥ ಅಭಿಪ್ರಾಯಕ್ಕೆ ಬರ್ತಾ ಇರಲಿಲ್ಲ. ಈಗ ಬಳಿಯಲ್ಲೇ ಇರ್ತಿದ್ರೆ ಅಂದ್ರೆ ಪ್ರತ್ಯಕ್ಷವಾಗಿ ನನ್ನ ಜೊತೆಯಲ್ಲೇ ಇರಬೇಕು ಅಂತ. ಅಮ್ಮ ಇನ್ನು ಬರುವುದು ಯಾವಾಗ ಅಂತ ಹೇಳಿದ್ದು, ಕಷ್ಟ ಬಂದಾಗ ನಿಷ್ಠೆಯಿಂದ ಭಜಿಸಿದ್ರೆ ಕೊಟ್ಟು ಸಂದರ್ಶನ. ಸಮಸ್ಯೆ ಆದ್ರೆ ಅಮ್ಮ ಇದ್ದೇನೆ ಅಂತ ಹೇಳಿದ್ದಾಳೆ, ಮತ್ತೆ ಯಾಕೆ? ಈಗ ನಮ್ಮ ಬಳಿಯಲ್ಲೇ ಇರುವುದು ಹೌದು ಅಂತ ಆದರೆ ಇಲ್ಲಿ ಏನು ಕಷ್ಟ ಆಗ್ತದೆ, ಏನು ಸಮಸ್ಯೆ ಆಗಿದೆ, ಯಾವ ದುಃಖ ಬೇಸರಲ್ಲಿ ಇದೆ ಎಂಬುದು ಅಮ್ಮನಿಗೆ ಗೊತ್ತಿರಬೇಡುವ? ಹಾಗಾದ್ರೆ ನಮ್ಮಿಂದಲೇ ಕೇಳಿ ತಿಳ್ಕೊಳ್ಬೇಕು ಕುತೂಹಲ ಅವರಿಗೆ ಉಂಟುಂತಾದರೆ ಕಷ್ಟ ಬರುವುದು ನಮಗಲ್ಲ, ನನ್ನಿಂದ ಸೃಷ್ಟಿಯಾದ ಜೀವಿಗಳಿಗೆ, ಅರ್ಥಾತ್ ನನ್ನ ಮಕ್ಕಳಿಗೆ. ಕಷ್ಟ ಅಂದರೆ ಎಂಥದ್ದು? ಅದು ಅವ್ಯವಸ್ಥೆ. ಅದೇನು ಅವರಿಗೆ ಕೊಟ್ಟದ್ದು, ಇದು ಯಾಕೆ ಇವರಿಗೆ ಕೊಟ್ಟದ್ದು, ಮತ್ತೊಬ್ಬ ಪ್ರಶ್ನೆ ಮಾಡಬಾರ್ದಲ್ಲ. ಪ್ರಶ್ನೆ ಮಾಡಿದರೆ ಅದು ಅವ್ಯವಸ್ಥೆ ಎನ್ನುವ ಪರಮಾವಧಿಯಿಂದ ಆಗುವುದಿಲ್ವಾ? ಹಾಗಿರುವಾಗ ಅದಕ್ಕೆ ಬೇಕಾಗಿ ಯೋಗ್ಯ ವ್ಯವಸ್ಥೆ ಆಗಬೇಕಾ? ಒಬ್ಬ ಯಜಮಾನ ಬೇಕು. ಹೇಗೆ? ಸರಿ, ಈಗ ಒಬ್ಬ ನಾಯಕ ಬೇಕೇ ಬೇಕು ಅನ್ನುವಂಥ ತೀರ್ಮಾನ ನಿನ್ನಲ್ಲಿ ಉಂಟುದ್ದಾದ್ರೆ ನೀನು ಒಬ್ಬನೇ ಕಾಣಿಸಿಕೊಂಡದ್ದಲ್ಲ, ತ್ರಿಮೂರ್ತಿಗಳು ನಾವು ಕಾಣಿಸಿಕೊಂಡಿದ್ದೇವೆ. ಆ ನಾಯಕನಾಗುವ ಯೋಗ್ಯತೆ ಅರ್ಹತೆ ಯಾರಲ್ಲಿ ಉಂಟು ಅಂತ ಚಿಂತನೆ ಮಾಡಿದ್ದೀನಿ ನೀನು? ಯೋಚನೆ ಮಾಡಬೇಕಾದಿಲ್ಲ, ಅಮ್ಮ ಸೂಚನೆ ಕೊಟ್ಟಿದ್ದಾರೆ. ಹೇಗೆ? ಇದು ಮೊದಲಿಗೆ ಕರೆದದ್ದು ಹೇಗೆ ಮಕ್ಕಳೇ, ಆಮೇಲೆ ಹೇಗೆ ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂಬುದಾಗಿ ಅರ್ಥ. ಬ್ರಹ್ಮ ಎಲ್ಲ ಕಡೆ ಇರ್ತದೆ. ಬ್ರಹ್ಮ ವಂಶ, ಬ್ರಹ್ಮ ಸೃಷ್ಟಿ, ಬ್ರಹ್ಮ ಅರ್ಪಣ, ಬ್ರಹ್ಮ ಕಲಶ ಎಲ್ಲವೂ ಬ್ರಹ್ಮನಿಂದಲೇ ತೊಡಗ್ತದೆ. ಆದ್ದರಿಂದ ಅದಕ್ಕಿಂತ ದೊಡ್ಡದು ಬೇರೆ ಯಾವುದು ಇಲ್ಲ. ಅರಿತರೆ ನಮ್ಮಳು ಹಿರಿಯವನೈಸೆ ನಾ ಮರೆಯಲ್ಲ, ಇದು ಕರೆಯಾದ ಮಾತು. ಹೇಗೆ ನನ್ನನ್ನು ಅಣ್ಣನೆಂದು ಒಪ್ಪುವಿರಾ ತಮ್ಮಂದಿರೇ? ನಿನ್ನನ್ನು ನೀನು ಸರಿಯಾಗಿ ತಿಳ್ಕೊಂಡಿದ್ದೀಯ ಅನ್ನೋದು ನಿನ್ನ ಮಾತಿನಿಂದ ಸ್ಪಷ್ಟ ಆಗ್ತದೆ. ನೀನೇ ಹೇಳಿದ್ಯಲ್ಲ, ಬ್ರಹ್ಮ ಅಂತ ಹೇಳಿದ್ರೆ ದೊಡ್ಡದು. ಹೌದು. ಈಗ ದೊಡ್ಡದು ಅಂತ ಹೇಳಿದ್ರೆ ಇಷ್ಟೇ ದೊಡ್ಡದು, ಇಷ್ಟೇ ಸಣ್ಣದು ಅನ್ನೋ ಹಾಗೆ ಅಳತೆ ಮಾಡುವುದಕ್ಕೆ ಆಗ್ತದೆ. ಅದಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲ, ಅದು ನೀನು ಹೇಳುದಲ್ವಾ? ಹೌದು. ಆದ್ರೆ ಹರಿ ಅಂದ್ರೆ ಅರ್ಥ ಏನು ಗೊತ್ತಾ ನಿನಗೆ? ಅನಂತ ಅಂದ್ರೆ ಏನು? ಕೊನೆಯೇ ಇಲ್ಲದ್ದು ಅನ್ನುವುದು ಅರ್ಥ. ಪ್ರತ್ಯಕ್ಷಗೊಂಡಂತ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳು ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ ಉಂಟು, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟು ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂಥ ಪ್ರಭೇದ ಇಲ್ಲ ಬ್ರಹ್ಮ. ನಾಳಿನ ಲೋಕದಲ್ಲಿ ತಂದೆ ತಾಯಿಗೆ ಮಕ್ಕಳಾಗಿ ಕಾಣಿಸಿಕೊಂಡವರು ಎಲ್ಲರಲ್ಲಿಯೂ ಸಮಾನತೆಯನ್ನು ಗುರುತಿಸುವ ಹಾಗಿಲ್ಲ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ಈ ಸಂಬಂಧ ಬೇಕಾಗ್ತದೆ. ಅದು ನಮ್ಮ ಆದರ್ಶ ಲೋಕಕ್ಕೆ ಆಗಬೇಕಲ್ಲ. ಈಗ ಅಣ್ಣ ಅಂತ ಒಪ್ಪಿಕೊಳ್ಳುವುದು ಯಾವಾಗ? ಹಿರಿತನ ಬಂದ ಕೂಡ ಮೊದಲು ಹುಟ್ಟಿಕೊಂಡವನನ್ನು ಅಣ್ಣ ಅನ್ನುವ ಹಾಗೆ ಗುರುತಿಸಿಕೊಳ್ಳುವುದು. ನಾಳಿನ ಮಗುವಾಗಿ ಕಾಣಿಸಿಕೊಂಡಲ್ಲಿಗೆ ಷೋಡಶ ಸಂಸ್ಕಾರಗಳಲ್ಲಿ ನಾಮಕರಣ ಶಾಸ್ತ್ರ ಮೊದಲಿಗೆ ಆಗಬೇಕಾದ್ದು. ಅಮ್ಮ ಮೊದಲು ನನ್ನನ್ನು ಕೂಗಿದ್ದು, ಆಮೇಲೆ ನಿಮ್ಮಿಬ್ಬರನ್ನಲ್ವಾ? ಹಾಗಿರುವಾಗ ನಾನು ದೊಡ್ಡವನಾಗೆ ಯಾಕೆ ಆಗಬಾರದು? ಮೊದಲು ಹುಟ್ಟಿಕೊಂಡವನಿಗೆ ಮೊದಲು ನಾಮಕರಣ, ಅವನನ್ನೇ ಹಿರಿಯವ ಅನ್ನುವ ಹಾಗೆ ಗುರುತಿಸಿಕೊಳ್ಳುವುದು. ಹೌದು. ಆದ್ರೆ ಅದು ನಮಗೆ ಅನ್ವಯ ಆಗುವುದಿಲ್ಲ. ಯಾಕೆ ಗೊತ್ತಾ? ಅಮ್ಮನ ಸಂಕಲ್ಪದಂತೆ ಏಕಕಾಲದಲ್ಲಿ ತ್ರಿಮೂರ್ತಿಗಳು ನಾವು ಪ್ರಕಟಗೊಂಡದ್ದು. ಈಗ ಮೊದಲು ಹುಟ್ಟಿಕೊಂಡವ ಯಾರು ಅಂತ ಕೇಳಿದ್ರೆ ಉತ್ತರ ಉಂಟ ನಿನ್ನಲ್ಲಿ? ಇಲ್ಲ. ಯಾಕಿಲ್ಲ? ಜೊತೆಯಾಗಿ ಕಾಣಿಸಿಕೊಂಡವರು ನಾವು. ಹೆಸರು ಅಮ್ಮ ಮೊದಲು ನನಗೆ ನೀಡಿದ್ದಾರೆ ಅನ್ನೋದ್ರಿಂದ ನಾನು ಮೊದಲು ಹುಟ್ಟಿಕೊಂಡಿರಬಹುದು ಎನ್ನುವಂತ ಒಂದು ಅನುಮಾನ. ಬಹುದು. ಹೌದು. ಯಾಕೆ ಇಟ್ಟಿರಬಹುದು? ನಾನೇ ಮೊದಲ ಸೃಷ್ಟಿ ಅಲ್ಲ, ಪ್ರಥಮವಾಗಿ ಉದ್ಯೋಗವನ್ನು ಮಾಡಬೇಕಾದ್ದು ನೀನು. ಆದ್ದರಿಂದ ನಿನಗೆ ಹೆಸರಿಟ್ಟಿರಲು ಬಹುದು. ಓಹೋ. ನಮ್ಮ ಈಗ ಉದ್ಯೋಗ ಮಾಡುವಲ್ಲಿಯೂ ಮನೆಯಲ್ಲಿ ತುಂಬಾ ಮಂದಿ ಅಣ್ಣ ತಮ್ಮಂದಿರಿದ್ರೆ ಅಣ್ಣನಾದವ ಮೊದಲು ಉದ್ಯೋಗಕ್ಕೆ ಹೊರಟ್ರೆ ಹಿಂದಿನಿಂದ ತಮ್ಮಂದಿರು ಹೊರಡ್ತಾರೆ ಮನೆಯಿಂದ. ಅಣ್ಣನೇ ಮನೆಯಲ್ಲಿ ಸೋಮಾರಿತನ ಮನೆಯಲ್ಲಿ ಕುಳಿತಾರೆ, ಮತ್ತೆ ತಮ್ಮಂದಿರು ಮನೆಯಲ್ಲಿ ಕುಳಿತುಕೊಳ್ತಾರೆ. ಆ ಸ್ಥಿತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಣ್ಣನಾದ ನನಗೆ ಮೊದಲು ಉದ್ಯೋಗ ಕೊಟ್ಟಿದ್ದಾರೆ. ಉದ್ಯೋಗವನ್ನು ನೀಡಿದವರು ಯಾರು? ಅಮ್ಮ. ಅದು ಮಾತೆ. ಹೌದು. ಆ ಕಾರ್ಯವನ್ನು ನೀನು ಸೃಷ್ಟಿಪ ಕಾರ್ಯವನ್ನು ಮಾಡಲೇಬೇಕು. ಹೌದು. ಅದರಿಂದ ಹಿಂದೆ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಮೊದಲ ಉದ್ಯೋಗ, ಮೊದಲು ಲೋಕ, ಮೊದಲು ಗುಣ, ಮೊದಲು ಹೆಸರು ಎಲ್ಲ ಮೊದಲು ನನಗೆ ಕೊಟ್ಟದ್ದಲ್ವಾ? ಹಾಗೆ ಕಾರ್ಯವನ್ನು ಪ್ರಾರಂಭಿಸಿ, ಯಾಕೆ ಹಿಂದೆ ಉಳಿ? ಆದ್ರಿಂದ ನಿಮಗಿಂತ ಮೊದಲು ನಾನು ಅಣ್ಣ ಯಾಕಾಗಬಾರ್ದು? ಬ್ರಹ್ಮ, ನೀನು ಆಡುವಂತ ಮಾತುಗಳನ್ನು ಕೇಳಿದ್ರೆ ಇದು ನೀನು ಮಾತಾಡುದಲ್ಲ. ಆಹಾ, ನಿನ್ನ ಒಳಗಿರುವಂತದ್ದು ನೀನನ್ನು ಮಾತಾಡಿಸುವುದು. ಮಾತಾ ಆ
ಅಧಿಕವಾದಂತಹ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ ನೀನು. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀನು ತೊಡಗಿಕೊಂಡು ಎಷ್ಟು ಚಂದಾಗ್ತದೆ ಗೊತ್ತಾ? ನಾಳಿನ ಲೋಕದಲ್ಲಿ ಏಕವಚನ ಬಹುವಚನ, ಹಿರಿಯರು ಕಿರಿಯರು, ಹಿರಿತನಕ್ಕೆ ಬೆಲೆ ಬೇಡವೇ? ನಿನ್ನಲ್ಲಿ ಹಿರಿತನ ನನಗೆ ಕಾಣುವುದಿಲ್ಲ. ಹೇಗೆ ಹರನೆ? ಬ್ರಹ್ಮ, ನೀನು ಸೃಷ್ಟಿ ಕಾರ್ಯವನ್ನು ಮಾಡುವುದು ಬಿಟ್ಟು ಮಾತಿನ ಸೃಷ್ಟಿಯಲ್ಲೇ ತೊಡಗಿದವನಿದ್ದೀಯ. ಈ ಸೃಷ್ಟಿಗೆ ಉತ್ತರ ಸಿಗಬೇಕಲ್ಲ. ಈಗ ದೊಡ್ಡವನಾಗುವುದಕ್ಕೆ ಹೊರಟಿದ್ದೆ. ನನಗಿಂತ ದೊಡ್ಡವನೊಬ್ಬ ಇದ್ದಾನೆ, ಅದು ನಾನೇ. ಅದೇಗೆ? ಯಾಕೆ ಹೇಳಿದೆ? ನೀನು ಸೃಷ್ಟಿಸ್ತೀಯವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಲಯ ಅಂದ್ರೆ ಏನು? ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ನಿನ್ನ ಸೃಷ್ಟಿಯನ್ನು, ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ಹಾಗಾಗಿ ನಾನೇ ದೊಡ್ಡವ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ, ಹೆಚ್ಚಿನ ಹೊಣೆಗಾರಿಕೆ ಇರುವುದು ನನಗೆ. ಸೃಷ್ಟಂತ ಜೀವರಾಶಿಗಳ ಆಯುಸ್ಸು ಎಷ್ಟು, ವಯಸ್ಸು ಬರುವುದು ನನ್ನಿಂದ, ದಿನ ಪ್ರಾರಂಭ ಆಗುವುದು ನನ್ನಿಂದ. ಮತ್ತೆ ಲಯ ಮಾಡಬೇಕು ಅಂತಾದ್ರೆ ನಿನ್ನ ಲಯ ಯಾವಾಗ ಆಗಬೇಕು ಎನ್ನುವುದನ್ನು ಬರೆಯುವ ನಾನು. ಜೀವರಾಶಿಗಳಿಗೆ ಹುಟ್ಟಿದ್ದೇವೆ, ಜೀವಿಸುತ್ತಿದ್ದೇವೆ, ಸಾಯುತ್ತೇವೆ ಅಂತ ಗೊತ್ತಿರ್ತದೆ, ಯಾವಾಗ ಅಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಇರುವುದೆಲ್ಲ ನನ್ನಲ್ಲಿ. ಬ್ರಹ್ಮ ಗಣಿತ, ಗಣಿತ ಶಾಸ್ತ್ರ ಎಲ್ಲವೂ ನನ್ನಲ್ಲಿ ಇರುವುದು. ಆದ್ದರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನೆ ಲಯ ಅಡಕವಾಗಿದೆ. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನ. ಅಷ್ಟೊಂದು ಘನವೇ? ಸೃಷ್ಟಿಪ ಕಾರ್ಯವದಷ್ಟೋ ಘನವಲ್ಲ. ಸೃಷ್ಟಿಸುವಂತಹ ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಏಸು ಸತ್ಯ. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿಯ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಆದ್ರೆ ನಾನು ಯೋಚನೆ ಮಾಡುವುದು ಏನು? ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟರೆ ಆಗ್ತದೆ ಹೇಳು? ಹಾಗೆ ಬಿಡಬಾರದು. ಅದು ಹಾಳಾಗಿ ಹೋಗ್ತದೆ, ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರಿಗೇನು? ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನುವ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆ ಹೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ತಪ್ಪು ಹೇಳಿದ್ದಕ್ಕೆ ಸರಿ ಅಂತ ನಾನು ಕೆರೆ ಎಳೆಯುವುದಿಲ್ಲ. ಸರಿ ಸರಿ ನಿನ್ನ ವಚನವೋ ಪೊರೆಯುವಾದನೆ ಶ್ರೇಷ್ಠನೋ ಪೊರೆಯುವಾದನೆ ಶ್ರೇಷ್ಠನೋ ಆ
ವಚನವು ಬರೆಯುವಾತನೆ ಶ್ರೇಷ್ಠನು ಬರೆಯುವಾತನೆ ಶ್ರೇಷ್ಠನು ಹರಿಹರನೆಲ್ಲಲಿ ಬೇಡವಿಲ್ಲದೆ ನಿಲ್ಲು ಜನಕವಾಗಿಯೇ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಜೀವಿಗಳ ಪ್ರಾರಬ್ಧವನ್ನು ತಿದ್ದುವಂತ ಅವಕಾಶವೂ ಬ್ರಹ್ಮನಿಗೆ ಇಲ್ಲ. ಹುಟ್ಟಿದಂತ ಜೀವಿಗಳು ಮಾಡಿದಂತ ಪುಣ್ಯಕರ್ಮಗಳಿಗೆ ನಿನ್ನ ಅನುಗ್ರಹ ವಿಶೇಷದೆಂಬುದು ಇದ್ದೇ ಇರ್ತದೆ. ಖಂಡಿತ ಹುಟ್ಟಿನಿಂದಲೇ ಪ್ರಾಪ್ತವಾಗಿರುವ ದುರ್ಗತಿಗಳನ್ನು ನಿನ್ನ ಅನುಗ್ರಹ ವಿಶೇಷದಿಂದ ಬದಲಾಯಿಸಲೂಬಹುದು. ನಾನು ಹೇಳುವುದು ಇಷ್ಟೇ. ಹೇಗೆ? ಹರಿಯ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ, ಹರಿ ಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ನಿನ್ನಲ್ಲೇ ಎರಕವಾಗ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತಿಂತಾದ್ರೆ ನಿನಗೆ ಯೋಗ್ಯವಾದ ಪಥ ಬೇಕಲ್ಲ. ಹೋಗುವೊಳಗೆ ವಿಶ್ರಾಂತಿ ಪಡೆಯುವುದಕ್ಕೆ ಹರ ನಿನ್ನನ್ನು ಸೇರಿದನೆ. ಮತ್ತೆ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಒಳ ಸೇರಿಕೊಂಡದ್ದವನು. ಅರ್ಥ ನೀನು ಬರ್ತೀಯಾ? ಅರ್ಥವ ಅನರ್ಥವ ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತಾಗುವುದು ಅಂತ ಭಾವಿಸಿದ್ದೀರಾ? ಈಗ ನೀವೆಲ್ಲ ಒಗ್ಗಟ್ಟಾಗಿ ದೊಡ್ಡವನಾದ ನನ್ನನ್ನು ಸಣ್ಣದು ಮಾಡುವ ಅಂತಲ್ಲ ಕಲ್ಪನೆ ಹಾಗೆ. ಮತ್ತೆ ನಾನು ಹಾಗೆಲ್ಲ ಯೋಚನೆ. ಹಾಗಾದ್ರೆ ದೊಡ್ಡವರಾಗುವುದಕ್ಕೆ ಎಲ್ಲರಿಗೂ ಮನಸ್ಸುಂಟು, ಸಣ್ಣವರಾಗುವುದಕ್ಕೆ ಮನಸ್ಸಿಲ್ಲ. ಮತ್ತೆ ಇಲ್ಲದ್ರೆ ನನ್ನ ದೊಡ್ಡತನ ಒಪ್ಪುವುದಿಲ್ವಾ? ನಾಳಿನ ಲೋಕಕ್ಕೆ ಶಾಂತಿ ಬಯಸಬೇಕಾದವರು ನಾವು. ಈಗ ನೀವು ಒಬ್ಬಳೆ ತಾಯಿಯ ಮಕ್ಕಳಾಗಿ ಪಕ್ಷ ಕಟ್ಟುವುದಕ್ಕೆ ಮುಂದಾದಿರ. ನಾನಿರುವಾಗ ನಿಮ್ಮದು ಪಕ್ಷವ? ಅದನ್ನು ನಾನು ಬಿಡ್ತೇನಾ? ಹರಿಹರರು ನೀವರೇ ರಕವಾಗಿರಲೇನು? ಇರುವುದೇ ಭೀತಿ ಮನದೊಳಗೆ ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸಕ್ಕೆ ಇನ್ನು ಒಂದೇ ಮಾರ್ಗ, ಆಯುಧಕ್ಕೆ. ಒಳ್ಳೆ ಸಿಟ್ಟು ಬಂದಿದೆ ಅಂತ ನಿನ್ನ ಮಾತನ್ನು ಕೇಳುವಾಗ ಗೊತ್ತಾಗ್ತದೆ. ಮತ್ತೆ ನೀವು ಹೀಗೆಲ್ಲ ಮಾಡಿದ ಸಿಟ್ಟು ಬಾರದೆ ಇದ್ದೀತ? ಈಗ ನೀನು ನನ್ನಲ್ಲಿ ಸಿಟ್ಟು ಇದ್ದು ಏನು ಪ್ರಯೋಜನ? ಈಗ ನೀನು ನನಗೆ ಬಡಿದ ಮಾತ್ರಕ್ಕೆ ಇದರಲ್ಲಿ ಯಾರು ಹಿರಿಯವರು ಯಾರು ಜ್ಯೇಷ್ಠರು ಅನ್ನೋದನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ. ಈ ಸಲ ಗೆದ್ದು ವಿಜಯ ಸಾಧಿಸ್ತೇನೆ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ತೀರ್ಮಾನ, ಮತ್ತೆ ಎಲ್ಲದರಲ್ಲಿ ನೋಡು. ಹಾಗೆಂದ್ರೆ ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನೋ ಹಾಗೆ ಅದಕ್ಕೆ ಒಂದು ದಾರಿ ಉಂಟಲ್ಲ. ಅಮ್ಮನೇ ಹೇಳಿದ್ದು, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಹೊಂದಿದೆ ಅನ್ನೋ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನ ಒಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು, ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟು ಅಂತ ಆದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನು ಒಪ್ಪಿಕೊಳ್ಳುದಲ್ವಾ? ಮೊದಲು ನೀನು ಹೋಗ್ತೀಯ ಒಳಗೆ. ಏನು ಹೋಗದೆ ಒಂದು ದಾರಿ ಬೇಕಷ್ಟೇ. ಬಾಯ್ ಆದಿತ್ತ, ಏನು ಆಗದೆ ಇದೋ ತೆರೆದಿದ್ದೇನೆ. ಶರೀರದ 9 ದ್ವಾರಗಳಲ್ಲಿ ಒಂದನ್ನು ಮಾತ್ರ ಸೇರಿ ನಿಲ್ಲಿಸ್ತೇನೆ. ಬರ್ತಾನೆ ಇಲ್ವಾ ನೋಡುವ. ವಿಧಿಯ ಜಠರವ ಪರಿಕಿಸಲು ಪಳಿಕಲ್ಲಿಗಾಡರು ಸರಿದ ಕಲ್ಪತಿ ಪ್ರಳಯ ಓದಿದ ಕರೆಗಳೆಲ್ಲ ಹರಿಯು ಮುಗುಸಲ ವಿಧಿಯ ಜಠರವ
ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ಥೇನ ಯಾಕೆ ಹೀಗೆ ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈ ಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರ್ಬೋದು ಅನ್ನುವಂಥ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ ಬ್ರಹ್ಮ ಅಧದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನೋದು ಸತ್ಯ. ದೇಹದಲ್ಲಿರುವಂಥ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ತೇನೆ ಹೊರಗೆ. ಶೋಧಿಸಿದನು ನಿಲ್ಲುವುದರಾಮ, ಶೋಧಿಸಿದನು ನಿಲ್ಲುವುದರಾಮ, ಒಳಗೈನ ಕಡೆನು ಪರದಲ್ಲಿ ಬಾ. ಓದ ಕಲ್ಪದಿ ಲಯವಾದ ಸರ್ವ ವೇದಿಗಳು ಮೆರೆಯುತ್ತಿಹ ವಿರೋಧ. ಶೋಧಿಸಿದನು ನಿಲ್ಲುವುದರವ, ಒಳಗೈದಿರ ಕಂಡೆನು ಪರದಲ್ಲಿ ಮೆರೆವಾಗ. ಆ ಆ ಶೋಧಿಸಿದೆನು ನಿನ್ನ ಉದರವ. ಒಳ್ಳೆಯದು. ಏನುಂಟು ಬ್ರಹ್ಮನಲ್ಲಿ, ಏನುಂಟು? ನೋಡಿದ್ಯಾ? ಏನಿಲ್ಲ. ನೋಡ್ಲಿಲ್ವಾ? ಹಾಗಲ್ವಾ? ಮತ್ತೆ? ಏನು ಉಂಟು, ಏನಿಲ್ಲ, ಎಲ್ಲವನ್ನು ತುಂಬಿಕೊಂಡವನು ನೀನು. ಹ. ಒಂದೆಡೆಯಿಂದ ಏಕಾದಶ ರುದ್ರರು, ಓ. ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಇದ್ದಾರೆ. ಒಂದು ಕಡೆಯಲ್ಲಿ ನೋಡಿದ್ರೆ ಹರನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ. ಎಲ್ಲಿ ಹೋದ್ರೆ ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದೇ ಇಲ್ಲ. ನಿಮಗೆ ಕೆಲಸ ಕಡಿಮೆ, ನೀನೊಬ್ಬ ಸಾಕು, ಮತ್ತೇನು? ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಹ. ಎಲ್ಲಿ ಹೋದ್ರು ಪಳ 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 ಅನ್ನುವ ಹಾಗೆ ಹೊಳಿತಾ ಉಂಟು. ಗೊತ್ತಾಯ್ತಾ? ಏನಪ್ಪ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ಹ. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಹ. ಬಂಗಾರದ ವರ್ಣದಿಂದ ರಂಗಿಸ್ತಾ ಉಂಟು ಬ್ರಹ್ಮ. ಕಂಡೆಯ ಲಕ್ಷ್ಮಿ? ಬಂಗಾರದ ವರ್ಣ, ಸುವರ್ಣ. ಆವಾಗಲೇ ನಾನೊಂದು ತೀರ್ಮಾನ ಮಾಡಿದೆ. ಏನು? ಈ ಸಲ ಬ್ರಹ್ಮನಿಗೆ ಒಂದು ಹೆಸರಿಡಬೇಕು ಅನ್ನೋ ಹಾಗೆ. ಹ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಅದೋ ದ್ವಾರದ ಮೂಲಕ ಬಂದುದರಿಂದ ಅದೋ ಕ್ಷಜ ಎಂಬ ಹೆಸರು ನಿನಗೆ ಹೆಸರಾಯ್ತು, ನೋಡಿ ಬಂದಿದ್ದಿ. ಇನ್ನಾದ್ರೂ ದೊಡ್ಡವನ ದಪ್ಪು ಈಗ ಸೃಷ್ಟಿ ಮಾಡ್ತೇನೆ. ಆಗುದಿಲ್ಲ. ಈಗ ನನ್ನದೊಂದು ಮಾತು ಹಾಗೆ ಉಳಿದಿದೆ. ಯಾವುದಪ್ಪ? ನಾನು ಹೇಳಿದೆ ಅಂತದ್ದು, ಒಮ್ಮೆ ನಾನು ಹೋಗುದು, ಆಮೇಲೆ ನೀನು ಸೇರುವುದು. ನಾನು ಒಳ ಹೋಗಿ ಬಂದಾಯ್ತು, ಒಮ್ಮೆ ನೀನು ಹೋಗಬೇಡುವ? ಬೇಕಾ? ಒಂದು ದಾರಿ ಕೊಡು. ದಾರಿ ನಿನಗೆ ಬಾಯಿ ಆದಿತ್ತು. ಹಾ. ಹೋಗು ಒಳಗೆ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತೆ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು, ಅಂತಸ್ತು ಏನು ಅನ್ನೋದು ಅಲ್ಲಿ ಇವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದರೆ ನಾನು ಹಾಗಲ್ಲ. ದೇಹದಲ್ಲಿರುವಂಥ ಎಲ್ಲ ದ್ವಾರಗಳು, ನವ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡುವ. ಸುರದವೈಶರು ಕೇಳಿ ಪರವೇಶಿಗರುವದೆ ಹರಿಯ ಜಠರ ಬರುತ್ತಲಿಯೇ ಪರಿಕಿಸಿ ಕಡಲು ತರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಿಲ್ಲವನು. ಸುರತ ವೈಶರು ಕೇಳಿ ಹರಿಯ ಮಾತಿಗೋಸ್ಕರ ಉದರ ಪ್ರವೇಶ ಮಾಡಿದೆ. ಸೃಷ್ಟಿಕರ್ತ ನಾನು ನನ್ನಲ್ಲಿ ಎಲ್ಲವಂತ ಭಾವಿಸಿದರೆ ಮರೆಗೊಂಡ ಧರಣಿ ಹರಿಯುವುದರಲ್ಲೂ ಇದೆಯಲ್ಲ. ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ. ಹೆಮ್ಮೆಯ ತಳೆದೆ, ಪಂಥವ ಬೆಳೆಸಿದೆ. ನನ್ನಿಂದ ಹರಿಯು ಅಧಿಕ ಗೊತ್ತಾಯಿತು. ಮೇಲೆ ಇಲ್ಲ, ಕೆಳಗಿಲ್ಲ, ದಾರಿ ಕಾಣುವುದಿಲ್ಲ, ಕಷ್ಟ ಆಯಿತು. ಅಮ್ಮ ಅಮ್ಮ ಸ್ಮರಿಸೆ ಭಕ್ತಿಯೊಳಾದಿಮಾಯೆಯ ಆದಿಮಾಯೇ ಹರಿಯ ನಾಭಿ ಕಮಲ ನಾಳದಿಗೆ ಮೇರೆ
ವಟಪತ್ರದಲ್ಲಿದ್ದ ಮಲಗಿರಲು ನಿದ್ರೆಯೊಳಗು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಯೋಗ ಮಾಯೆಯ ಬೆರಸಿ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನು ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಬರುದಲ ಕಮಲಜವು ಬರುತ್ತಲ ಕಮಲಜವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ವರದಿಂದ ಬರಿದು ಕುಳ್ಳಿರುತ್ತ ನಾಲ್ದೆಸೆ ನೋಡಿ ಮೆರೆದನ ಮೊಗದಿವುದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಮೌಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಳ್ಯರುಳಾಗ ಅಚ್ಚರಿಯಾದು ದೇಲುಬೆ ಸುರತ ವೈಶ್ಯರು ಲಾಲಿಸಿ ಕಮಲನಾದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿತು ಮೂರು ಕಡೆ ನೋಡಿದೆ. ಮತ್ತೆ ಮೇಲೆ ನೋಡಿದಾಗ ವರ ಪಂಚವದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಅರಿವು ಅಧಿಕಮ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದು ನಿದ್ರಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ. ಅಷ್ಟವರೆಗೆ ನುತಿಸುತ್ತಾ ಇರುತ್ತೇನೆ. ಹರಿಯೇ ಇರೋದೇ ಕಳ್ಳದ ಗೆಲ್ದಿಶವ ಇರುಬೆರಳಿನಲ್ಲಿ ಹೊರಗೆಡ ದಾನವರಿಯುವ ನುಡಿಸುತ್ತಲಿ
ಕಣ್ಣುಗಳನ್ನು ತೆರೆದು ನೋಡಿದರೆ ಏನೂ ಕಾಣಲಿಲ್ಲ. ಅಗಾಧವಾದ ಜಲರಾಶಿ, ಕತ್ತಲೆಯ ಮೊತ್ತವಲ್ಲದೆ ಬೇರೇನೂ ಇಲ್ಲ. ಅಪಾರವಾದ ಈ ವನದಿಯ ಮಧ್ಯೆ ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಇಲ್ಲಿ ನಾನೊಬ್ಬನೇ ಇರುವುದೇ? ಅಲ್ಲ, ನನ್ನ ಹಾಗೆಯೇ ಬೇರೆ ಯಾರಾದರೂ ಇರಬಹುದೇ? ತಿಳಿಯುವುದು ಹೇಗೆ? ಅನ್ವೇಷಣೆ ಮಾಡಬೇಡವೇ? ಹಾಗಾದ್ರೆ ಹುಡುಕುವ. ಇದಕ್ಕೆ ಬಾಯಿ ಬರುವುದೇ ಇಲ್ಲ. ನಾನು ಯೋಚನೆ ಮಾಡಿದೆ ಅವನಿಗೆ ಬರುವುದಿಲ್ಲ. ನನಗೆ ಮಾತು ಬರ್ತದೆ. ನನಗೂ ಬರ್ತದೆ. ಹಾಗಾದರೆ ನಾನು ಯಾರು? ನಾನು ಯಾರು? ನನ್ನ ಅಪ್ಪ ಎಲ್ಲಿ? ನನ್ನ ಅಮ್ಮ ಎಲ್ಲಿ? ನನ್ನ ಅಪ್ಪ ಯಾರು? ನನ್ನ ಅಪ್ಪ ಯಾರು? ನನ್ನ ಅಜ್ಜ. ನನ್ನ ಅಜ್ಜ. ಎಂಥದ್ದು ಗೊತ್ತಿಲ್ಲ ನಿನಗೆ? ನಿನಗೆ ಏನೂ ತಿಳಿದಿಲ್ಲ. ಆ ಮಟ್ಟಿಗೆ ನಾವಿಬ್ಬರು ಸಮಾನ. ಅದು ಒಂದರಲ್ಲಿ ನಮಗೆ ಹೋಲಿಕೆ ಅಲ್ಲ. ಕಾಣುವಾಗಲೂ ನೀನು ನನ್ನ ಹಾಗೆಯೇ ತೋರುತ್ತಿದ್ದಿ. ಎಲ್ಲಿಯವರೆಗೆ ಸಾಮ್ಯತೆ, ನನಗೆ ಎಲ್ಲೆಲ್ಲಿ ಎಂಥದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ಆದ್ರೆ ಒಂದು ಅಲ್ಪ ವ್ಯತ್ಯಾಸ. ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ. ನೀನು ನನಗಿಂತ ಸ್ವಲ್ಪ ಉದ್ದ. ಅದು ಹೌದು. ನೀನು ಗಿಡ್ಡ, ನೀನು ಬೊಡ್ಡ. ಅಯ್ಯೋ, ನಿನ್ನ ಮಾತು ಕೇಳುವಾಗ, ನಿನ್ನನ್ನು ನೋಡುವಾಗ ನನಗರಿವಿಲ್ಲದೆ ನಿನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯಗಳು ಹುಟ್ಟುವುದಕ್ಕೆ ತೊಡಗಿ. ನಿನ್ನನ್ನು ನೋಡುವಾಗ ಭಕ್ತಿ ಗೌರವಗಳು ಹೆಚ್ಚಾಗ್ತಾ ಉಂಟು. ಹೌದೇ? ಒಳ್ಳೆಯದೇ ಆಯಿತು. ನಾವೆಲ್ಲಿಯೋ ಹುಟ್ಟಿ ಇಲ್ಲಿಂದಲೋ ಬಂದು ಇಲ್ಲಿ ವೈಮನಸ್ಸು ಮಾಡಿ ಕೋಲಾಹಲ ಮಾಡುವುದೆಂಥದ್ದಕ್ಕೆ? ನಿನಗೆ ನನ್ನಲ್ಲಿ ಗೌರವ, ನನಗೆ ನಿನ್ನಲ್ಲಿ ಪ್ರೀತಿ. ಈ ಭಾವವನ್ನೇ ಆಧರಿಸಿ ನಾವಿಲ್ಲಿ ಒಂದು ಸಂಬಂಧ ಮಾಡುವನ. ಹೇಗೆ? ನೀನು ನನಗಿಂತ ಸಣ್ಣವ, ನೀನು ನನಗೆ ತಮ್ಮ ಆಗುವೆ. ನೀನು ನನಗಿಂತ ದೊಡ್ಡವ, ನನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯ ಹೊಂದಿದವ. ನೀನು ನನಗೆ ಅಣ್ಣನಾಗುವೆಯಾ? ನಾನು ಅಣ್ಣ, ನೀನು ತಮ್ಮ. ತಮ್ಮ. ಅಣ್ಣ. ಓ ತಮ್ಮ. ಅಣ್ಣ. ಏ ತಮ್ಮ. ಏ ಒಪ್ಪನೇ ನನಗೆ ಉದಾಸೀನ ಆಗುತ್ತಿತ್ತು. ಜೊತೆಯಾಗಿ ತಿರುಗಾಡುವುದಕ್ಕೆ, ಒಟ್ಟಾಗಿ ಮಾತಾಡುವುದಕ್ಕೆ. ನೀನೊಬ್ಬ ಸಿಕ್ಕಿದಾಗ ನನಗೆ ಎಷ್ಟು ಸಂತೋಷವೆಂದು ಹೇಳುವುದಕ್ಕೆ ಹೊರಟ. ಆದ್ರೆ ಆಗುತ್ತಿರುವುದು ಸಂಕಟ ತಮ್ಮ. ಸಂಕಟ. ಹೊಟ್ಟೆಯೊಳಗೆ ನಿನಗೇನಾಗುವುದಿಲ್ಲ. ನನಗೂ ಹಾಗೆ ಆಗ್ತಾ ಉಂಟು. ಅದು ಎಂತದ್ದು ಗೊತ್ತಾಯ್ತಾ? ಎಂತದದು? ಅದು ಹಸಿವೆ. ಹಸಿವೆಯಾ? ಹಸಿವೆ ನೀಗಾಡಲ್ಪಡಬೇಕಾದ್ರೆ ಏನಾದರೂ ಘನ ಪದಾರ್ಥವನ್ನು ತಿನ್ನಬೇಕು. ತಮ್ಮ, ಇಲ್ಲಿ ಊಟ ಎಲ್ಲಿ ಸಿಗುತ್ತೆ? ಅಣ್ಣ. ನನಗೂ ಆಗುತ್ತಾ ಉಂಟು. ಹೌದೇ? ತಡ ಮಾಡುವುದಲ್ಲ, ಸುತ್ತ ಕಾಣುತ್ತಾ ಉಂಟು ನೀರು. ಕಾಣ್ತದೆ ಕಾಣ್ತದೆ. ಕಾಣುತ್ತಿರುವ ನೀರಿಗೆ ಬಡಿಯುವ. ನೀರಿಗೆ ಬಡಿಯುವುದು ಮೊದಲೇ ಆಯಾಸ ಆಗಿದೆ, ಇನ್ನು ಈ ಬಡದಲ್ಲ. ಆಗ್ಲಿಕ್ಕೆ ಉಂಟ, ಹೋಗ್ಲಿಕ್ಕೆ ಉಂಟ, ತುಮ್ಮಗೆ ಇಲ್ಲದ, ಹೊಟ್ಟೆ ತುಂಬಲಿಕ್ಕಿಲ್ಲದ. ನಾನು ಹೇಳಿದ ಉಪಾಯ ನಿನಗೆ ಗೊತ್ತಾಗ. ನೀರಿಗೆ ನಾವು ಬಡಿದ ರಭಸಕ್ಕೆ ನೀರಿನ ತಳದಲ್ಲಿ ಎಲ್ಲಿಯಾದ್ರೂ ಪ್ರಾಣಿ ಇದ್ರೆ ಮೇಲೆ ಬರ್ತದೆ, ಕಣ್ಣಿಗೆ ಕಾಣುತ್ತದೆ. ಆ ಹೊತ್ತಿಗೆ ಹಿಡಿದು ತಿನ್ನುವ. ಇದು ಒಳ್ಳೆ ಉಪಾಯ. ಹಾಗಾದ್ರೆ ನೀರಿಗೆ ಬಡಿಯುವ.
ಸಣ್ಣಗಿದ್ದ ಗುಳ್ಳೆ. ಓ ಸಣ್ಣ ಗುಳ್ಳೆ. ನಾನಲ್ಲಿ ಇರ್ದೆ. ಏನು ಮಾಡುತ್ತಿರ್ತೆ? ನೀರನ್ನು ಮಡಿಯುತ್ತಾ ಮುಂದೆ ಸಾಗುತ್ತಿದ್ದ. ಆ ಕಾಲದಲ್ಲಿ ನೀರಾಳದಿಂದ ಒಂದು ಬುಕ್ ಬೊಕ್ಕು ಮೊಕ್ಕು ಮೊಗ್ಗು. ಅದನ್ನು ನೋಡುತ್ತಿರುವಾಗ ಅದು ನಿಧಾನವಾಗಿ ಅರಳತೋಡಾಗಿ ಮೊದಲಿದ ತಾವರೆ ಅರಳಿದ ತಾವರೆಯ ಮಧ್ಯೆ ಒಂದು ಟಿಕ್ಕ ಟಿಕ್ಕ ಟಿಕ್ ಟಿಕ್. ಆ ಕಿಟ್ಟ ಕಿಟ್ಟ ಅದಲ್ಲ ಕೀಟ. ಆ ಕೀಟ ಒಂದು ಜಂತು ಶಾಂತೋ ಹಾಗಿತ್ತು ಬಲ್ಲ. ಕೆಂಪು ಕೆಂಪಾಗಿ ಉರುಟುರುಟಾಗಿ ದುಡ್ಡು ದುಡ್ಡಾಗಿ ಒಟ್ಟಿಗೆ ತಿನ್ನುವ. ಹೋಗಿ ಜೊತೆಯಾಗಿ ಹಿಡಿ, ಜೊತೆಯಾಗಿ ತಿಂಬನ ಎನ್ನುವ ಪ್ರಾಣಿಯಲ್ಲಿಂಟು. ಇದು ನಮ್ಮನ್ನು ನೋಡಿ ಗಡ 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 ತಡ ಮಾಡುದಲ್ಲ. ಪೇಡೆ ಪೇಡೆ ಮುನ್ನ ಬ್ಯಾನ್ ಆಯ್ತಾ? ಬೇಸರ ಮಾಡಬೇಡ. ನಮಗೊಂದು ಪ್ರಾಣಿ ಸಿಕ್ಕಿದಾಗ ಅದರ ಒಂದು ದೊಡ್ಡ ಮಾಂಸದ ತುಂಡನ್ನು ನಾನು ನಿನಗೆ ಈಡಿ ಕೊಡ್ತೇನೆ. ಅದು ನೋವಿನ ಪರಿಹಾರಕ್ಕಾಗಿ ಅದನ್ನು ಕಾಟೆ ಹಲ್ಲಿಗೆ ಕೊಟ್ಟು ಅಣ್ಣ ಪ್ರಾಣಿಯಲ್ಲಿಂಟ ಹುಡುಕುವ
ಏನಿದು ವಿಪರ್ಯಾಸ? ಸೃಷ್ಟಿಕರ್ತ ನಾನು, ನನ್ನ ಕಣ್ಣ ಮುಂದೆ ಎರಡು ಜೀವರ ಜೀವನಕ್ಕೆ ಆಹಾರ ಅವಶ್ಯವೆಂದು ತೋರಿಕೊಟ್ಟಿದ್ದಾರೆ. ಹಾಗಿರುವಾಗ ಈ ಕ್ಷಣದಲ್ಲಿ ಅವರ ಶರೀರ ನೋಡಿದರೆ ಹೊಟ್ಟೆ ತುಂಬಿ ಬಂದವರಾಗಿದ್ದಾರೆ. ಎಲ್ಲರೂ ದುಡಿಯಬೇಕಾದ್ದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದರೆ ಈಗ ಕಷ್ಟ ಆಯಿತು. ಅಮ್ಮ ಅಮ್ಮ ಅಮ್ಮ. ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ನಿನಗೊದಗಿ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ಓ ಮಾತೆಯೇ, ಜಲದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನೋ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಮ್ಮ. ಹರಿಯ ಸೇರಿಯ ಕಾರಣವು ಅವನಿರುವ ನಿದ್ರೆಯೊಳೆಯುವುದು ಶೀಘ್ರದೊಳಗಲಿ ಹೋಗುವೆನು. ಪರದೊಳೆಚ್ಚರಗೊಂಡು ದೈತ್ಯರ ಕೈದು ಕೊಡುವನು ಭೀತಿ ಬೇಳೆ. ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಯುವುದೆಂದು ಮರುಗ ಬೇಡ ವಿಧಾತ. ದುಷ್ಟರಿಂದ ಕಷ್ಟ ಬಂದಿ ಎನ್ನುವಂತ ಕಾರಣಕ್ಕಾಗಿ ಮರುಗುತ್ತಾ ಇರುವೆಯ. ಮರುಗಬೇಡ. ಆದಿಮಾಯಾದಂತ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗೋಳಿದ್ದೇನೆ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿರಂಟು ಮಾಡುತ್ತಿರುವಂತ ಆದಷ್ಟು ರಕ್ಕಸರನ್ನು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ನಾನಮ್ಮ ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರು ಮಗನ, ನಿನಗೆ ಶುಭವಾಗಲಿ. ಜಯ ಜಯ. ಯೋಗಮಾಯು ನಳಿನಲ ಬರುದೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬದಲದಲ್ಲಿ ತೊಲಗಿ ನಿಲಲ ಯೋಗಮಾಯೆಯು ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು. ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ, ವಿಶೇಷವಾದಂಥ ಆಯುಧವೊಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ. ನೋಡೋಣ. ಇಲ್ಲಿ ಅಲ್ವ ಕರೆಯುದು? ನನಗೆ ಕಿವಿಗೆ ಯಾರಿಗೆ ಗೊತ್ತು? ಅವನು ಹೇಳಿದ್ದಲ್ವ ಕರೀಲಿ? ನಿನ್ನ ಹತ್ರ ಕರೀಲಿಕ್ಕೆ ಹೇಳಿದಲ್ಲ. ನಾನು ಹೇಳಿದ್ದೆಲ್ಲ ಮಾಡ್ತೇನೆ. ಅಲ್ಲ ಎಲ್ಲ ಮಾಡುದಿಲ್ಲ, ಈಗ ಕರೀಲಿಕ್ಕೆ ಹೇಳಿದ. ಇದೊಂದು ಮಾಡುದಾ? ನಿನಗೆ ಮನಸ್ಸಂತದ್ದು ಮಾಡುದಾ? ಮಾಲಾಗಿ ಕೊಂಡಿದ್ದ
ಒಬ್ಬ ಅದೇ ಎಲ್ಲಿ ಅದು ಯಾರು ಮಲಗಿದ್ದು? ನಾನೇ ಅಲ್ವಾ? ಮತ್ತೆ ಎಂತದ್ದು? ನಾನು ಎಂತದ್ದ? ನನ್ನನ್ನು ನೀವು ಎಬ್ಬಿಸಿದ್ದಲ್ವಾ? ಎಂತ ನಗುದು ನೀವು? ಇಲ್ಲಿ ನೀನೆನ್ನಲ್ಲ, ಯಾರು ಮಲಗಿದ್ರು ನಾವು ಎಬ್ಬಿಸುತ್ತೇವೆ. ಯಾಕೆ? ಯಾಕೆ? ಇದು ಮಲಗುವ ಜಾಗ ಅಲ್ಲ, ಇದು ಮಲಗುವ ಜಾಗ ಅಲ್ಲ. ಮಲಗುವುದಿದ್ದು ಇಲ್ಲಿಗೆ ಬರ್ಬೇಕಾ? ಅಲ್ಲಿ ಮಲಗಲಿಕ್ಕಿಲ್ಲ. ಅದೇ ಈಗ ಇಲ್ಲಿ ಎಂತದ್ದು? ಎಲೆ ಆಲದ ಎಲೆಯ ಮೇಲೆ ಮಲಗಿದೆ, ಅದರಲ್ಲೇ ಇದ್ದು ಕುಳಿತು. ಜಾರಲಿಲ್ಲ, ಬೀಳಲಿಲ್ಲ, ಮುಳುಗಲಿಲ್ಲ, ಸ್ಥಿರವಾಗಿದ್ದೇನೆ. ನೋಡಿದರೆ ಕಪ್ಪಾದ ತನು ಉಳ್ಳವ, ಅಂಗಾರ ವರ್ಣ. ಏಯ್, ನಮ್ಮನ್ನು ನೋಡಿ ನಗೆ ಬೀರುತ್ತಾ ಇದೆಯಲ್ಲ, ಯಾರು ನೀನು? ಸ್ವಲ್ಪ ನೀನು ಯಾರನ್ನು ಹುಡುಕುದ? ಎಂತದ್ದು ತಪ್ಪಿಸಿಕೊಂಡಿದೆ? ನಮಗೊಂದು ಪರಿಮಳ ಬರ್ತದೆ ಆಹಾರದ. ಅದೇ ನೀನು ಹುಡುಕುವಾಗ ಏನೋ ಸಿಗುವುದು ಸಿಗ್ಲಿಲ್ಲ ಕಾಣ್ತದೆ ನಿನಗೆ. ನಿನಗಿಂತ ಮೊದಲು ಹ? ಅವನು ಪ್ರಾಣಿಯನ್ನು ನೋಡಿ ನೀನು ಬೇರೆ ನೋಡಿ ಬಂದದ್ದು ಇಲ್ಲಿಗೆ? ಏರಿ ಒಂದನೇ ನೋಡಿ ಇಬ್ಬರು ಇಬ್ಬರು ಒಂದನೇ? ಹೇಗೆ ಸಿಕ್ಕಿದ? ಇಲ್ಲಿ ಸಿಗ್ಲಿಲ್ಲ. ನೋಡಿದ್ದು ಮಾತ್ರ ಅಲ್ಲ, ಹಿಡಿಲಿಕ್ಕೆ ನೋಡಿಸಿದ ಒಂದದ್ದು. ಹಿಡಿಲಿಕ್ಕೆ ಹೋಗಿದ್ದೇವೆ. ಹೌದಾ? ತಪ್ಪಿಸಿ ಸಿಗ್ಲಿಲ್ಲ. ಹಾ ಅದಂತ ಬಿಡ್ಲಿಲ್ಲ, ಹಾ. ಓಡಿಸಿಕೊಂಡು ಬಂದೆವು. ಹ. ಓ ಅಲ್ಲಿವರೆಗೆ ಬಂತು. ಇಲ್ಲಿಗೆ ಬಂದಿದ? ಓ, ಅಲ್ಲಿ ಸ್ವಲ್ಪ ಹುಡುಕಿ ಬನ್ನಿ, ಇರ್ಬೋದಿಲ್ಲ ಅಲ್ಲಿ. ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಹುಡುಕಿದಾಗಲೂ ಅದು ಸಿಗದಿರುವ ಸಂದರ್ಭ ನೀನು ತೋರಿ ಬಂದೆ. ಆದ ಕಾರಣ ನಿನ್ನಲ್ಲಿ ಕೇಳುವುದು. ಏನು? ತೋರು ಬೇಗ, ಮೊದಲು ಕಂಡ ಪೋರನೆಲ್ಲಿ ಪೋದ ಭಾಂಡ ಉತ್ತರಿಸುವ. ಬಡಗಳು. ನೀವು ಯಾರ? ಜನ ಯಾರ? ಯಾವನ ನೀನು? ಆಗಿನಿಂದ ನಾನು ಆಚೆಗೆ ಈಚೆಗೆ ಈಚೆಗೆ ಆಚೆಗೆ ಹೋಗುವಾಗ ಗೊತ್ತಾಗುದಿಲ್ಲ ನಿನಗೆ? ಯಾರು ಅಂತ ಹೇಳಿ? ನಾನು ಅವನ ಹಿಂದೆ ಹೋಗುವಾಗ ನೀನೊಂದು ಅಷ್ಟು ಗೊತ್ತಾಗುದಿಲ್ಲ. ನೀನು ಹಿಂದೆ ಹೋಗುವಾಗ ಅವನು ಮುಂದೆ ಹೋಗುವಾಗ ನನಗೆ ನಾನು ಅಣ್ಣ, ನಾನು ತಮ್ಮ. ಅದು ನಿಮ್ಮ ನೋಡಿದ್ರೆ ಗೊತ್ತಾಗುದು. ನೋಡಿದರೆ ನಿನಗೆ ಎಂತದ್ದು ಗೊತ್ತಾಗಲಿಲ್ಲ. ಇವ ಅಣ್ಣ ಇವ ತಮ್ಮ, ನಮ್ಮ ನಿಮ್ಮ ಸ್ವಭಾವ ವಿಶೇಷ. ಅದೇ ಏನು ಅಂತ ಗೊತ್ತಾಗುದಿಲ್ಲ ನನಗೆ. ಅವ ವೀರ, ನಾನು ಧೀರ, ನಾವಿಬ್ಬರು ಶೂರ ಅಹುದೇ ನೀವು ಭೂರಿ ತೋಜವಾತೆ ದಿಟವು ಭೂರಿ ತೋಜವಾತೆ ದಿಟವು
ನಿಮ್ಮನ್ನು ಕಂಡು ಕಂಡು ನೀನು ಅಲ್ವಾ, ನಿಮ್ಮನ್ನು ನೋಡಿ ನೋಡಿ ಭೂರಿ ಎಷ್ಟೆಷ್ಟುಂಟು ಎಂತ ಅದು ಪೂರಿ ಅಥವಾ ಏಯ್. ಭೂರಿ ಅಂದರೆ ಬಹಳ ಆ, ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು. ಎಂತ ಆನಂದ, ಎಂತ ಆನಂದ. ನಿತ್ಯಾನಂದ. ಯಾಕೆ ಬಲ್ಲಿರಾ? ಯಾಕೆ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಕಾಣಿಸಿಕೊಂಡದ್ದು. ನನಗೆ ಜೋಡಿಲ್ಲ. ಈ ನೀರಿನಲ್ಲಿ ಎಂತ ಕರ್ಮಕ್ಕೆ ಅದು ಹೌದು. ಅವೆಂತ ಹೇಳುದು? ಜೋಡಿ ಆ, ನನಗೆ ಜೋಡಿ ಇಲ್ಲ, ಸಮಗಾರರು ನೀವು ಕಾಣಿಸಿದಿರಲ್ಲ, ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವರು ನೀನಲ್ಲೊಂದು ಪ್ರಶ್ನೆ ಕೇಳಿದ್ದು. ಓರು ಬೇಗ. ಮೊದಲು ಕಂಡ ಪೋರನಲ್ಲಿ ಹೋದ ಭಂಡ ಆರ ಕಂಡಿರಯ್ಯ ನೀವು, ನಾನರಿಯಾದನು. ನೀವು ನೋಡಿದ್ದನು ನಾನು ನೋಡ್ಲಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ. ಹಾಗಾದ್ರೆ ಇವ ಬೇರೆ ನೋಡಿದ್ದಾನೆ. ನೀನು ನೋಡಿದ್ದನ್ನು ನಮಗೆ ತೋರಿಸು. ತೋರಿಸಾ? ನಾನು ನೋಡಿದ್ದು ನಿಮ್ಗೆ ಯಾಕೆ ನಮಗೆ ಎಂತದಿಲ್ಲಲ್ಲ, ಅದಾದ್ರೆ ಆಗ್ತದೆ. ನೋಡ್ಬೇಕಾ? ಓ, ಅಲ್ಲಿ ನೋಡಿ, ಅಲ್ಲಿ ಎಂತದ್ದು ಅದು ಅದ- ಅದಲ್ವಾ? ಯಾವುದು ಉಂಟು? ಅದುಂಟು. ಓ, ಅಲ್ಲಿ ನೋಡು, ಬೆಪ್ಪನಾಗಿ ನಿಂತದ್ದು ನೋಡು. ಅದು ನನ್ನ ತಮ್ಮ ಅಲ್ಲವಾ? ಆಗದಿಂದ ಬೊಬ್ಬೆ ಇರುತ್ತೆ, ನಿಮಗೆ ಬೆಪ್ಪನಿಗೆ ಹೇಳುದಿಲ್ಲ. ಕೇಳಿದೆ, ಆದ್ರೆ ನಿಮ್ಮನ್ನು ಇಬ್ಬರನ್ನು ಹೊರತುಪಡಿಸಿ ಈ ನೀರಿನಲ್ಲಿ ನಾನು ಬೇರೆ ಯಾವುದನ್ನು ನಾನು ನೋಡ್ಲಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ನಾನು ತಿಳಿಯೇ. ನಿನಗೆ ತಿಳಿಯದೆ ಇದ್ದದ್ದೆಲ್ಲ ಇಲ್ಲ ಅನ್ನುವುದಕ್ಕಾಗುವುದಿಲ್ಲ. ನೀನು ನಿದ್ದೆ ಮಾಡಿಕೊಂಡಿದ್ದವಲ್ಲ, ನಿನಗೆ ಗೊತ್ತಾಗುವುದಿಲ್ಲ. ಕಣ್ಣು ಮುಚ್ಚಿದ್ದು ಮಾತ್ರ, ಮತ್ತೆ ನಿದ್ದೆ ಬರಲಿಲ್ಲ ನೀನು. ಮತ್ತೆ ನಿದ್ದೆ ಬಾರದ ಕಣ್ಣು ಮುಚ್ಚಿದ್ದ? ಹೌದು, ಒಳ್ಳ ಕಣ್ಣು ತೆರೆದೇ ಮಲಗಿ. ಅದೊಂದುಂಟು ಇವಳು. ಮತ್ತೆ ನಿನ್ನ ಒಳಗಣ್ಣು ತೆರೆದಿತ್ತು ಅಂತ ನಮಗೆ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಅದು. ಹಾಗಾದ್ರೆ ಹೇಳು, ನಾವು ನೋಡಿದ್ದು ಎಲ್ಲಿ ಉಂಟು? ಅಲ್ಲ, ಈಗ ನಾನು ಯಾರಂತ ಗೊತ್ತಾಗ್ಲಿಲ್ವಾ ನಿನಗೆ? ಹೇಳ್ಬೇಕು ಅಂತ ಇದ್ರೆ ಕಾಣ್ತಾ ಇದೆ ಅಲ್ವಾ ಜಲಧಿ, ಈ ಜಲಧಿಗೆ ಅಧಿಕಾರಿ ನಾನು. ಇದಕ್ಕೆಲ್ಲ ಇವ ಅಧಿಕಾರಿಯ? ಈ ಕ್ಷೇತ್ರಕ್ಕೆ ನಾನೇ ಜನ. ಈ ತಲೆಗೆ ಅಯ್ಯೋ, ನೀನು ಅಧಿಕಾರಿ ಹೌದಾದರೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ಇದ್ದಾರೆ ತೋರಿಸಬೇಕು ಬೇಡ? ಆದ ಕಾರಣ ನಾವು ನೋಡಿದ ಪ್ರಾಣಿಯನ್ನು ನಮಗೆ ತೋರಿಸಬೇಕು ಅಂತ ಇದ್ರೆ ನೀವು ನೋಡಿದ್ದು ಹೇಗಿತ್ತು ಅಂತ ಬೇಡವಾ? ಹೇಗಿತ್ತದು? ಇಳುಹಿನಿಂದ ಗಂಟಲೊಳಗೆ ಕಳವೆವು ಹರಿಯುವ. ನಾವು ಮೊದಲು ನೋಡಿದ ಪ್ರಾಣಿ, ಆ ಪ್ರಾಣಿಗೆ ತಲೆಗಳು 5. ಪ್ರಾಣಿ ಎಷ್ಟಿತ್ತು? ಪ್ರಾಣಿ ಒಂದು ಒಂದು ಪ್ರಾಣಿಗೆ 5 ತಲೆ. 5? ಮತ್ತೆ ನೀನು ಎಂತದು? 5 ಅಂತ ಹೇಳಿದ, 50 ಹೇಳಿದ್ದಲ್ಲ. 5 ಒಂದು ಪ್ರಾಣಿಗೆ ಒಂದೇ ತಲೆ, 5 ತಲೆ ಅಂದ್ರೆ ಅದ್ರ ಬಣ್ಣ ನೋಡ್ಬೇಕು. ಹೇಗೆ? ಕೆಂಪು ಕೆಂಪು ಕೆಂಪು, ಕಪ್ಪು 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 ಕಾಲಿಯ. ಆ ಬಣ್ಣದವನನ್ನು ನೋಡಬೇಕು. ನೋಡು ಕಪ್ಪು ಕಪ್ಪ, ಕೆಂಪು ಕೆಂಪು. ಕೆಂಪು. ನಾವು ಮೊದಲು ನೋಡಿದ ಪ್ರಾಣಿ ಅದ ನಮಗೆ ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಗದ ರೀತಿಯಲ್ಲಿ ಏನು ನನ್ನನ್ನು ನುಂಗುವುದಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳ
ಪ್ರಾಣಿ ಬಿದ್ದಿದೆ, ಇನ್ನು ತಿಂದು ಬರು. ಆಗ್ಲಿಕ್ಕಿಲ್ಲ ತಿಮ್ಮ. ತಮ್ಮ, ಪ್ರಾಣಿ ಸತ್ತು ಬಿದ್ದಿದೆ, ನಾನು ಅದನ್ನು ತಿಂದು ಬರ್ತೇನೆ. ನನಗೆ ಎಂತ ಅದು? ನಿನಗೆ ಇನ್ನೊಂದು ಸಿಕ್ಕು, ಅದು ನೀನು ತಿನ್ನು, ಇದು ನನಗೆ ಕೊಡು. ನನಗೆ ತುಂಬಾ ಸಿಕ್ಕಿದ್ದು ಒಂದೇ ಪ್ರಾಣಿ, ತಿನ್ನುವುದಕ್ಕಿರುವವರಿಬ್ಬರು. ಅರ್ಧ ಮಾಡಿ ತಿನ್ನುವ. ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ನನ್ನ ಪ್ರೀತಿಯ ತಮ್ಮ ನೀನು, ಆದ ಕಾರಣ ನಿನಗೆ ಅದರ ಸೊಂಟದಿಂದ ಕೆಳಗೆ ಇದ್ದದ್ದನ್ನೆಲ್ಲ ಬಿಟ್ಟು ಕೊಡುವ. ಸೊಂಟದಿಂದ ಮೇಲ್ಭಾಗ ನನಗೆ. ಓ, ಸೊಂಟದಿಂದ ಕೆಳಗೆ ಎಂತ ಅದು? ಎರಡು ಕಾಲು ಮತ್ತೆ ನನಗೆ ಕಡಿಮೆ ಆಯ್ತು, ಕಾಲು ಸರಿಯಾಗಿ. ಹಾಗಾದ್ರೆ ಅದು ಬೇಡ. ರಕ್ತ ಮತ್ತು ಮಾಂಸ ಒಂದು ಪಾಲು, ಎಲುಬು ಮತ್ತು ಚರ್ಮ ಇನ್ನೊಂದು ಪಾಲು. ನನಗೆ ನಿನಗೆ ಎಲುಬು ಚರ್ಮ, ನನಗೆ ರಕ್ತ ಮಾಂಸ. ಅಡೋ ಓ, ಎಲುಬು ಚರ್ಮದಲ್ಲಿ ಎಂತ ಉಂಟ? ಎಲುಬು ಚರ್ಮ ಕಡಿಮೆ ಆಯ್ತು. ಈ ಅಣ್ಣ ತಮ್ಮಂದಿರ ಪಾಲಿನ ವ್ಯವಹಾರ ಹಾಗಲ್ಲ. ಒಂದು ಕಾಲು ಒಂದು ಕೈ ನಾನು ಹಿಡಿಯುದು, ಒಂದು ಕಾಲು ಒಂದು ಕೈ ನೀನು ಹಿಡಿಯುದು. ಪರಸ್ಪರ ವಿರುದ್ಧದಕ್ಕೆ ಸೆಳೆಯುವ. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನನಗೆ. ಅವಾಗ ಹೇಳಿದ ಹೊಟ್ಟೆಯಲ್ಲಿ ಶಾದೆನು. ಹಾಗಾದರೆ ಪೂರ್ತಿ ಸಾಯಲಿ, ಸತ್ತು ಸತ್ತ ಹೆಣ ಆಗುವವರೆಗೆ ಕಾಯುವ. ಬಾ. ಪಂಚಸಹಸ್ರ ಕಾಲದಿ ಧನುಜರಲ್ಲಿ ಜಯ ಸೇರದಿರುತ್ತಿರೆ. ನಳಿನಲಾಭನು ಸ್ಮರಿಸೆ ಭಕ್ತಿಯೋಳ್ ಆದಿಮಾಯೆಯನು. ಜಯ ಜಯ ಮನದೊಳರಿತನು ದುರದೊಳ ಸದಳ ಫಲಗೊಳಿಸುವೆ ಕಪಟದೊಳಗಿರುವುದೆನುದ ಧನುಜರನು ಪೊಗಳುತ್ತರೆಯುವುದೆಂದ ಸೆಳದಿ ಪಂಚಸಹಸ್ರ ಕಾಲದಿ ಸೆಣಸಿ ಪಂಚಸಹಸ್ರ ಕಾಲದ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನೋ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರಲಿ ಬರಲಿ ಬರಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಧಕ್ಕೆ, ಬಲು ಹೆಚ್ಚಿನ ತೋಳ ಸಾಧಕ್ಕೆ. ಆಶ್ಚರ್ಯವಾದನ ಉಚ್ಚರಿಸುವುದೇನು ಅಚ್ಚಳಿಯದ ಅದರ ಹುಳು ಸಗರದಲ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳಕ್ಕೆ, ಮೆಚ್ಚಿದೆ ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಸಂತೋಷವಾಯಿತು. ಆದ್ರೆ ಈಗ ಸಮಯ ಎಷ್ಟಾಯ್ತು ಯೋಚನೆ ಮಾಡುದು ನಾನು. ನನಗೆ ಒಂದು ಗೊತ್ತಾಗಿದೆ, ಯಾವುದು? ಈಗ ಊಟದ ಸಮಯ. ಅದಲ್ವಾ, ನಾವು ಆರಂಭಿಸಿ ಸಮಯ ಎಷ್ಟಾಯ್ತು? 5,000 ಕಳೆದು ಹೋಯ್ತು. ಇದೆಲ್ಲ 5,000ದಲ್ಲಿ ಆಗಲಿಕ್ಕೆ ಉಂಟ? ಅದು ಒಂದು ಬರ್ತದೆ 5,000ಕ್ಕೆ. 5,000 ವರ್ಷಗಳಲ್ಲಿ ಕಾಳಗ ಹಾಗೆ ಆ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು
ಗೆದ್ದವರು ನೀವು. ಗೆದ್ದವರು ನೀವು, ಗೆದ್ದವರು ನೀವು. ಸೋತವರು ಯಾರು? ಸುದ್ದಿ ಇಲ್ಲ. ಸೋತವರನ್ನ ಹಾಗೆಲ್ಲ ಹೇಳಿ. ಮತ್ತೆ ಹೇಗೆ ಹೇಳು? ನಾನೇ. ನೀನು ಸೋತವ ಇರಬಹುದು, ನಿನ್ನ ಬೆಂಬಲಕ್ಕೆ ನಾವಿದ್ದೇವೆ. ಅಲ್ಲ, ಸೋತಿದ್ದೆ ನಾನು, ಹಾಗೆ ನನಗೆ ಜನ ಬೇಡ, ನನಗೆ ಬೇಸರವೂ ಇಲ್ಲ. ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೇದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರ ಯೋಗ್ಯತೆ ಅರ್ಥ ಮಾಡಿಕೊಂಡು ಏನಾದ್ರೂ ಕೊಡುವುದು ಅನ್ನೋ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಯೋಚನೆ ಮಾತ್ರವಾ? ನೀವು ಮಾಡ್ಬೇಕಾದಿಷ್ಟೇ. ನಿಮ್ಮ ದೇಹವನ್ನು ಕುಗ್ಗಿಸಿ, ನಿಮ್ಮ ಮಂಡೆಯನ್ನು ಬಗ್ಗಿಸಿ, ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ನೀವು ಬೇಡಿದ್ರಿ ಅಂತ ಆದ್ರೆ ತಟಪಟ ಕೊಡ್ತೇನೆ. ಬೇಕಾ? ನಿನಗೆ ಬೇಕಾ? ಬೇಡ? ಟಮಾಟ ಕೊಡುದಂದ್ರೆ ಆಗ್ಲಿ. ಅದಲ್ಲ, ಈಗ ಬೇರೆ ಇರುವುದು. ನಿನಗೆ ಕೊಡುವ ಉತ್ಸಾಹ ಇರಬಹುದು, ಆದ್ರೆ ನೀನು ಸಣ್ಣವ, ನಾವು ದೊಡ್ಡವರು. ನೀನು ಸೋತವ, ನಾವು ಗೆದ್ದವರು. ಸ್ವಾಭಿಮಾನ ಶೂನ್ಯರಾಗಿ ನಿನ್ನಂತವರೆಲ್ಲ ನಮಗೇನಾದ್ರೂ ಕೊಡಿ. ನಿನಗೆ ಬೇಡವಾ? ನೀನು ಕೊಡುವುದು ಬೇಡ, ದೊಡ್ಡವರೇನಾದ್ರೂ ಕೊಡುವುದಿದ್ರೆ ತಗೊಳ್ಳು, ಅದು ವಿಷಯ ಬೇಡ. ನಾನೇನು ಮತ್ತೆ? ನೀನು ಸೋತವ, ಸಣ್ಣವ, ಆದ ಕಾರಣ ನೀನು ಕೇಳು, ನಾವು ಕೊಡ್ತೇವೆ. ಯಾರು ಕೊಡುದು? ನೀವು ನೀವು ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ವಿಶ್ವಾಸ ಬೇಕಲ್ಲ, ನನಗೆ ನಂಬಿಕೆ ಇಲ್ಲ. ಏನು ಬರಬೇಕು ವಿಶ್ವಾಸ? ಭಾಷೆ ಕೊಡಬೇಕು. ನೀವು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಅದು ಸೊಕ್ಕಿದ ಮೂರ್ಖರೇ ನಿಮಗೆ ತಕ್ಕುಲಾದ ಮತ್ತಿಕ್ಕುವೆ ನಡರು ತಕ್ಕಲು ನೀವು ಭಯ ವಿಕ್ರಮೂದಕ್ಕೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೇ ನಿಮಗೆ ಅಧಮರು, ಮಂಕುಬುದ್ಧಿಗಳು, ಬುದ್ಧಿಶೂನ್ಯರು, ಮೂರ್ಖರು, ಶತಮೂರ್ಖರು, ಬೆತ್ತರು, ದಟ್ಟರು, ಬಡ್ಡರು, ಬೆಪ್ಪರು. ಬಾಯಿಗೆ ಬಂದದ್ದೆಲ್ಲ ಹೇಳಿದರೆ ದೊಡ್ಡ ಜನ ಆಗುವುದಿಲ್ಲ. ಹೇಳಿದ ಶಬ್ದಗಳಿಗೆ ಅರ್ಥ ಗೊತ್ತಿರಬೇಕು. ನಮಗೆ ನೀನಾಡಿದ ಶಬ್ದಗಳ ಅರ್ಥ ಒಂದೂ ಗೊತ್ತಾಗಲ್ಲ. ಒಂದು ಶಬ್ದಕ್ಕೂ ನಾವು ಹುಟ್ಟಿದ ಮೇಲೆ ಈ ಶಬ್ದ ಕೇಳಲು ಇಲ್ಲ. ಮೂರ್ಖ ಅಂದ್ರೆ ಎಂತದ? ಮೂರ್ಖ ಅಂದ್ರೆ ಒಳ್ಳೆಯವ. ನಮ್ಮಲ್ಲಿ ಯಾರು? ನೀನು ತಮ್ಮ ಅಲ್ವಾ? ನೀನು ಮೂರ್ಖ ಅಂದ್ರೆ ಒಳ್ಳೆಯವ. ಹಾಗಾದ್ರೆ ಅಣ್ಣ ಅಂತದ? ನಿನಗೇನು ಕಡಿಮೆ ಇಲ್ಲ, ನೀನು ಅಣ್ಣ ಅಲ್ವಾ? ನೀನು ಶತಮೂರ್ಖ, ಬಹಳ ಒಳ್ಳೆಯವ. ನೀನು ಒಳ್ಳೆಯವ, ಮೂರ್ಖ. ನಾನು ಶತಮೂರ್ಖ, ಬಹಳ ಒಳ್ಳೆಯವ. ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಒಳ್ಳೆಯ ಜೊತೆ ನಿಮ್ಮದು, ಜೋಡಿ ಆಗಬಹುದು. ಆದ್ರೆ ಆವಾಗಿನಿಂದ ಬೊಬ್ಬೆ ಹೊಡಿತಿರುವ ಕೊಡ್ತೇನೆ ಅನ್ನೋ ಹಾಗೆ. ಎಂಥದ್ದುಂಟ ಕೊಡ್ಲಿಕ್ಕೆ ನಿನ್ನಲ್ಲಿ? ಕೊಡ್ತೇನೆ ಅಂತ ಹೇಳಿದ್ರೆ ಸಾಕ, ಏನಾದ್ರು ಬೇಕು? ಏನು ಇಲ್ಲದೆ ಕೊಡ್ತೇನೆ. ತಾತ್ಸಾರ ಬೇಡ, ತಿರಸ್ಕಾರ ಬೇಡ, ಏನೂ ಇಲ್ಲದೆ ಕೊಡ್ತೇನೆ ಅನ್ನೋ ಹಾಗೆ ಆಡುವುದಕ್ಕೆ ನಾವೇನು ಮಂಡೆಯಲ್ಲಿ ಬುದ್ಧಿ ಇಲ್ಲದವರ? ನೋಡಿದೆಯಾ ನಮ್ಮ ತಲೆ? ಹೌದು, ಅದರಲ್ಲಿ ತುಂಬ ಇರೋದು ಬುದ್ಧಿ. ಹಾಗಿದ್ರೆ ಅದೇ ಆದಿತ್ತು ನನಗೆ. ಬುದ್ಧಿಯ ಮಂಡೆ. ನಿಮ್ಮಿಬ್ಬರ ತಲೆಗಳನ್ನೇ ಕೊಡಿ. ಏನು ಮಾಡುವುದೆಂಬ ಕಾಣವ ಕೇಳಿದ ಜಾಳದನದಲ್ಲಿ ಮಚಿಸುದ, ಜಾಳದನದಲ್ಲಿ ಮಚಿಸುದ, ಸಾಲು ರಾಗದಲ್ಲಿ ಮನದಿನ ಬಿಡುತ್ತದೆ ತಾನೇ ಮೊಳೆಯುವುದಾದ ಮಾತ. ಏನ ಮಾಡುವುದು? ತಮ್ಮ, ರೋಧಿಸುತ್ತಾ ಕುಳಿತುಕೊಳ್ಳುವುದಲ್ಲ, ಬದುಕು ಉಪಾಯವನ್ನು ಕಾಣಬೇಕೋ ಬೇಡವೋ? ಹುಟ್ಟಿನಲ್ಲಿ ಹೇಳ್ತೇನೆ, ಕೊಡಿ. ಕೊಡುವುದಕ್ಕೆ ಸಿದ್ಧರಾಗೇ ಇದ್ದೇವೆ. ಮತ್ತೇನು? ಆದರೆ ಒಂದು ತಹ ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವುದು. ಮತ್ತೆ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಪಡೆದು ಸರಿ. ಕರ್ಣದ ಕಿಲ್ಬಿಷದಿಂದ ಕಾಣಿಸಿಕೊಂಡಂತಹ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳುತ್ತಾರೆ. ಶ್ರೀರಾಣ ಭಜಯನ ನಾರಾಯಣ ನೀರಜದಳಯ ಘೋರ ದುರಿತ ಸಂಹಾರ ತೀರೋದಾರಿರ ಮಾರಮಣ ನಾರಾಯಣ ಶ್ರೀರಾಮ
ಕ್ಷೀರಾರ್ಣವ ಶಯನನಾದ ನಾರಾಯಣನೇ, ಕರುಣಾರ್ಣವನಾದ ನೀನು ನಾವು ಮಾಡಿದ ಸರ್ವಾಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು. ಓ ದೇವರೇ, ನಾವು ಯಾರು ಎನ್ನುವುದನ್ನು ಅರಿಯದೆ ಹೋಗಿದ್ದೇವೆ. ಸಕಲ ವಿಚಾರವನ್ನು ತಿಳಿಸಿ ನಮ್ಮನ್ನು ಅನುಗ್ರಹಿಸಬೇಕು ಪ್ರಭು. ಮಕ್ಕಳೇ, ಓ ಮೃದು ತನುವ ಓದಿರ್ಪ ನೀನೇ ಮಧುವು, ಮೃದು ತನುವ ಹೊಂದಿರ್ಪ ನೀನೇ ಮಧು, ಮತ್ತೇವ ಕಠಿಣ ಕಾಯದುಳಿಪ ಈತಲೇ ಕೈಟಬನು, ಮಧು ಕೈಟಭರು ಎನ್ನುತ್ತಿರಿಸಿ ಕೆಸರನು ನಾಭಿ ಕಮಲದಿ ಬೆಲೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಕ್ಕಳೇ, ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನೇ. ಪಿತೃಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಟಭ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಭನನ್ನು ಕೊಂದು ಕೈಟಭಾಂತಕ ಅನ್ನುವಂಥ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೇವು ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಶಂಖ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈವರೆಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15 ಚಂದ್ರವೇಣಿ ಭರತ್ ಶೆಟ್ಟಿ ನಡಿಗುತ್ತು ಪಡುಪೆರಾರ ಇವರ ಬಾತು ಕಟೀಲು ಕ್ಷೇತ್ರ ಸರಸ್ವತಿ ಸದನದಲ್ಲಿ ಚಿತ್ರಸೇನ ಸುಂದ ಹಾಗೂ ವೀರಕೌಂಡ್ಲಿಕ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ಶಿವಶಕ್ತಿ ನವಶಕ್ತಿ ಸೇವಾ ಸಂಘ ಮರವೂರು ಇವರ 22ನೇ ವರ್ಷದ ಯಕ್ಷಗಾನ ಬಯಲಾಟವಾಗಿ ದಿನಾಂಕ 16/2/2025 ಆದಿತ್ಯವಾರ ಮರವೂರು ನೆಲ್ಲಿಮಾರು ಗದ್ದೆಯಲ್ಲಿ ಅತಿ ನೂತನ ಎನ್ನುವಂಥ ಪುಣ್ಯಕಥಾನಕವನ್ನು ನವಶಕ್ತಿ ಸೇವಾ ಸಂಘ ಮರವೂರು ಇವರ ಬಾಬ್ತು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 19/2/2025 ಬುಧವಾರ 10 ಸಂಸ್ಥರ ಯಕ್ಷಗಾನ ಸೇವಾ ಸಮಿತಿ ಮೇಲೆಕ್ಕಾರು ಇವರ ಬಾಬ್ತು 50ನೇ ವರ್ಷದ ಸೇವೆಯ ಬಯಲಾಟವಾಗಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು 10 ಸಂಸ್ಥರ ಮೇಲೆಕ್ಕಾರು ಇವರ ಬಾಬ್ತು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 3/3/2025 ಸೋಮವಾರ ಕೆಂಜಾರು ಕಾಮಜಾಲು ಮನೆಯ ಮುಂಭಾಗದಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಶ್ರೀಮತಿ ಮೋಹಿನಿ ಮತ್ತು ಶ್ರೀ ಬಾಲಕೃಷ್ಣ ಪಿ ಪೂಜಾರಿ ದೇವಿಕಾ ಬಿ ಸಹೋದರ ಹಾಗೂ ಸಹೋದರಿಯರು ಕೆಂಜಾರು ಕಾಮಜಾರು ಇವರ ಬಾಬ್ತು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ಶ್ರೀದೇವಿ ಸಮಸ್ತ ಭಕ್ತವೃಂದ ಕೂಳೂರು ಮಂಗಳೂರು ಇವರ ಬಾಬ್ತು 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ 8/3/2025 ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಪ್ರಸಂಗವನ್ನು ಮುಂದುವರಿಸಿರಿ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿನಿ ಕೇಳುತ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂಗೆ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯ
ತಪವನ್ನು ಗೈವೆಯುತ್ತಲೇ ಹೌದಿಲ್ಲವೇ? ಕನಕಗರ್ಭನ ತಪವನ್ನು ಗೈವೆಯುತ್ತಲೇ ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು. ಜನನಿಯ ಜಯಲಿ ಮಾಲಿನಿಯೋ ವರಸನುಜಾಪೇಕ್ಷೆಯಲಿ ಕಾಮಿನಿಯೋ ಓ ಜಯ ನಮೋ ಪರಮೇಶ್ವರ, ನೀನೇ ರಕ್ಷಿಸುತ್ತಂದೆ. ಪರಮಾತ್ಮನಿಂದಲೇ ಸೃಜಿಸಲ್ಪಟ್ಟಂತಹ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ ಮಾನವರವನ ಜೀವನವನ್ನು ಪಾವನವಾಗಬೇಕಾದರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನ ಅವ್ಯಾರಂತಹ ದಿತಿದೇವಿ. ಅವರ ಮನವೆಂಬಂತಹ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳೆ ನಾನು. ಮಾಲಿನಿ ನಾಮಕರಣ. ಗಿಡವೊಂದು ಬೆಳೆದು ಮರವಾಗಬೇಕಾದ್ರೆ ಕಾಲಕಾಲಕ್ಕೆ ಹೇಗೆ ನೀರನ್ನು ಪೋಷಕಾಂಶವನ್ನು ಎರೆಯುವುದು ಅನಿವಾರ್ಯವಂತಹ ಕರ್ತವ್ಯವೋ ಅಂತೆಯೇ ಮಕ್ಕಳು ಬೆಳೆಯುವಂತಹ ಸಂದರ್ಭ ವಿದ್ಯಾದಿ ಸಂಸ್ಕಾರವನ್ನು ಒದಗಿಸಬೇಕಾದ್ದು ತಂದೆ ತಾಯಿಗಳ ಹೊಣೆಗಾರಿಕೆ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ. ಈ ಮೂವರ ತ್ರಿವೇಣಿ ಸಂಗಮವೇ ಈ ಮಾಲಿನಿಯ ಜೀವನ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತುಕೊಂಡೇ ಅರಮನೆಯನ್ನು ಒಂದು ಸೇರಿದೆ. ಸಂತೋಷದಲ್ಲಿ ಅಪ್ಪಿಗೆ ನೀಡುತ್ತಿದ್ದಂತಾವುವೆ ಅಂತಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ದರು. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತ ಆಳುವಂತಹ ಕಥೆಯೊಂದನ್ನೇ ಹೇಳಿಬಿಟ್ಲಲ್ಲ. ನ್ಯಾಯದಲ್ಲಿ ದೊರಕಬೇಕಿದ್ದದ್ದೇ ಆ ಸ್ವರ್ಗದ ಅಧಿಕಾರ. ಮೋಸದಿಂದ ಪಡೆದುಕೊಂಡವರು ದೇವಾನುದೇವತೆಗಳು. ಕಳುಹಿಸಿಕೊಟ್ಟಂತಹ ನನ್ನಷ್ಟು ಅಗ್ರಜರನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವಿಯಾರಂತಹ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ಅಸುರ ಕುಲವನ್ನು ಉದ್ಧರಿಸಬೇಕಾದ್ರೆ ಮಗಳಾದಂತಹ ಮಾಲಿನಿ ನಾನೇನು ಮಾಡಬೇಕು? ತಾಯಿ ಆಡಿದಂತಹ ಮಾತು, ಅರಣ್ಯ ಗರ್ಭವನ್ನೇ ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನ ಆಚರಿಸು, ಒಲಿದು ಬಂದ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನಾಡುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ತಾಯಿ ಆಜ್ಞೆ ಮಾಡಿದ್ದ ಇದು ಅಲ್ಲವೇ ಅಲ್ಲ? ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳೆ ನಾನು. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದಟ್ಟವಾದಂತಹ ಕಾಡು. ಕಾಣುವಂತಹ ನದಿಯಲ್ಲಿ ಮಿಂದು ಶುಚಿರ್ಭೂತಳಾದೆ ತಪವನ್ನು ಆಚರಿಸುವುದೇ? ಮುಂಚಿತವಾಗಿ ನನ್ನ ಬಗ್ಗೆ ನಾ ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಸಿಲುವಿಕೆಯಾಗಿ ಅತಿ ಯೌವನವತಿಯಿಂದ ಕೂಡಿದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದರೆ ಸೌಂದರ್ಯ ಎನಿಸಿಕೊಳ್ಳುತ್ತದೆ. ಅದು ಯೌವನವತಿಯಾದಂತಹ ಹೆಣ್ಣು ಮಕ್ಕಳಲ್ಲಿ. ಹಾಗಾದ್ರೆ ಈ ಮುಖ್ಯವಾಗಿ ತಪವನ್ನಾಚರಿಸಿ ತಪಸ್ಸು ಪೂರ್ಣವಾಗುವುದಕ್ಕಿಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿ ಇವರನ್ನು ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದರೆ ಇನ್ನೊಂದು ಪಕ್ಷ ಉಂಟು ದೇವತೆಗಳು. ಯಾರು ಹೇಳಿದ್ದು? ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪವನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತಭಿತ್ತಿಯಲ್ಲಿ ಹೊಳೆಯಿತಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಾದ ತಪವನ್ನು ಆಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಪಕ್ಕನೆ ಮಿತ್ತು ನೋಡಿ ಹಿಂಡಾಗಿ ಬಿದ್ದುಕೊಂಡಿದೆ. ಹಂಚಿಗಳ ಗುಂಪಲ್ಲೇ ಇರುತ್ತದೆ. ಹೌದು, ದೇವತೆಗಳಿಗೂ ಬ್ರಾಹ್ಮಣರಿಗೂ ಹತ್ತಿರವಾಗುವುದಿಲ್ಲ. ಮತ್ತೇಗೆ ಸಾವಕಾಶ? ಮಹಿಷಿಯ ರೂಪವನ್ನಂತೂ ತಪವನ್ನಾಚರಿಸುತ್ತೇನಂತೆ.
ಮಾಧ್ಯಮವೇ ತಪಸ್ಸು. ಲೋಕ ಕಲ್ಯಾಣವನ್ನೇ ಬಯಸಿ ದೀರ್ಘವಾದಂತಹ ತಪಸ್ಸಿನಲ್ಲಿ ಇದ್ದವನು ನಾನು. ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ. ಕಾರಣವನ್ನು ತಿಳಿದೇ ಬಂದವ ನಾನಿದ್ದೇನೆ. ಕೇವಲ ಹೆಣ್ಣೊಬ್ಬಳು ವಿರಚಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗೆ, ಅವಳಲ್ಲಿರುವಂತಹ ವಾಂತಿ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೆ. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮನ ಮಗಳು. ಸಾಮಾನ್ಯ ಬಡ ಋಷಿ ಅವನು. ಅಪಮಾನವೇ ಇದು. ಇವಳು ಕ್ಷಮೆಗೆ ಯೋಗ್ಯಳಲ್ಲ. ಯಾಕೆ ಹೇಳಿದೆ? ಮುಂದಕ್ಕೆ ಪ್ರಪಂಚದ ಜನರು ಅಥವಾ ಇವಳ ವಂಶಸ್ಥರು ಇದನ್ನೇ ಅನುಸರಿಸುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಕೋಣನೇ ಆಗಲಿ. ಮುನಿ ಸುಭಾಷಿಗೆ ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಎಂಬುದು ದೊರಕದೇ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಏನಿದು? ಈ ಹಿಂದೆ ವಿದ್ಯುನ್ಮಾಲಿಗೆ ವರ ನೀಡುವ ಕಾಲದಲ್ಲಿ ಇಂತಹ ಅನುಭವ ನನಗೆ ಆದದ್ದಿಲ್ಲ. ಘನತರವಾದ ತಪಸ್ಸನ್ನಾಚರಿಸಿ ಬಳಲಿದೆಯಾ ಮಗಳೇ? ಭಕ್ತಿಗೊಲಿದು ಸತ್ಯಲೋಕನ ಹಿಡಿದು ಬಂದಿದ್ದೇನೆ. ಏನಮ್ಮ ನಿನ್ನ ಬಯಕೆ? ಕರುಣಸಾಗರ ದೇವ ಪರಮೇಷ್ಠಿಗೆ ಎಳೆಯ ಹರುಷದಿಂದಲೇ ಮನವಿರವ ಏನಮ್ಮ? ದುರವೀರನಾಗಿಯ ತರಳನ ಬಯಸಿ ನಾ ವಿರಚಿಸಿದೆನು ಘೋರ ತಪವ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಏಕಮುಖವಾಗಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ. ಹಾ, ಸತ್ಯಲೋಕದಿಂದಲೇ ದರೆಗಿಳಿದೆಯ ತಂದೆ. ಸತ್ಯ. ಕರುಣೆಯ ತೀರು ನೀವು, ಮಮತೆಯ ಸೂರು. ಕಮಲದಲ್ಲಿ ಶೋಭಿಸುವಂತಹ ಕಮಲ ಸಂಗೀಮ ನೀನು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತು ಎನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಹೆತ್ತವಿಗಾಗಿ ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರಕುಲದ ಏಳಿಗೆಗಾಗಿ ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯಬೇಕು. ಅಂತಹ ವರವನ್ನು ದಯಪಾಲಿಸು ತಂದೆ. ತಥಾಸ್ತು. ಧನ್ಯೋಸ್ಮಿ. ಆದರೆ ಹುಟ್ಟುವ ಮಗ ಆಗುತ್ತಾನೆ ಮಹಿಷ. ತಂದೆ ತಂದೆ ಎಂತಹ ಮಾತನ್ನೇ ಆಡಿಬಿಟ್ಟು ವರವನ್ನು ನೀಡು ಎಂಬುದಾಗಿ ಕೇಳಿದರೆ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತ ಮಗು ಕೋಡನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾರನ್ನು ಉಳಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ ತಂದೆ? ಮರುಗಬೇಡಮ್ಮ. ಮರುಗದಿರು ಮಾಲಿನಿಯೇ ಮುನಿವರ ನೊರೆದವ ಜನವು ತಪ್ಪನರಿಯದು. ತರಳ ಮಹಿಷನು ಜನಿಸಿದರು ನಿಮ್ಮುದರದಲ್ಲಿ ಮುಂದೆ ದುರಪರಾಕ್ರಮಿಯನಿಸಿ ನಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲಿ ಮುಖ ಸಂತೈಸಿದನು ಮಾಲಿನಿಯ ಮರುಗದಿರೋ. ಮಗಳೇ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ದುಃಖಿಸುತ್ತಿರುವೆಯ ತಾಯಿ? ಮತ್ತೇನು ಮಾಡಿ? ಬೇಸರ ನಮಗೂ ಆಗ್ತದಮ್ಮ. ಇದಕ್ಕೆ ಕಾರಣ ನೀನೇ ಆಗಿರುವೆಯಲ್ಲ. ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷಿ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸುಪಾರ್ಶ್ವಕ ಅಹಂಕಾರದಿಂದ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿಕ್ಕೆ ಶಾಪ ಕೊಟ್ಟಿದ್ದಾನೆ.
ತಂದೆ ನಾವು ಒಲಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು ನಿಮ್ಮಿಂದ ವಿಮರ್ಶನಿಸುವುದಕ್ಕೆ ಸಾಧ್ಯವಿಲ್ಲವೇ? ಮೂರ್ತಿತ್ರಯ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕವಾಗಿ ಆ ಮುನಿ ಹೆಣ್ಣಿನ ಬಗ್ಗೆ ಗೌರವ ಪೂಜ್ಯತೆಯನ್ನು ತೊರೆದು ಶಾಪ ಪರಿಮಾರ್ಜನೆ 3 ಮೂರ್ತಿಗಳಿಂದ ದೊರಕದೆ ಹೋಗಲಿ ಎಂಬ ಬಿರುನುಡಿಯನ್ನು ಆಡಿದ್ದಾನೆ. ಮುನಿವರ ನೊರೆದ ವಚನವು ತಪ್ಪಲರಿಯದು, ಅದರಂತೆ ಹುಟ್ಟುತ್ತಾನೆ ಮಹಿಷ. ಸಮಾಧಾನ. ಹಾಗಾದ್ರೆ ಮಾಡಿದ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯಿತು. ವ್ಯರ್ಥವಾಯಿತು ಅಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ ಅನುಗ್ರಹಿಸಕ್ಕೆಂದು ಬಂದಿದ್ದೇನೆ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ, ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ. ಯೋಗ್ಯ ಮಗ ಉದಿಸಿ ಬರ್ತಾನೆ. ಮಗನಿಗೆ ಒಳ್ಳೆಯ ಸಂಸ್ಕಾರ ನೀಡು. ಕಣದೊಳು ನಿಜ ರೂಪವನ್ನು ತಳೆಯುತ್ತದೆ ಮನೆಗೈದಿ ಜನನಿಯಲಿ ಇತ್ತ ಮುಂದಿನ ತಿಥಿಯು ತನ್ನ ಯಾಳಿದ ಪುತ್ರರ ನೆನೆದು ಮನದಿ ದುಃಖಿಸುತ್ತಿರಲಂದು ಹೇಳಿಕೊಳ್ಳುವುದಕ್ಕೆ ಕಶ್ಯಪರ ಹಿರಿಯರ ಸೇರಿದ್ದೇವೆ. ನಾನು ಶೋಣಿತಾಪುರದ ಒಡತಿ. ಆದರೆ ಯಾವ ನೆಮ್ಮದಿ ಉಂಟು ಹೇಳಿ? ಕಣ್ಣೀರನ್ನೇ ಕುಡಿದು ಬದುಕುವಂತ ಸ್ಥಿತಿ ನನ್ನ ಪಾಲಿಗಾಗಿ ಹೋಗಿದೆ. ಪುತ್ರ ಶೋಕ ಎನ್ನುವುದು ನಿರಂತರವಾಗಿ ನನ್ನನ್ನು ಕಾಡುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳ ಅಂತ ದೇವತೆಗಳು. ಹೇಗಾದ್ರೂ ಮಾಡಿ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಮಗಳಾದ ಮಾಲಿನ್ಯವನ್ನು ತಪಸ್ಸಿಗಾಗಿ ಕಳಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ವರವನ್ನು ಪಡೆದು ಬಂದಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರನ ಅಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಯಾವ ಸಂತೋಷ ಹೇಳಿ? ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯಿತಲ್ಲ, ಯಾರಿದ್ದಾರೆ ಹಿಡಿಯುವವರು? ಅವನ ಆಟಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆಯ ಮೇಲೆ ಕೈ ಇರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸಬೇಕಾದ್ರೆ ಯಾವುದೋ ಒಂದು ಕಷ್ಟ ನಿಮ್ಮ ಬಾಳಿಗೆ ಬಾಧಿಸ್ತಾ ಉಂಟು. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ಓ, ನೀನೇನು ಓಡೋಡಿಕೊಂಡು ಬಂದು ಅತ್ತೇನು ಒಂದು ಗೌರವದಿಂದ ಏನಾಯ್ತಮ್ಮ ಎನ್ನುವುದಾಗಿ ಕೇಳುತ್ತಾ ಇದ್ದೀಯ. ಆದ್ರೆ ಏನು ನಾನು ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ ಮಗನೇ? ಏನಾಯ್ತಮ್ಮ? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳು ಎತ್ತವಳು ನಾನು. ಆದ್ರೆ ಏನೋ ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಗಿ. ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ಹುಟ್ಟಿದಂತ ಗಂಡು ಮಕ್ಕಳನ್ನು ಆ ಸ್ವರ್ಗ ಲೋಕದ ಆಸೆಯಿಂದ ಕಳುಹಿಸಿಕೊಟ್ಟೆ ಮಗನೇ. ಏನಾಯ್ತಮ್ಮ? ಹೋದಂತ
ಇದ್ದೇನೆ. ಆ ಬಡಾಸುರಪ್ಪನಿಗೆ ಸರಿಯಾದಂತ ಪ್ರಾಯಶ್ಚಿತ್ತವನು ಮಾಡಿ ನಾನು ಬರ್ತೇನೆ. ಕೊಡಿ ನನಗೆ ಅಜ್ಜಿ. ಹೋಗಿ ಜಯಶಾಲಿಯಾಗಿ ಬಾ. ಸಮರದಲ್ಲಿ ಕೈ ಸೋತು ದಿಕ್ಕು ದೇಶದ ಓಡಿ ಹೋಗಿದ್ದಾನೆ. ಸುರಪೀಠ ಬರಿದು ಹೋಗಿದೆ. ಸಮರದಲ್ಲಿ ದೇವತೆಗಳೆಲ್ಲ ಬಡಿದು ಓಡಿಸಿ ಸುರಗದ್ದುಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಫಲವಾದಂತಹ ರೆಕ್ಕೆಯನ್ನೇ ಬೀಸುತ್ತಾ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ಪದ್ಮವಯ ನೇರವಾಗಿ ಸ್ವರ್ಗಲೋಕವನ್ನು ಏರಿದೆ. ದೇವತೆಗಳನ್ನು ಬಡಿದೋಡಿಸಿ ಸ್ವರ್ಗಲೋಕದ ಪೀಠವನ್ನು ಸ್ವಾಧೀನಪಡಿಸಿಕೊಂಡಿದ್ದೇನು. ಈ ಹೊತ್ತಿಗೆ ದೇವತೆಗಳ ಪಕ್ಷವನ್ನು ವಹಿಸಿ ಯಾರು ಬರುವುದಿಲ್ಲ ಎಂದು ಬೇಸಿಕೊಳ್ಳಬೇಡ. ಪಕ್ಷವನ್ನು ವಹಿಸಿ ಬಂದವ ಯಕ್ಷರಾಜ ಪಿಂಗಲಾಕ್ಷ. ನಿರ್ಲಕ್ಷ್ಯ ನಿನ್ನ ನಿರೀಕ್ಷೆಯಲ್ಲೇ ಇದ್ದವ ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ, ಇದು ಬ್ರಹ್ಮದೇವರೇ ಹೇಳಿದ ಮಾತು, ಆ ಯಕ್ಷನ ತಾನೇ ಇಳು ನಿನ್ನ ತಲೆ
ದೇವತೆಗಳು ಹರ್ಷವಣ್ಣವನ್ನು ಹೂಮಳನ್ನ ಕೈಯುತ್ತಾ ಇದ್ದಾರೆ. ತಡ ಮಾಡುವುದಿಲ್ಲ, ಯಕ್ಷಲೋಕ ಸೇರ್ತೇನೆ. ನಾನು ಯಾರು ಅಂತ ಗೊತ್ತಾಗಲಿಲ್ವಾ? ಸತ್ಯ ಸತ್ಯ. ಒಮ್ಮೆ ಸರಿ ನೆನ್ಪು ಮಾಡಿಕೊಳ್ಳಿ. ಈ ಮುಖ ನೋಡಿದ್ದು ನೆನಪಿಲ್ವಾ? ಮುಖವಾ? ಮತ್ತೆ ಹೇಗೆ ಕಾಣಿಸ್ತದೆ? ಹಾಗೆ ಕಾಣುತ್ತದೆ. ಒಮ್ಮೆ ನಿಮಗೆ ಗೊತ್ತುಂಟು, ನೀವು ಸರಿ ನೆನಪು ಮಾಡಿ. ಯಾರು ಇವನನ್ನು ಒಳಗೆ ಬಿಟ್ಟದ್ದು ಯಾರು? ನಾನು ನಿಮ್ಮ ಸಿದ್ದಮ್ಮನ ಅಳಿಯ. ನಿಮ್ಮ ಸಿದ್ದಮ್ಮನ ದಿದ್ಯಮ್ಮನ ಅಳಿಯ. ಸಿದ್ದಮ್ಮನ ಅಳಿಯ ನನ್ನ ಗಂಡ. ನಿಮ್ಮ ಗಂಡನ ಜೊತೆಗೆ ಇದ್ದವ. ನನ್ನ ಗಂಡನ ಜೊತೆ ಇದ್ದವ. ನಿಮ್ಮ ಗಂಡ ಇತ್ತೀಚೆಗೆ ನನ್ನನ್ನು ಕರೆದು ಹೇಳಿದ್ರು, ಏನು? ನೀನು ಇಲ್ಲಿರುವುದಲ್ಲ, ಬಾ ನೀನು ನನ್ನ ಜೊತೆಗೆ ಬಾ. ಎಲ್ಲಿಗೆ? ನಾವು ಹೋಗುವ. ಎಲ್ಲಿಗೆ? ಎಲ್ಲಿಗೆ? ನಾವು ಗುರುಪುರಕ್ಕೆ ಹೋಗುವ. ಗುರುಪುರಕ್ಕೆ ಹೋಗಿ ಹೋರಾಟ ಮಾಡುವ. ಸುರಪುರಕ್ಕೆ ಹೋಗಿ ಹೋರಾಟ ಮಾಡುವ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ನೀವು ಅದು ಮಾಡುವುದಕ್ಕಿಂತ ಮೊದಲು ಒಂದು ಚಪಾತಿ ಆದ್ರೂ ಮಾಡ್ಬೇಕಲ್ಲ. ಅದು ಹಾಗಲ್ಲ, ತಪಸ್ಸಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಅದು ನಾನು ಮೊದಲೇ ಮಾಡಿ ಆಗಿದೆ. ಮಾಡಿ ಪೂರೈಸಿ. ಬೇಕಿದ್ರೆ ನೀನು ಕೂಡ ಬಾ, ನನ್ನ ಜೊತೆಗೆ ಬಾ. ಬೇಕಿದ್ರೆ ನೀನು ಕೂಡ ಹೋರಾಟ ಮಾಡು, ಕಲಸಿ ನಾ ಕೊಡ್ತೇನೆ. ಹೋರಾಟ ಮಾಡು, ಕಲಿಸಿ ಕೊಡ್ತೇನೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನಾನು ಯುದ್ಧ ಮಾಡ್ಲಿಕ್ಕೆ ಜನ ಅಲ್ಲ, ಬೇಕಿದ್ರೆ ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿ. ಅವರು ಹೇಳಿದ್ ಒಂದೇ ಮಾತು, ಪೂರಿ ದೋಸೆ ಬಂತಿಯಲ್ಲ. ಭೂರಿ ದೋಷವಾಯಿತು.
ಆಯ್ತು. ಇನ್ನು ತಡ ಮಾಡುದಲ್ಲ, ಹೇಳಿ ಎಲ್ಲ ಒಬ್ಬೊಬ್ರು ಹೇಳುದಲ್ಲ, ಎಲ್ಲ ಹೇಳಿ. ಎಲ್ಲಿಗೆ? ಇವತ್ತಲ್ಲ ಅವತ್ತು ಹೊರಡುವಾಗ ಹೇಳಿ. ಎಲ್ಲ ಹೇಳಿ. ನಮ್ಮ ಸೇನೆ ತಯಾರಾಗ್ಲಿ, ನಮ್ಮ ಸೇನೆ ತಯಾರಾಗ್ಲಿ. ಸ್ವರ್ಗ ಲೋಕಕ್ಕೆ ಲಗ್ಗೆ ಇಡ್ಲಿ. ಯಾವ ಭೋಜನ ಶಾಲೆಯಲ್ಲಿ ಸೇನೆ ಲಗ್ಗೆ ಇಡ್ಲಿ ಅಂತ ಹೇಳಿದ್ರು. ಎಲ್ಲರನ್ನು ಕೂಡಿಕೊಂಡು ಸ್ವರ್ಗಕ್ಕೆ ಹೊರಟದ್ದು ನಾವು. ಯಾಕೆ ದಿಗ್ವಿಜಯ ತರಲಿಕ್ಕೆ, ಸ್ವರ್ಗದಿಂದ ದಿಗ್ವಿಜಯಕ್ಕಾಗಿ ಹೋದದ್ದು. ಅಮ್ಮ, ಅಲ್ಲಿಯ ವಿಚಾರವನ್ನು ಹಿಡ್ಕೊಂಡು ನಾನು ಬಂದದ್ದು. ಏನು ವಿಷಯದಂತೆ? ಲಾಲಿಸಬೇಕು. ಯಾವುದು? ಅದೇ ನಾಟ್ಯ ಪ್ರದರ್ಶನಕ್ಕೆ ಬಂದದ್ದು. ಮತ್ತೆ ಅಲ್ಲಿಂದ ತಂದು ಇಲ್ಲಿಗೆ ಹೋಗಿ ಬಂದದ್ದು ಎಲ್ಲಿಗೆ? ಸ್ವರ್ಗಕ್ಕೆ. ತಿರುಗಾಟದಲ್ಲಿ ಏನಾದ್ರು ಪ್ರಯೋಜನ ಆಗಬೇಕು ಅಂತ ಹೇಳಿ ಸ್ವಲ್ಪ ನಾಟ್ಯವನ್ನು ಕೂಡ ಕಲ್ತ್ಕೊಂಡು ಅಮ್ಮ ನಮ್ಮವರನ್ನೆಲ್ಲ ಕೂಡಿಕೊಂಡು ನೇರವಾಗಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗಕ್ಕೆ ಹೋದದ್ದೇ ತಡ. ಆ ಕಡೆಯಿಂದ ಬಂತು. ಏನು ಬಂತು? ಆ ಕಡೆಯಿಂದ ತುಕುಡಿ ಬಂತು. ಎಂತದ್ದು? ಅವರದ್ದು ಸೇನಾ ತುಕುಡಿ. ಅವರ ತುಕುಡಿ ಬರುವಾಗ ಈ ಕಡೆಯಿಂದ ನಮ್ಮ ಗೋಡಾನ್ ರಕ್ಕಸರ ಗಡನ ತುಕುಡಿ ಗಡನದಲ್ಲಿಗೆ ಬಂದು ಪುಡಿ ಅಷ್ಟಾದ್ಮೇಲೆ ಅವರಲ್ಲಿ ಮುಖ್ಯವಾದವರು ಬಂದರು. ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ವರೋಣೆ, ಕುಂಬ್ರ, ನೀರ್ಬತ್ತಿ, ಯಮ. ಅವರಲ್ಲಿ ಅಗ್ನಿ, ವಾಯು, ಕುಬೇರ, ನಿರುತಿ, ಯಮ, ವರುಣ. ಇವರಿಗೆಲ್ಲ ಮೊದಲೇ ಗೊತ್ತುಂಟು ಮಾರ್ರೆ. ದೇವತೆಗಳು ಯಾರಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ನಾನು ಸುಮ್ಮನೆ ಬಂದದ್ದು ಅಂತ. ಬಂದವರೆಲ್ಲ ಸುತ್ತ ನಿಂತುಕೊಂಡ್ರು. ಸುತ್ತ ಅವರು, ಮಧ್ಯದಲ್ಲಿ ನಮ್ಮ ಯಜಮಾನರು. ಅವರ ಕೈಯಲ್ಲಿ ನೋಡುವಾಗ ಎಂತದ್ದು ಅವರು ಬರುವಾಗಲೇ ಬಿಲ್ ಇಟ್ಕೊಂಡು ಬಂದದ್ದು. ಸುತ್ತ ಬಿಲ್ ಇಟ್ಕೊಂಡು ಅವರು ಎಂತ ಮಾಡುದು? ಅವರ ಬಿಲ್ ಉಂಟಲ್ಲ, ಇವರಿಗೆ ತಾಗಿಸ್ಲಿಕ್ಕೆ ನೋಡು. ಇವರದೇ ಬಿಲ್ಲಿಂದ ಯಾರಿಗೆ ತಾಗಿಸಿ ಬರುದು. ಅವರ ಹಾಗೆ ಬಿಡ್ಲಿಲ್ಲ. ಎದ್ದು ನಿಂತ್ಕೊಂಡು ಇವರ ಬಿಲ್ಲಿನಿಂದ ಅಂತ ಬಿಟ್ಟ. ಬಾಣ ಪ್ರಯೋಗ ಬಿಟ್ಟದ್ದೇ ತಡ. ಬಂದಂತ ದೇವತೆಗಳೆಲ್ಲ ಓಡಿ ಹೋದ್ರು. ಹೌದಾ? ಎಲ್ಲರೂ ಓಡಿ ಹೋದ್ರು. ಇನ್ನು ಯಾರು ಬರ್ಲಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡುವಾಗ ಮತ್ತೊಬ್ಬ ಬಂದದ್ದು ಯಾರು? ಜನ ಯಾರು? ಸುರತ್ಕಲಿಂದ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜಿರಿ ಇಟ್ಕೊಂಡು ಒಬ್ಬ ಬಂದ. ಯಾರು ನಿನ್ನ ಸಂತಾನದವಾದು? ಅವರಲ್ಲಿ ಮುಖ್ಯವಾದವ ಸುರಲೋಕದಿಂದ ಐರಾವತವನ್ನು ನೋಡಿ
ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸೂರಪ್ಪ. ಇವರಿಗೆ ಇದು ಕೂಡ ಗೊತ್ತುಂಟು ಮಾರೆ. ಬಂದವನ ಆ ಕಡೆಯಿಂದ ಅವ ನಿಮ್ಮವ್ರನ್ನ ಯಾರು ಅವರನ್ನು ನೋಡಿ ಸುರಪ್ಪ ಅವನಿಗೆ ಸೂರಪ್ಪ ಸುರಪ್ಪ ಇವತ್ತು ಸಿಕ್ಕಿದೆಯಲ್ಲ ಬಿಡುದಿಲ್ಲ ಅಂತ ಹೇಳಿದ್ರು. ಆ ಕಡೆಯಿಂದ ಅವ ಸುರಪ್ಪ, ಈ ಕಡೆಯಿಂದ ನಮ್ಮ ಯಜಮಾನರು. ಜೋರು ಜೋರು ಯುದ್ಧ, ಭಯಂಕರ ಭೀಕರ ಜಟಾಪಟಿ ಭಯಾನಕ ಸಾಂಕ್ರಾಮಿಕ ನಿನಗೆ ಜೋರು ಜೋರು ಯುದ್ಧ. ಯುದ್ಧ ಆಗಿ ಯುದ್ಧದ ಕೊನೆಗೆ ಎಂತದಾಯ್ತು? ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದ್ದಲ್ಲಮ್ಮ. ಮೊದಲೇ ತಲೆಯಲ್ಲಿ ಕೂದಲಿಲ್ಲ, ಅದಕ್ಕೆ 2 ಬಾರಿತೀನಿ ಅಂತ ಹೇಳಿ. ದೇವೇಂದ್ರ ಓಡಿದ್ದ. ನೀ ಅಳುವುದು ಯಾಕೆ? ಮತ್ತೆ ನೀ ಹೋದದ್ದು ಯಾಕೆ? ಯುದ್ಧಕ್ಕೆ ಸ್ವರ್ಗವನ್ನು ಸ್ವಾಧೀನ ಮಾಡುವುದು. ದೇವೇಂದ್ರ ಓಡಿ ಹೋಗಿದ್ದಾರೆ. ಸ್ವರ್ಗಲೋಕ ನಮ್ಮ ಪಾಲಿಗಾಯಿತು. ಮತ್ತೆ ಕಳುತ್ತೀಯೋ? ಮತ್ತೆ ಅಳಬಾರ್ದ? ಸಂತೋಷದ ವಿಚಾರ ಇದು, ನಗನಗುತ್ತಾ ಹೇಳಬೇಕು. ಈಗ ಅಳ್ತಾ ಹೇಳುವ ವಿಚಾರ ಅಲ್ಲ, ನಗ್ನಗುತ್ತಾ ಹೇಳಬೇಕು. ಆಮೇಲೆ ಅದು ವಿಚಾರ ಕೇಳಬೇಕು. ದೇವತೆಗಳೆಲ್ಲ ಓಡಿ ಹೋದ್ರು. ಎಲ್ಲರೂ ಹೋಗಿ ಆದ್ಮೇಲೆ ನಿಮ್ಮ ಗಂಡ ನೇರ ಬಂದು ಮಶಾಣದ ಬಳಿಗೆ ಬಾರಿಸಿದ ಪಾಪಿ ಮಗನೇ. ಮಶಾಣ ಸಿಂಹಾಸನ ಶ್ರೀನಿವಾಸನ 14ರಲ್ಲಿ ಸಿಂಹಾಸನದಲ್ಲಿ ಕೂತ್ರು. ಕೂತದ್ದೇ ತಡ ಚಪ್ಪಾಳೆ ಬಡಿದ ಕೂಡಲೇ 6 ಮಂದಿ ಹೆಣ್ಣು ಆಪು ಸೀರೆ ನಾಯಿ ಮರಿಗಳು ಬಂತು. ಇದ್ದರವರು ಸೇರಿಸಿಕೊಂಡು ಬಡಿದಾರೆ. 6 ಮಂದಿ ಹೆಣ್ಣು ಮಕ್ಕಳು ಅಪ್ಸರಾಂಗನಿರೋ ನಾರಿ ಮಣಿಯರು. ಯಾರೆಲ್ಲ ಬಂದ್ರು? ದಂಬೆ, ಊದುಬತ್ತಿ, ಮೀನಕ್ಕ, ಮಂಜಾಲ್ ದೋಸೆ. ಯಾರಿದೆಲ್ಲ? ಅವರು ಬಂದವರು ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮಿ, ಮಂಜುಘೋಷಿ. ನಾನು ಮಂಜಾಲ್ ದೋಸೆ ಅಂತ ಅಂದ್ಕೊಂಡೆ. ಮಂಜಾಲ್ ದೋಸೆ ಹೆಸರೇ ಬರಲಿಲ್ಲ. ಮಂಜುಘೋಷಿ ಅವರೆಲ್ಲ ಬಂದ್ರು. ಅವರು ಬಂದ ಮೇಲೆ ಕಡೆಗೆ ಒಬ್ಬಳು ಬಂದ್ರು. ಅವಳ ಪ್ರವೇಶವೇ ವಿಶೇಷ. ಹೇಗಿತ್ತು? ಬಂದದ್ದು ಹೇಗೆ? ತಟ್ಟೆಯ ಮೇಲೆ. ತಟ್ಟೆಯಲ್ಲಿ ಯಾರು ಬಂದದ್ದು? ಪುಂಡಿಗಸಿ. ಅವಳು ಬಂದವಳು ಹಾಗೆಲ್ಲಬಹುದು. ಪುಂಜಿಗಸ್ತಳೆ. ಅವಳು ಬಂದ್ಲು. ಬಂದಾದ ಮೇಲೆ ಅವರದು ನಿತ್ರಣ ಆರಂಭ ಆಯ್ತು. ನಾಟ್ಯ ಆರಂಭ ಆಯ್ತು. ನಾಟ್ಯವನ್ನು ನೋಡ್ಬೇಕು. ಅದು ನೋಡುವುದಕ್ಕೆ ಒಂದು ವಿಶೇಷ. ನೋಡುದು ಬೇಡ, ಕಣ್ಣಿಗೆ ಅಷ್ಟು ಚಂದ ಅಂತೇಳಿ. ನಾಟ್ಯ ಬಿಡಿ, ಬಾಯಿ ತಾಳ ಕೇಳ್ಬೇಕು ನೀವು ಅವರು. ನಾನು ಇಲ್ಲಿ ಸ್ವಲ್ಪ ಅವಕತ್ಯ ಬಿದ್ದರೆ ಬೇಕಾಗ್ತದೆ ಅಂತ ಕಲ್ತ್ಕೊಂಡು ಬಂದದ್ದು. ಬಾಯಿ ತಾಳ ನೀವು ಕೇಳ್ಬೇಕಮ್ಮ. ಮೊದಲಿಗೆ ಹೇಗೆ? ನಾದನ ನಿನ್ನ ತೈ, ನಾದನ ನಿನ್ನ ತೈ, ನಾದನ ನಿನ್ನ ತೈ. ಅದಾದ್ಮೇಲೆ ತಿನ್ನತ ದಿನಕ್ಕೆ, ತಿನ್ನತ ದಿನಕ್ಕೆ. ಇವರಿಗೆ ಸರಿ ಗೊತ್ತು. ಅದು ಇಲ್ಲದಿದ್ರು ದಿನತ ದಿನಕ್ಕೆ. ಮತ್ತೆ ಕಡೆಗೆ ಹೋಗುವಾಗ ಮುಕ್ತಾಯ ಕೊಂಡ ಬೊಂಬೆ ಎಲ್ಲ ತಿಕ್ಕುವತ್ತೈ. ಅವರಲ್ಲೇ ಇರುವುದು. ಅದು ಅವ್ರು ಯಾಕೆ ಬಾರಿಸಲಿಲ್ಲ? ಅವರಿಗೆ ಮುಕ್ತಾಯಕ್ಕೆ ಹೊತ್ತಾಗ್ಲಿಲ್ಲ. ಬಗೆ ಬಗೆಯ ನಾಟ್ಯ ಆಯ್ತು. ಬಂದವರೆಲ್ಲ ಹೋದ್ರು. ಎಲ್ಲರೂ ಹೋಗಿ ಆದ್ಮೇಲೆ ನಿಶ್ಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ ಮೇಲಿಂದ. ಪುಷ್ಪಕ ವಿಮಾನ ಬಂತು. ಪುಷ್ಪಕ ವಿಮಾನ ಅಲ್ಲ. ಪುಷ್ಪಕ ವಿಮಾನವು ವಿಮಾನ ಅಲ್ಲ. ಮತ್ತೆ ಬಂದದ್ದು ಯಾರು ಅಂತ ನೋಡುವಾಗ ಯಾರು ಹಾರಾಡಿಕೊಂಡು ಬಂದದ್ದು ಜನ. ಯಾರು 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 ಯಾರಂತ ನೀವು ಹೇಳು ಪಾಪಿ. ನಾನು ಹೇಳ್ಬೇಕು. ಮತ್ತೆ ಯಾರು ಹೇಳು? ಬಂದ ಜನ ಬೇರೆ ಯಾರು ಅಲ್ಲ. ಬಂದವ ಯಾರು? ಯತಿಸೆ ಯಕ್ಷೆ ಯಕ್ಷರಾಜ ಯಕ್ಷರಾಜ ಸಿಂಗಲ್ ಭಕ್ಷ ಕರ್ಮ. ಬಂದವ ಪಿಂಗಳಾಕ್ಷ. ಬಂದವನ ಒಂದು ಸಣ್ಣ ದಿತ್ತ ತಗೊಂಡ. ಅವನ ಪ್ರವೇಶವೇ ವಿಶೇಷ. ಹೇಗೆ? ರಗ 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 ಗಡ್ಡಂಗಿನಲ್ಲಿ ಬಂದು ನಿಂತ. ಎಂತದ ಅವನ ಪ್ರವೇಶ ನೇರವಾಗಿ ನಿಮ್ಮ ಗಂಡನ ಮುಂದೆ ಬಂದು ನಿಂತುಕೊಂಡು ಏನು ಕೂತದ್ದೇನ? ಆಚಂತ ನೋಡುದು, ಈಚೆ ನೋಡು. ನಾನು ಆಗದಿಂದ ಬಂದು ಇಲ್ಲಿ ಇಷ್ಟು ಕಷ್ಟ ಪಡ್ತಾ ಇದ್ದೇನೆ, ಇಷ್ಟು ಬೆವರ್ತಾ ಇದ್ದೆ ನನಗೆ. ನೀನು ಕೂತ್ಕೊಂಡು ಕಾಲಾಡಿಸಿಕೊಂಡು ಮಾತಾಡುದು, ಹೌದಣ್ಣ? ಏನು ಮುಖ ಎಂತ ನೋಡುದು? ನನ್ನ ಮುಖದಲ್ಲಿ ಎಂತ ಮಂಗಕೊಂಡಿದ್ದ ಉಂಟು, ಹೌದಣ್ಣ? ಏನು ಮುಖ ನೋಡುದ? ಇಳಿ ಕೆಳಗಿಳಿ, ನೀನು ಕೆಳ. ಸರಿ ಇರ್ತದೆ. ನೀ ಸರಿ ಇದೆಯಾ ಪಾಪಿ? ನಾನು ಅವನಲ್ಲ. ಮತ್ತೆ ಯಾರು? ಬಂದ ಅವ ನಿಮ್ಮ ಗಂಡನಲ್ಲಿ ಹೇಳು. ಅಷ್ಟಕ್ಕೆ ನಿಮ್ಮ ಗಂಡ ಹೇಳಲಿಲ್ಲ. ನಿಮ್ಮ ಗಂಡ ಹೇಳಿಲ್ಲ ಅಂತ ಅವ ಕೂಡ ಬಿಡ್ಲಿಲ್ಲ. ಹತ್ತಿರ ಬಂದು ಅವನ 2 ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಕಪಾಳ
ನಿಮ್ಮ ಗಂಡ ಕೂತಿದ್ದವರು ಅಲ್ಲಿಗೆ ಎದ್ದು ನಿಂತ್ಕೊಂಡು ಕೋಪ ಅವರಿಗೆ ಹಾಗೆ ಬಂದದ್ದು. ಕೋಪ ಗಂಡನಿಗೆ ಸಿಟ್ಟು ಬಂದು ಎದ್ದು ನಿಂತ್ಕೊಂಡು ನಾನು ಯೋಚನೆ ಮಾಡಿದೆ ಈ ಸೆಲೆಕ್ಷನ್ ಕತೆ ಮುಗಿಯಿತು, ಬರೋ ದಿವಸಕ್ಕೆ ಯಕ್ಷ ಬೇರೆ ಆಗಬೇಕು ಅಂತ ಯೋಚನೆ ಮಾಡಿದೆ. ಇವನ ಕತೆ ಮುಗಿಯಿದೆ, ಯುದ್ಧ ಮಾಡ್ತಾರೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ. ಈಗ ಯುದ್ಧ ಮಾಡ್ತಾರೆ ಅಂತ ಯುದ್ಧ ಮಾಡುದು ಕಾಣೋದಿಲ್ಲ. ಮತ್ತೆ ಎಲ್ಲರೂ ರಿಕ್ಷೆಯಲ್ಲಿ ಕೂತು ಕಾಯ್ತಾ ಇದ್ದಾರೆ, ನಿರೀಕ್ಷೆಯಲ್ಲಿ ಕೂತು ಕಾಯ್ತಾ ಇದ್ದಾರೆ. ಯುದ್ಧ ಮಾಡುದು ಕಾಣುವುದಿಲ್ಲ. ನಿಂತಿದ್ದವರು ಅಲ್ಲಿಗೆ ಕೂತ್ಕೊಂಡಾದ್ರೂ ಯುದ್ಧ ಮಾಡ್ತಾರೆ ಅಂತ ಭಾವಿಸಿದ್ದು. ಯುದ್ಧ ಮಾಡುದು ಕಾಣುವುದಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಕೂತಿದ್ದವರು ಅಲ್ಲಿಗೆ ಮಲಗಿ ಕೆಲವೊಮ್ಮೆ ಯುದ್ಧ ಮಾಡ್ತಾರೆ. ನನಗೆ ಅದು ಗೊತ್ತಿಲ್ಲ. ಅಷ್ಟೊತ್ತಾದ್ರೆ ಹೇಳುದು ಕಾಣುವುದಿಲ್ಲ. ಮತ್ತೆ ಏನಾಯ್ತು ಅಂತೇಳಿ ನಾನು ಹತ್ತಿರ ಹೋಗಿ ಎಬ್ಬಿಸುವ ಪ್ರಯತ್ನ ಮಾಡಿದೆ. ರಾಯರೇ ಹೇಳಿ ಅಲ್ಲ, ಅವರನ್ನು ಎಬ್ಬಿಸ್ಲಿಕ್ಕೆ ಹಾಗೆ ಹೇಳುದು ಕಾಣುವುದಿಲ್ಲ. ಇದು ವಿಚಾರ ಹೌದು, ನಗಾಡಿಕೊಂಡೆ. ನನಗೆ ಅದು ಮರೆತು ಹೋಗಿತ್ತು ಅಂತ. ನಿನಗೆ ಯಾವ ಸರಿ ಹತ್ತಿರ ಹೋಗಿ ನೋಡುವಾಗ ಎಂತದ್ದು ಒಂದು ವಿಷಯ. ಹತ್ತಿರ ಹೋಗಿ ನೋಡುವಾಗ ಎಷ್ಟು ನಾಲಗೆ ಹೊರಗೆ ಬಂದಿದೆ. ಎಂತದ್ದು ಅಲ್ಲ, ಏನಾಗ್ಲಿಲ್ಲ. ನೀವು ತಲೆಬಿಸಿ ಮಾಡಬೇಡಿ, ಏನಾಗ್ಲಿಲ್ಲ. ಮತ್ತೆ ಕೂಡ ಸರಿ ಹತ್ತಿರ ಹೋಗಿ ನೋಡೋ ಒಂದು ದೃಶ್ಯ ನೋಡ್ಬೇಕು ನೀವು. ಯಾವ ಕರ್ಮದ ದೃಶ್ಯ? ಎರಡು ಕಣ್ಣುಗುಡ್ಡೆ ಕೂಡ ಹೊರಗೆ ನಾಲಗೆ ಹೊರಗೆ ಕಣ್ಣುಗುಡ್ಡೆ ಹೊರಗೆ ಎಂತದ್ದು ಮಾಡ? ಏನಾಗ್ಲಿಲ್ಲ, ನೀವು ತಲೆಬಿಸಿ ಮಾಡಬೇಡಿ. ಬೇರೆ ಏನಾಗ್ಲಿಲ್ಲ. ನಿಮ್ಮ ಗಂಡ ಸತ್ಯ ಶಿವನೇ ಪತಿಯನೇ ಮಾಡಿದೆಯಲ್ಲ ದೀಪನ ಜತೆಯ ನಗಲುವರೇ ನಲ್ಲ ಪ್ರೀತಿಯುಳು ನಿನ್ನಗಲಿ ಜೀವಿಸಲೆಂದಿ ವ್ಯತೆಯ ಯಾರೊಡನೆ ನಲಿ ಪತಿಯ. ಅಯ್ಯೋ ಶಿವನೇ, ಎಂತಹ ಕರ್ಣ ಕಠೋರವಾದಂತಹ ಮಾತನ್ನೇ ಕೇಳಿದೆ ನಾನು. ಪರಸಿಡಿಲೇ ಬಂದು ನನ್ನ ಕಿವಿಗೆ ಬಡಿದಂತ ಅನುಭವವಾಯಿತು. ಯಾಕೆ ಈ ಮಾತುಗಳನ್ನು ಕೇಳುವಂತ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು. ಸ್ವರ್ಗ ಲೋಕವನ್ನು ಪಡೆದು ಬರುತ್ತೇನೆ ಮಾಲಿನಿ, ಮಂಗಳಾರತಿಯನ್ನು ಬೆಳಗು ಎಂಬುದಾಗಿ ಹೋದವರೆಲ್ಲವೇ ಇರುವವರು. ಭಾರತ ಲೋಕವನ್ನೇ ಸೇರಿಬಿಟ್ಟಿರ ಪ್ರಭು, ಭಾರತ ಲೋಕವನ್ನೇ ಸೇರಿಬಿಟ್ಟಿರ. ಹದಿಮದಿಯ ಹೆಣ್ಣಾದವಳು ಬಯಸುವುದು ಇಷ್ಟೇ. ಹಣೆಯ ಸಿಂಧೂರದ ತಿಲಕ, ಕೊರಳ ಮಾಂಗಲ್ಯದ ಪದಕ್ಕೆ ಇರಲಿ ಎನ್ನ ಕೊನೆಯ ಉಸಿರಿರುವ ತನಕ ಎಂಬುದಾಗಿ ಆ ಭಾಗ್ಯದಿಂದ ವಂಚಿತಳಾಗಿ ಹೋದೆನಲ್ಲ ನಾನು. ಇಲ್ಲ, ನನ್ನವರಿಲ್ಲದ ಬದುಕು ನನಗೂ ಬೇಡ. ನಾನು ಕೂಡ ಸಾಯುತ್ತೇನೆ. ಹತ್ತು ಫಲವೇ ಇನ್ನೊಂದು ಮನೆ ಸತ್ತವರು ಜೀವಿಪರೇ ಸಮರ್ಥನಾಗಿ ಹದನಗಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ವಯಸ್ಸ ಮೊತ್ತವನ್ನು ಸದೆ ಬಡಿದು ನಾಕವ ಹತ್ತಿಯಲ್ಲಿ ವಶಗೈವೆನೆನುತ್ತಲೇ ಕರೆದಳ ಮಗನ. ನಾನು ಯಾಕೆ ಹೇಳಬೇಕು, ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಹತ್ತಿರದಿಂದ ಆದರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವುಂಟೆ? ಇಲ್ಲ, ನಾ ಅಳಬಾರ್ದು, ನಾ ಸಾಯಬಾರ್ದು, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನಗೆ ಇಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲ್ಲಿದ್ದ ಹೂವನ್ನೇ ಕಿತ್ತು, ಕೈಯ ಕಂಕಣವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ಇಂತ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರ. ಶಾಶ್ವತವಾದಂತಹ ನಗುವಲ್ಲ, ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸದೇ ನಾ ದಿತಿ ಸಂಜಾತೆ ಮಾಲಿನಿಯಲ್ಲ. ಹಾಗಾದರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರಿದ್ದಾರೆ ನನಗೆ? ಯಾರಲ್ಲಿ ಯಾಕಾಗಿ ಹೇಳಬೇಕು? ಭುಜ ಎತ್ತರಕ್ಕೆ ಬೆಳೆದಂತಹ ನನ್ನ ಮಗನಿದ್ದಾನೆ ಮಹೇಶ. ಸಮಸ್ತ ವಿಚಾರವನ್ನು ಅವನಲ್ಲಿ ಅರುಹಿ ನಿಮಗೊಂದು ಗತಿಯ ಕಾಣಿಸದಿದ್ದರೆ ನಾ ದಿತಿ ಸಂಜಾತೆ ಮಾಲಿನಿಯಲ್ಲ. ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಕರಳ ಕುಡಿಯನ್ನು. ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕುಮಾರ.
ಅಸುರ ವೀರರ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ ತಾಯಿ. ಒಂದೊಮ್ಮೆಗೆ ಹೆತ್ತಬ್ಬೆಯ ಕರುಳಿನ ಕೂಗು ಕೇಳಿಸಿದ್ದಮ್ಮ. ಆ ಸ್ವರವನ್ನೇ ಆಲಿಸಿ ನೇರವಾಗಿ ಬಂದು ನಿನ್ನ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಲಸೂತ್ರ ಕಾಣಿಸಿಕೊಂಡಿದೆ. ಎರಡೂ ಕರಗಳನ್ನು ಶಿರದ ಮೇಲಿರಿಸಿ ಧಾರಾಕಾರವಾದಂತಹ ಕಣ್ಣೀರು ಸುರಿಸುತ್ತಾ ಇದ್ದೀಯಲ್ಲ, ಈ ರೀತಿ ಕಷ್ಟ ಬರುವರೆ ಏನಾಯ್ತಮ್ಮ ನಿನಗೆ? ಯಾರಮ್ಮ ಕಾರಣ? ಮಗನೇ ಕಷ್ಟ. ಅಯ್ಯೋ ಶಂಕರನ ವೇಣುಕರನೇ ಯೋಗವನ್ನು ಶೋಣಿತಾಪುರದ ರತ್ನಖಚಿತವಾದಂತಹ ಸಿಂಹಾಸನದಲ್ಲಿ ಕುಳಿತು ಸಂತೋಷವನ್ನು ಅನುಭವಿಸಬೇಕಾದಂತಹ ನೀವು ಕಣ್ಣೀರನ್ನು ಸುರಿಸಿಕೊಂಡು ಮರುಗುತ್ತಾ ಇದ್ದೀರಲ್ಲ ತಾಯಿ. ಕಷ್ಟ ಬಂತೆ ಅಮ್ಮ. ಹೌದು ಮಗನೇ, ನಿಮ್ಮ ಪಾಲಿಗೆ ಕಷ್ಟ ಬಂತೆ. ಹೌದು ಕದ. ಯಾರಿಂದ ತಾಯಿ? ನಮ್ಮವರು ಏನಾದರೂ ನಿಮಗೆ ಮೋಸವನ್ನು ಮಾಡಿದ್ರೆ ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ಸರಸಿದೋದ್ಭವನೇ ತಾಯಿ. ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥನಾದಂತಹ ವೀರ ಮೈಷಾಕ್ಯ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಕೆಡಲೆ ನನಯೋ ದುರ್ಗಂಧ ಕಂದ ನಮ್ಮ ಬಾಳುವೆ ಇರುವುದು ಮಗನೇ ಕಂದ
ನೀನು ಮಾತಿಯ ಮಾತಿಗೆ ಮುಗುಟ್ಟು ಓಡಿಕೊಂಡು ಬಂದೆಯ ಮಗನೇ. ಹೌದಮ್ಮ. ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲಿ? ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯ್ತು. ಹೇಗಮ್ಮದು? ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತೇನೆಂಬುದಾಗಿ ಹೋದಂತ ವಿಚಾರ ನಿನಗೂ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ಲವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದಂತೆ ಪರಿಣಾಮ ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದಾಡಿಸಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗ. ಅಮ್ಮ ಅಮ್ಮ ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ಲವೇ? ಕಣ್ಣೀರು ಯಾಕಮ್ಮ ನಿನಗೆ? ಸಂತೋಷ ಹೌದು ಮಗನೇ. ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಕಂದ. ಏನಾಯ್ತಮ್ಮ? ಸ್ವರ್ಗದ ಪೀಠವನ್ನು ಏರಿದಂತ ನಿನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಬಂದರು ಮಗನೇ. ಅಮ್ಮ, ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ. ಕೇಳುವುದಕ್ಕಾಗುವುದಿಲ್ಲ. ಕೈಕಾಲುಗಳೇ ನಡುಕ ಪ್ರಾರಂಭವಾಗಿದೆ. ನನ್ನಪ್ಪ ಸ್ವರ್ಗ ಲೋಕದಲ್ಲಿ ಅಸುನೀಗಿದರೆ ಹೌದು ಮಗನೇ. ಇನ್ನು ಹಾಗಾದ್ರೆ ಬರುವುದಿಲ್ವೇ ನನ್ನಪ್ಪ? ಲೋಕವನ್ನೇ ಸೇರಿದರು. ಅಯ್ಯೋ 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 ಅಯ್ಯೋ, ಇನ್ನು ನನಗೆ ಯಾರು ಗತಿಯಮ್ಮ? ಹಾಗೆನ್ನೇನು ಮಗನೇ? ಯಾಕೆ? ನಿನಗೆ ನಾನಿದ್ದೇನೆ ಕಂದ. ಅಮ್ಮ, ಕಂದ, ಕಳೆದು ಹೋದಂತಹ ವಿಚಾರಕ್ಕೆ ಪ್ರಾಜ್ಞರಾದವರು ಯೋಚಿಸಬಾರ್ದತ್ತೆ. ನನ್ನಪ್ಪ ಸತ್ತಿದ್ದಾರೆ. ಸತ್ತ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದು. ನನ್ನ ಅಪ್ಪನನ್ನು ಕೊಂದವ ಯಾರಮ್ಮ? ಯಕ್ಷ ಮಗನೇ, ಯಕ್ಷ. ಯಕ್ಷ ಮರಕ್ಕೆ ಬರಲಮ್ಮ. ನನಗೆ ಲಕ್ಷ್ಯವಿಲ್ಲ. ಅಪ್ಪಣೆ ಕೊಡು. ಹೊರಟ. ಸಂತೋಷವಾಯಿತು ಮಗನೇ. ನಾಡಿದ ನುಡಿಗೆ ಮಾಡಿ
ಸಮರದಿ ನಿನಗೆ ಘನವಲ್ಲ ವನಜನವನು ಬರುವ ಕೃತಕದಿ ಅನವರತ ಸುಮನ ಸರಭಕ್ಷದಿ ನಿನಗೆ ಪೇಳುವೆನುಂದು ವಿಧಿಯಲ್ಲಿ ಮಣೆದು ವರಗಳನ್ನು ಕಂದ ನನ್ನನ್ನು ಬಿಟ್ಟು ಬಿಡು. ಆ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನೆ. ಕಂದ, ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡಮ್ಮ. ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳು, ತೃಣಕ್ಕೆ ಸಮಾನರವರು. ಹೌದು ತಾಯಿ. ಆದರೆ ಯುದ್ಧರಂಗದಲ್ಲಿ ಸ್ವತಂತ್ರ ಹರಿಯ ಮೊರೆಯನ್ನು ಹೋಗುತ್ತಾರೆ ಮಗನೇ. ಅವನ ಅಪ್ಪ ಬೇಕಾದ್ರೂ ಯುದ್ಧಕ್ಕೆ ಬರಲಿ, ನಾನು ಜಯಿಸಿಕೊಂಡೇನು. ಸುರರ ಪಕ್ಷವನಾಂತೆ ಬರುತ್ತಾನೆ. ಹೌದೇ? ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾನೆ ಮಗನೇ. ಕಂದ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ದು ನಾವು ಜಯಿಸಿಕೊಂಡೇವು. ಆದರೆ ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇದರ ಬಗ್ಗೆ ನಾವು ಆಲೋಚಿಸಲೇಬೇಕು. ಇದಕ್ಕಾಗಿ ನನಗೆ ಪೂರ್ವ ಸಿದ್ಧತೆಯಾಗಬೇಕಾಗಿದೆ. ಅಮ್ಮ ಮಗನೇ, ನಾನೇನು ಮಾಡಬೇಕು? ನಮ್ಮಲ್ಲಿ ಜನಬಲ ಉಂಟು, ಸೇನೆಯ ಬಲ ಉಂಟು. ಹೌದು. ಆದ್ರೆ ಒಂದರ ಬಲ ಇಲ್ಲ. ಯಾವುದದು? ದೈವ ಬಲ. ದೈವ ಬಲಗಳಮ್ಮ ಹಾಗೆ ಸಿಗುತ್ತದ? ಅನ್ನ ಆಹಾರ ಎಲ್ಲವನ್ನು ಕೊಟ್ಟು ಇಷ್ಟು ದೊಡ್ಡವನ್ನಾಗಿ ಮಾಡಿದವಳು ನೀನು. ಈಗ ದೈವ ಬಲ ಕೊಡಮ್ಮ. ಕಂದ, ನೀನೀಗಲೇ ಕಾಡನ್ನು ಸೇರಬೇಕು. ಕಾಡು ವಿಧಾತನ ಕುರಿತಾಗಿ ತಪವನ್ನಾಚರಿಸಬೇಕು. ಅಜಯನಾಂತ ವರವನ್ನು ಪಡೆಯಬೇಕು. ಅದರಂತರ ಸ್ವರ್ಗವನ್ನೇರಬೇಕು. ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನು ಬಡಿದವನು ಸ್ವರ್ಗದ ಸುರಗದ್ದುಗೆಯನ್ನು ನೀನು ಏರಬೇಕು. ಅಲ್ಲಿಯ ಪೀಠವನ್ನು ನಾನು ಏರುವೆ ತಾಯಿ. ನಿನಗೆ ಯಾವುದೇ ಸಂಶಯ ಬೇಡ ಅಮ್ಮ. ದೈವ ಬಲವನ್ನು ಪಡೆಯುವುದಕ್ಕೆ ಬೇಕಾಗಿ ಕಾನನವನ್ನು ನಾನು ಸೇರಬೇಕೆ. ಆ ಬ್ರಹ್ಮದೇವನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಗೈದು ವರವನ್ನು ಸಂಪಾದಿಸಿಕೊಂಡು ಬರ್ತೇನೆ. ಇವತ್ತಿನವರೆಗೆ ನಿನ್ನ ಯಾವುದೇ ಹೇಳಿಕೆಗಳನ್ನು ನಾನು ವಿರೋಧಿಸಿದವನಲ್ಲ. ಈಗ ಹೊರಟು ನಿಂತಿದ್ದೇನೆ. ತುಂಬು ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡುತ್ತಾಯೇ. ಮರಿಗೆಯಲ್ಲಿ ಹೋಗುವುದಲ್ಲ ಮಗನೇ. ಕೊಡಮ್ಮ ಈ ಖಡ್ಗವನ್ನು. ಯಾವುದು? ಈ ಖಡ್ಗದ ಅಗತ್ಯ ಇಲ್ಲಮ್ಮ ನನಗೆ. ವಿರೋಧಿಗಳನ್ನು ಸದೆ ಪಡೆಯುವುದಕ್ಕೆ ಬೇಕಾಗಿ ಉಭಯ ಕೋಡುಗಳಿವೆ. ಇನ್ನು ಮುಂದಕ್ಕೆ ಶೋನಿತಾಪುರದ ಪ್ರಜೆಯ ರಕ್ಷಣೆ ನಿನಗೆ ಮಗನೇ. ಅಮ್ಮ ಅಮ್ಮ ಅಮ್ಮ, ಅರ್ಥವಾಯಿತು. ಮಕ್ಕಳಾಟಿಗೆಯನ್ನು ಬಿಡು ಮಹಿಷ, ಇನ್ನು ಮುಂದೆ ಪ್ರೌಢನಾಗಿ ಕಾಣಿಸಿಕೋ ಎನ್ನುವ ಹಾಗೆ ಅಮ್ಮ ನೀನು ಆವಾಗ ಎಚ್ಚರಿಸಿದ್ದುಂಟು. ಈಗ ನೋಡಿದ್ರೆ ಶೋಣಿತಾಪುರದ ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆಯನ್ನು ಈ ಖಡ್ಗದ ಮುಖೇನ ನನಗೆ ಸೂಚಿಸಿದೆ ಎನ್ನಾದರೆ ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಸಾಮಾನ್ಯ ಖಡ್ಗ ಅಲ್ಲ, ನನ್ನ ಅಪ್ಪ ಹಿಡಿದಂತಹ ಖಡ್ಗ. ಹೋಗಿ ಬರ್ತೇನಮ್ಮ. ದಾರಿ ಕೀರ್ತಿಯ ಹೆದ್ದಾರಿಯಾಗಿರಲಿ ಮಗನೇ. ವಿಖ್ಯಾತ ಮಹಿಷರು
ಬಿಡಲಾಸುರ ಬಿಡಲಾಸುರ ಹಲವಾರು ನಾಮಾವಳಿಗಳನ್ನು ಹೊತ್ತು ಈ ಹಿಂದೆ ಶೋಣಿತಾಪುರದಲ್ಲಿ ಹುಟ್ಟಿ ಬೆಳೆದವರು ಹೇಳಿಕೊಳ್ಳುವುದಕ್ಕೆ ಅಸುರ ಕುಲ, ಕೈಯಲ್ಲಿ ಶಕ್ತಿ, ಭುಜಪ್ರಾಣಗಳನ್ನು ಹೊಂದಿದಂತಹ ನಾವು ಈ ಸಲ ಒಂದು ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವ ಹಾಗೆ ಭಾವಿಸಿ ಏರಿದ್ದು ನಾಕಲೋಕ ಇಂದ್ರಾದಿಶು ಮನುಷ್ಯರನ್ನು ಹೊಡೆದಾಡಿಸಿದೆವು. ನಮ್ಮ ಅಧಿಪತ್ಯವನ್ನು ಅಲ್ಲಿ ಸ್ಥಾಪಿಸಿದೆವು. ಆದ್ರೆ ಏನು ಪ್ರಯೋಜನ? ನಮ್ಮ ಹಣೆ ಬರಹ ಸರಿಯಿಲ್ಲಂತಲೇ ಹೇಳಬೇಕಷ್ಟೇ. ಆ ದೇವೇಂದ್ರನ ಕಪಟದಿಂದಲಾಗಿ ಹರಿಯ ಚಕ್ರಾಘಾತದಿಂದ ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡು ಓಡಿದ್ರೆ ಒಂದು ಸರಿಯಾಗಿ ಮಲಗುವ ಜಾಗ ಉಂಟು. ಇದೇ ಕಾರಣದಲ್ಲಿ ದಿನನಿತ್ಯವು ನಮ್ಮ ದಿನಚರಿಯನ್ನು ಕಳೆಯುತ್ತಾ ಬರ್ತಾ ಇದ್ದೇವೆ. ಅದೇ ಗೆಡ್ಡೆ ಗೆಣಸು ದೇವತೆಗಳ ಮೇಲಿರುವಂತಹ ಪ್ರತಿಕಾರ ತೀರಿಸುವುದಕ್ಕೆ ಸರಿಯಾದ ಸಂದರ್ಭ ಒದಗಿ ಬರಬೇಕು ಅನ್ನುವ ಹಾಗೆ ದಿನವನ್ನು ಕಳೆಯುತ್ತಾ ಇದ್ದೇವೆ. ಹೀಗೇ ಇದ್ದೇವೆ. ನಾವು ಉದ್ಧಾರ ಆಗುವುದಕ್ಕಿಲ್ವಾ? ಕೇಳಿ ಬಂತಲ್ಲ ಒಂದು ಸುದ್ದಿ ಬಂತ? ಶೋಣಿತಾಪುರದಲ್ಲಿ ಹಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಆತ್ಮ ಕೈಕಾಲಿದ್ದ ನಮಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಕೋಣನಿಂದ ಏನಾಗ್ತದೆ? ಮಿತ್ರ, ಹುಟ್ಟಿದ್ದು ಮಾತ್ರವಲ್ಲ, ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಈ ಕಾಲಕ್ಕೆ ಅಜಯನಾಗಿ ಮೆರೆದಾಡುತ್ತಾ ಇದ್ದಾನೆ. ನಮಗಾದಂತಹ ಅನ್ಯಾಯಕ್ಕೆ ಅವನೇ ಸಮರ್ಥ ನಾಯಕನಾಗಿದ್ದಾನೆ. ನಾವೀಗ ಸೋತದಲ್ಲಿ ಇದ್ರಲ್ಲಿ ಗೊತ್ತಾಯ್ತು. ನಾವು ಭಜನೆ ಮಾಡ್ಲಿಕ್ಕೆ, ಆದ್ರೆ ವಿಧಾತನ ಕುರಿತಾಗಿ ಭಜನೆ ಈಗ ಬೇಡ. ನಾವು ಮಾಡಬೇಕಾದ್ದು ಮಹಿಷನ ಭಜನೆ. ನಮ್ಮ ನೋಡ ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟೋ ಮಂದಿ ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ನಮ್ಮನ್ನು ನೋಡುವಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡವರ ಹಾಗೆ ಇದ್ದೀರಿ. ಯಾರಯ್ಯ ನೀವು? ಎಲ್ಲಿದ್ದವರು? ನಿಮ್ಮ ಹೆಸರೇನು? ಇಲ್ಲಿಗೆ ಬರುವರೇ ಕಾರಣ ಏನು? ಎಲ್ಲವನ್ನು ಅರುಹಿ ಮಾಲಿನಿ ಸುಕುಮಾರ ಮತ್ತೆ ಯಾರು? ನಿನ್ನ ಹಿತವಂತರಿದ್ದೇವೆ. ಹಾಗಾದ್ರೆ ಎಲ್ಲಿದ್ದವರು? ಇಷ್ಟರವರೆಗೆ ನಾನು ನೋಡಿದ್ದಿಲ್ವಲ್ಲ ನಿಮ್ಮನ್ನು. ಈ ಹಿಂದೆ ಇದೇ ಶೋಣಿತಾಪುರವನ್ನು ಆಳ್ವಿಕೆ ಮಾಡುತ್ತಿದ್ದವರು. ಹೌದೇ? ನಿನ್ನ ಆದಿಯಲ್ಲಿದ್ದವರು, ಹಿಂದೆ ಇದ್ದವರು. ಹೌದೌದು. ಮತ್ತೆ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಅದೇ ಹಿಂದೆ ಇದ್ದವರು ಜೀವನದಲ್ಲಿ ಮುಂದೆ ಬರಬೇಕನ್ನುವ ಹಾಗೆ ಆಸೆ ಇರಬೇಕು, ಇದು ಜಯಿಸಬೇಕು ಅನ್ನುವಂತಹ ಅಭಿಲಾಷೆಯನ್ನು ಹೊತ್ತು ಸ್ವರ್ಗಲೋಕಕ್ಕೆ ಧಾವಿಸಿದೆವು. ನಮ್ಮ ಪರಾಕ್ರಮವನ್ನು ತೋರ್ಪಡಿಸಿದೆ. ಪರಿಣಾಮದಲ್ಲಿ ಏನಾಯ್ತು? ದೇವೇಂದ್ರ ಓಡಿ ಓಡಿ ಅವನು ಸುಮ್ಮನೆ ಇರ್ತಾನಂತ ನಾವು ಭಾವಿಸಿದ್ರೆ ಸುಮ್ಮನೆ ಉಳಿಲಿಲ್ಲ. ಅಯ್ಯೋ, ಏನು ಮಾಡಿದ? ಹೋಗಿ ದೂರು ಕೊಟ್ಟ. ಯಾರಲ್ಲಿ? ಆ ನಾರಾಯಣ. ಕಪಟಿ, ಮೋಸಗಾರ, ವಂಚಕನಿದ್ದಾನೆ. ನಾರಾಯಣನಿಗೆ ಬೈದು ನನಗೆ ಬೈದು. ನೀನು ಹೆದರಬೇಡ. ಅವನಿಗೆ ನನ್ನ ಅಮ್ಮ ಮೊದಲೇ ಹೇಳಿದ್ದಾರೆ, ನಾರಾಯಣನನ್ನು ನಂಬಬೇಡ ಮಗನೇ ಎನ್ನುವ ಹಾಗೆ. ಏನು ಮಾಡಿದವ? ನಾರಾಯಣ ಬರಲಿಲ್ಲ. ಬದಲಾಗಿ ಅವನ ಕೈಯಲ್ಲಿ ಒಂದು ತಿರುಗುವ ಚಕ್ರ. ಏನಾಯ್ತು? ಗರಗರನೆ ತಿರುಗುತ್ತಾ
ಆ ಸಂದರ್ಭದಲ್ಲಿ ಕೇಳಿ ಬಂತಲ್ಲ ಒಂದು ಶುಭವಾರ್ತೆ. ಏನದು? ಚಳಿದೋಪುರದಲ್ಲಿ ನಿನಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ ನಮಗೆಲ್ಲರಿಗೂ ಸಮರ್ಥ ನಾಯಕ ನೀನೆಂದು ತಿಳಿದು ನಿನ್ನ ಬಳಿಗೆ ಬಂದವರಿದ್ದೇವಯ್ಯ. ಒಂದು ಬಂದಂತ ನಿಮಗೆ ಆಶ್ರಯವನ್ನಿತ್ತಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಆಶ್ರಯ ಕೊಟ್ಟದ್ದಕ್ಕೆ ಬಹಳ ಸಂತೋಷ. ಆದರೆ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ, ಮತ್ತೆ ಯಾರಿಗೆ? ನಿನಗೂ ಆಗಿದೆ. ಅಪ್ಪನನ್ನು ಕೊಲ್ಲಿಸಿದ್ದಾನೆ.
ಎದುರಿಸಬೇಕಾದದ್ದು ಕರ್ತವ್ಯ. ನಿಜ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ. ಏರಿ ವಾಹನ ನಡೆಯುವ ಸೋಪಾನ. ಕಾರಣದಲ್ಲಿ ಜೀವನ ಹೇಗುಂಟು ಅನ್ನುವುದನ್ನು ತೋರಿಸಿಕೊಡುತ್ತಕ್ಕ ಬಂದಿದ್ದೇವೆ.
ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಲೆ ತುರಿತೇನು. ಹೌದು. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ಯಾಕಾಗಿ? ನನ್ನ ಅಪ್ಪಣಾದಂತಹ ವಿದ್ಯುನ್ಮಾಲಿಯನ್ನು ಕೊಲ್ಲಿಸಿದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗುವ. ನಾನು ಮಾಡಿದಂತಹ ಪುಣ್ಯಕೃತವಿನ ಫಲವಾಗಿ ಏರಿದನು ಸ್ವರ್ಗಲೋಕವ. ನೀನು ಹಾಗಲ್ಲ, ಶಕ್ತಿ ಸಾಮರ್ಥ್ಯದಿಂದಲಾಗಿ ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದ ಎದುರಾಗಿ ನಿಂತಿದ್ದೀಯಲ್ಲ. ನಿನ್ನ ಶಕ್ತಿ ಸಾಮರ್ಥ್ಯವು ನನಗೆ ತ್ರಿಮೂರ್ತಿಗಳ ವರಪ್ರಸಾದವು. ನೋಡಿಯೇ ಬಿಡುವ. ನಮ್ಮವರೇ ಹೇಗಾಯ್ತೀಗ? ಇಷ್ಟು ಆಗಬೇಕು ಅಂತ ಇತ್ತಲ್ಲ, ಸ್ವರ್ಗ ನಮ್ಮದಾಯಿತು. ಇದರ ಜೊತೆಯಲ್ಲಿ 3 ಲೋಕದ ಒಡೆತನ. ಹೌದು, ಇನ್ನು ಮುಂದೆ ನಾನೇ ಅರಸ. ಸರಿ, ಕೇವಲ ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜ್ಞಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ ಕೇಳದಿದ್ದವರ ತಲೆ ಕಡಿದ್ರೆ ಸಾಕು, ಎಲ್ಲರದ್ದಲ್ಲ. ಯಾರು 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 ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹೇಶನ ಹೇಳಿಕೆ ಇಲ್ಲದೆ ತೊಂದರೆ ಕೂಡ ತಟಸ್ಥರಾಗಿದ್ದಾರೆ. ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ, ಈ ಸ್ವರ್ಗಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ. ಕೆಲವೊಂದನ್ನು ನೀವು ನೋಡಿದ್ದೀರಿ, ನಾನು ಯಾವುದನ್ನು ನೋಡಿಲ್ಲ. ಎಲ್ಲವನ್ನು ನೋಡಬೇಕು. ಈ ಕಡೆ ಬನ್ನಿ.
ಅಂತೇಳಿ ಏನು ಬಂದಿರಿ? ನಿನ್ನಿಂದಲೇ ವರಪ್ರಮದನಾದಂತಹ ಕಾಳಮಹಿಷ ಲೋಕಗಂಟಕನಾಗಿ ಮೆರೆದಾಡ್ತಾ ಇದ್ದಾನೆ. ಕಾಳನ ವಧೆ ಶೀಘ್ರದಲ್ಲೇ ನಿಮ್ಮಿಂದ ಆಗಬೇಕು ಒಂದು ಮನಸ್ಸು ಮಾಡಿದೇವ್ರೆ. ಬೇರೆ ಯಾವುದನ್ನಾದ್ರೂ ಕೊಟ್ಟರೆ ಹಿಂದೆ ಪಡಿಬಹುದು, ಆದ್ರೆ ಭಕ್ತಿಗಳಿಂದ ನೀಡಿದ ವರವನ್ನು ಹಿಂದೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬಾಗ ದಾರಿ ಒಂದೇ. ನಮ್ಮ ಕಷ್ಟವನ್ನು ದೂರ ಮಾಡುವವ ಒಬ್ಬನೇ ಒಬ್ಬನೇ ಗೋವಿಂದನೊಬ್ಬನೇ. ಶ್ರೀ ಭದ್ರಮಾರಮಣ ಗೋವಿಂದ. ಚರಣಕ್ಕೆ ಒಂದಿದೆ ಹರಿಗಳ ಮುಂದಾಗಿ ಸುರುಳನ ಹದಗಳು. ಶಂಕರ ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ವಂದಿಸಿಕೊಂಡಿದ್ದೇನೆ. ಏನು ಭಾವಯ್ಯ ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ? ನಿಮ್ಮನ್ನೇ ಹುಡುಕಿಕೊಂಡು ಬಂದವ ನಾನಿದ್ದೇನೆ. ಅದೇನು? ದುರುಳು ಮಹಿಷನು ಉಪಟಳ. ಎಲ್ಲಿ ನೋಡಿದರೂ ಮಹಿಷನೇ ಸರಿ. ಏನು ಮಾಡೋಣ? ಸರಿ, ನಾವು ಇಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಒಂದು ಕೆಲಸ ಮಾಡು. ಏನು? ಚಂದ್ರಕಾಂತ ಶಿಲೆ ಕಾಣ್ತದೆ, ಕುಳಿತು ಯೋಚನೆ ಮಾಡು. ಹಾಗೆ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಕಳ್ಳನ ಮದಿದು ಮಯತೆ ಯೋಜಿರುವುದೇ ಇರಲಿದೆ. ನಳಿನ ಸುರರ ತಾನುಡಗುಂಡು ನಡೆದೊಂದು ವೈಕುಂಠದಲ್ಲಿ ಹರಿಲ್ಲವೆಂದು ಕೈಲಾಸಕ್ಕೆ ಬಂದ್ರೆ ಮಹಿಷನನ್ನು ವಧೆ ಮಾಡುವುದಕ್ಕೆ ಮಹೇಶನಿಂದ ಸಾಧ್ಯ ಅಂತ ಭಾವಿಸೆವು. ಈಗ ನೋಡಿದ್ರೆ ವಿಶ್ವೇಶ್ವರ ಗೋವಿಂದರು ಜೊತೆಯಾಗಿ ಎಲ್ಲಿರಬಹುದು? ಹರೀಶರು ಎಲ್ಲಿದ್ದಾರೆ? ಅದೇನು ಕೇಳಿಸುತ್ತಿದೆ? ಏನದು ಸ್ವರ ಕೇಳಿಸುತ್ತಾಗಿದೆ? ಅಶರೀರವಾಣಿ. ಹೇಗಂತೆ? ಚಂದ್ರಕಾಂತ ಶಿಲೆಯಲ್ಲಿ ಇದ್ದಾರಂತೆ. ಏನು ಮಾಡುವುದು? ಅಲ್ಲಿ ಹೋಗೋಣ. ಬಳಿ ಬಂದು ಪದಕ್ಕೆ ಸಕಲರು ಎಲ್ಲರಿಗೂ ಶುಭವಾಗಲಿ. ಮೇಲೇಳಿ. ಏನು ಬಂದಿರಪ್ಪ? ಶಾಣಿತಾಪುರದ ಮಾಲಿನಿ ವಿದ್ಯುನ್ಮಾನರ ಮಗನಾದ ಕಳ ಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯವನ್ನೇ ಮಾಡ್ತಾ ಇದ್ದಾನೆ. ನೀವೇ ಪೊರೆಯಲು ಸಮಯ ಇದಲ್ಲ. ದುಷ್ಟನಾದಂತ ಮಹೇಶನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಿದ್ದೇನೆ. ದುರುಳು ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಸ್ತತ್ವವನ್ನು ಹೊರಗೆ ಕಳವದೆಗೆ ನನ್ನ ಚೇತನ ಹೊರಹೊಮ್ಮಿದ್ದೇನೆ. ಕಾಳಮಹಿಷನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮ ದಿವ್ಯ ಶಕ್ತಿಯನ್ನೇ ಹೊರಗೆ
ಅಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಆದಿಮಾಯ ನಮೋಸ್ತುತೆ ಜಯ 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 ನಾರಾಯಣ ತಾಯೇ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ ಮಕ್ಕಳೇ ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ ರಸನಿಗೆ ತಡವರಿಕೆ ತನುವಿಗೆ ತರ ಕಂಪನ ಕಷ್ಟದ ಭೀತಿಯೇ ಯಾರಿಂದ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ ಮೊದಲಾಲಿಸು ಖಂಡ ಮಗಿದರು ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದೂ ಅರ್ಥವಾಗುವುದಿಲ್ಲ. ಏನಾಯ್ತು ಮಗನೇ? ಶೋಣಿತಾಪುರದ ಅರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ಮಾಹಿಷನ್ ಎನ್ನುವಂತ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತನ ಟುಳಿಯಿಂದ ಧರ್ಮ ಅನ್ನುವಂತ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟನಾಗಿಸಿದ್ದಾನೆ. ಸೂರ್ಯ ಚಂದ್ರನ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತ ಮಹಿಷನನ್ನು ನಾಶಗೊಳಿಸಿ ನಮಗೆ ಭಕ್ತಿಗೆ ಒಲಿದಂತ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ಸತ್ಯ. ನಿರಾಭರಣ ಸುಂದರಿಯಾದಂತ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೆ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ವಿನಯ ಜಗದಲೆ ಸುರಬಗುಲಿಗ ವಜ್ರಾಯುಧವಮ್ಮ ಮಾಡಿದು ಮದೆಯ ಬದ್ದೊಳಿದುದ ನುಡಿಸಿದರು ಭಯದಿಗೆ ಜಯ 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 ಜಯ
ಜಯ ಸುಮನಸರೇ, ನಾವಿದ್ದಂತಹ ಆಯುಧಗಳನ್ನು ಅಮ್ಮ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇವೆ. ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಬಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ಕೊಂದಳಂತೆ. ವಿಚಾರಿ
ಹಾಗೆ ಅಷ್ಟಭುಜಗಳುಳ್ಳ ನಾರಿಯೇ ನಾನೇ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಾಹಿ. ಸುಮನಸರನ್ನು ಕೆಣಕಿದೆಯೋ? ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆಮಟ್ಟಿದೆಯೋ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸಿ. ಬದುಕುವ ಇಚ್ಛೆ ಇದ್ದಲ್ಲಿ ಚರಣಕ್ಕೆ ಶರಣಾಗು, ಕತ್ತರಿಸಿ. ಸುಲಭ ಇಲ್ಲ, ಹೊರಬಲ ಉಂಟು ನನ್ನಲ್ಲಿ. ಬ್ರಹ್ಮದೇವ ಕೊಟ್ಟಿದ್ದಾನೆ. ಸಾಮಾನ್ಯ ನಾರಿ ನೀನು, 3 ಲೋಕದ ಅಧ್ಯಕ್ಷ ನಾನು. ಬದುಕಬೇಕೆಂದಿದ್ದೆ ಶಿವವನ್ನು ಕಾಡಿಗೆ ಕಳುಹಿಸಿ, ಕತ್ತಿಯನ್ನು ಕೆಳಗಿರಿಸಿ ನನ್ನ ವಾಮಭಾಗ ಜಗನ್ಮಾತೆಯನ್ನು ಬಯಸಿದೆ. ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡ ನಿನ್ನ ನಾಶಕ್ಕಾಗಿ ಬಂದವರು ಅಷ್ಟಭುಜೆ ಅಯೋನಿಜೆ
ಯೋಗವಾಗಿ ನಿಮಗಿದ ಮರ್ದಿನಿ ಅಜಿತಯ ಪೈಲಾಪುರ ಮರ್ದಿನಿ ನಮಾಮಿ. ಜಯ ಮಹಿಷಾಂತಕಿಯೇ ಶಾಂತಳ ಗಣಪತಿ ಸುರಭಯ ನಿನ್ನ ಶರಣಾಗಿ ಅರುಣಬಲಿ ನಾಗವನ್ನು ಮಾಡಿಕೊಂಡರೆ ಮರೆಯದೆನ್ನೆಯ ಮಹಿಷವಧಿಗಾಗಿ ಮುಂದಾದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾರಣದ ಭಕ್ತಿಯ ಕಾಣಿಕೆಯನ್ನೇ ಮುಂದುವರಿಸಿದೆಯಾ? ಶಾಂತಳಾಗಿದ್ದೇನೆ, ಧನ್ಯರಾಗಿದ್ದೇವೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ವಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಸತ್ಯ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಖ್ಯನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನ ಅಂತ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹಿಷನನ್ನೇ ಮಡುಹಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾ ಭಾವದಿಂದಲೇ ನನ್ನನ್ನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಉಳಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಬೆರಕಂದ. ಮುಂದೆ ಕಷ್ಟ ಬಂತು ಅಂತಾದ್ರೂ ಏನು ಮಾಡಲಮ್ಮ. ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ.
ಅಲ್ಲವೇ ರಾಕ್ಷಸರು ಧಾರಕ ಶೋಣಿತಾಪುರಕ್ಕೆ ಯಾರೆಂದು ತುಂಬಾ ಭ್ರಾಂತಿಗಳು ನಾನೇ ಸರಿ ಹೊರಟು ಬಂದವೇ ಅನೇಕ ವಿಧಿ ಆಲಿಸಲಿ. ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಸರಿ, ಶುಂಭ ಹಾಗೂ ನಿಶುಂಭ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಧರೆಯೋನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳಾದರೂ ಆ ಬಳಿಕ ಪಾತಾಳವನ್ನು ಸೇರಿದ್ದೇವೆ, ಉರಗಾದಿಯನ್ನು ಗೆದ್ದಿದ್ದೇವೆ. ಇನ್ನು ಉಳಿದರೆ ಒಂದೇ ಲೋಕ, ನಾಗಲೋಕ. ನಾವು ಇರೋ ದಾಳಿಯನ್ನು ಮಾಡಿದವರದ್ದೇ. ಸುರ ಪೀಠವನ್ನು ಬಿಟ್ಟುಕೊಡು. ಸುರ ಪೀಠ ಅಲ್ಲ, ಹೌದು, ನಿನಗೆ ಸ್ವರ್ಗ ನರಕ ಕಳಿಸ್ತೇವೆ.
ಮುಂದೆ ಬಂದು ನಿಂತವ ಸಾಮಾನ್ಯದವನೆಂದು ಭಾವಿಸಬೇಕು. ಏನು ಮಹಾ ಶೋಣಿತಾಧಿಪ ಶುಂಭನ. ಓಹೋ ಹಾಕದ ಪೀಠವನ್ನು ಬಯಸಿ ಬಂದಿದ್ದೇನೆ. ಬಿಟ್ಟುಕೊಡು. ಈ ಸುರಪರನ್ನು ಗೆಲ್ಲುವುದಕ್ಕಷ್ಟು ಸಾಧ್ಯವಿಲ್ಲ. ಸ್ವರ್ಗವನ್ನು ಗೆಲ್ಲಬೇಕೆನ್ನುವಂತಹ ಬಂದವರೆಲ್ಲರೂ ಕೂಡ ನರಕವನ್ನು ಸೇರಿದವರಿದ್ದಾರೆ. ಗೆಲ್ಲುವುದಕ್ಕಾಗಿ ಬಂದೆಯ ತೋರಿಸಬಾರದು. ನಾಲ್ಕದ ಪೀಠವನ್ನು ಯಾರಿಕೊಂಡವರು. ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಸನ್ನು ನೀಡುತ್ತಿದ್ದರು, ಇನ್ನು ಮುಂದಕ್ಕೆ ನೀಡಬಾರದು. ಹೇಳಿದ್ದರು ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆಯೇ ನಡೆಯಬೇಕು. ಯುದ್ಧ ಮಾಡಿದಂತ ಆಯಾಸ ಹೆಚ್ಚಾಗ್ತಾ ಉಂಟು. ವಿಶ್ರಾಂತಿ ಅಗತ್ಯ. ತೆರಳುವ. ಅಡಗಿರುವಂತಹ ಅಥವಾ ಹೊಂದಿರುವಂತಹ ವಿಪರೀತಗಳಿಂದ ಬಿಡುಗಡೆಯನ್ನು ಹೊಂದುವ ಸಲುವಾಗಿ ಭಾವ ಪರವಶರಾಗಿ ಅಡಿಗಡಿಗೆ ಅಪರಾಜಿತ ಸ್ತೋತ್ರವನ್ನೇ ಧ್ಯಾನಿಸುತ್ತಿದ್ದೀರಿ. ಸತ್ಯ. ಕಷ್ಟದ ಭೀತಿಯೇ ಈ ಹಿಂದಕ್ಕೆ ಖಳ ಮಹಿಷನನ್ನೇ ಮಡುಹಿ ಅನುಗ್ರಹ ರೂಪದಲ್ಲಿ ನಾನೇ ಒದಗಿಸಿದ ಸುರಲೋಕದ ಗದ್ದುಗೆಗೆ ಯಾರಿಂದ ಏನು ಕೊರತೆ ಬಂತು ಹೇಳು. ಕೇಳಬೇಕು
ಕ್ಷಣದಲ್ಲಿ ನಮ್ಮ ಕೈ ತಪ್ಪಿ ಹೋಯಿತು ತಾಯಿ. ಯಾಕೆ ಹಾಗಾಯಿತು? ಇದಕ್ಕೆ ಕಾರಣ ಧರೆಯಲ್ಲಿ ಹುಟ್ಟಿಕೊಂಡಂತಹ ಶೋಣಿತದ ದೊರೆಗಳಾದ ಶುಂಭ ನಿಶುಂಭರೆನ್ನುವಂತಹ ದಾನವರು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸಿದರು ತಾಯಿ. ಎದುರಿಸಬೇಕಿತ್ತು. ಎದುರಿಸುವುದಕ್ಕೆ ಒಂದೊಮ್ಮೆಗೆ ಬವರವನ್ನೇ ಕೊಟ್ಟೆವುಂತಾದ್ರೂ ಕೂಡ ಸೋಲು ನಮ್ಮ ಪಾಲಿಗೆ ಒದಗಿ ಬಂತು ತಾಯಿ. ಸೋಲೆ? ಹೌದು ತಾಯಿ. 4 ಲೋಕವನ್ನು ಕಳೆದುಕೊಂಡದ್ದು ಮಾತ್ರ ಅಲ್ಲ ತಾಯಿ, 14 ಲೋಕಗಳು ಕೂಡ ಈಗ ಅವರ ಕೈ ವಶವಾಗಿದೆ. ಧರೆಯಲ್ಲಿ ಪಂಚಮಹಾಪಾತಕಗಳೇ ಸಾಗುತ್ತಾ ಇದೆ. ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಋಷಿಮುನಿಗಳಿಗೆ ಅವಕಾಶ ಇಲ್ಲ ಅಂತಾಗಿದೆ. ಸುಮಂಗಲಿಯರು ತನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳುವುದೇ ಕಷ್ಟ ಆಗಿದೆ ತಾಯಿ. ಅಧರ್ಮ ತಾಂಡವಾಡ್ತಾ ಆಗಿದೆ. ಧರ್ಮವನ್ನು ಉದ್ಧರಿಸಬೇಕು, ನಮ್ಮನ್ನು ಪೊರೆಯಬೇಕು, ರಕ್ಷಿಸಬೇಕಮ್ಮ. ಭೀತಮಾನಸನಾದೆಯ ನಿಜವೇ ಇದು? ಮತ್ತೆ ಹೇಗಮ್ಮ? ಯಾವ ಕಡೆಗೆ? ಆದೀತು. ಶುಂಭ ನಿಶುಂಭರ ಬಾಧೆಯಿಂದಲಾಗಿ ನೊಂದೆಯ ಮಗನೇ. ಹೌದಮ್ಮ. ಭಯಗೊಳ್ಳದೆ ಮತ್ತೇನಮ್ಮ? ಕಿರಿದು ಸಮಯದೊಳಗೆ ಕಳವಾರವನ್ನೆಲ್ಲ ನಿಗ್ರಹಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಒದಗಿಸಿಕೊಡ್ತೇನೆ. ಆಗದೆ ಆದೀತಮ್ಮ. ಆದರೆ ಮರಳಿ ನಾಕವನ್ನು ಸೇರುವಂತಿಲ್ಲ. ಇಲ್ಲಿಯೇ ನಾವು ಹೀಗೆ ಇದ್ದೇವಂತಾದ್ರೆ ಶುಂಭ ಈಗಾಗಲೇ ತನ್ನ ಅನುಚರರಿಗೆಲ್ಲ ಆಜ್ಞೆಯನ್ನು ಹೊರಡಿಸಿದ್ದಾನೆ. ಏನು? ದೇವತೆಗಳನ್ನು ಕಂಡಲ್ಲಿ ದಂಡಿಸಿ ಎನ್ನುವ ಹಾಗೆ. ಹೇಗಮ್ಮ ಎಲ್ಲಿರುವುದು, ಏನು ಮಾಡುವುದು ಒಂದು ಅರ್ಥ ಆಗುವುದಿಲ್ಲ ತಾಯಿ. ಶುಂಭನಿಂದ ನಿಮಗೆ ಒದಗಬಹುದಾದ ಆತಂಕದ ಕುರಿತಾಗಿ ನಿನ್ನ ಅಂತರಂಗವನ್ನು ನೀನು ಸ್ಪಷ್ಟಪಡಿಸಿದ್ದು. ಆ ಕುರಿತಾಗಿ ಭಯಗೊಳ್ಳುವುದು ಬೇಡ. ಮತ್ತೆ ನಾನಿದ್ದೇನೆ. ಹೌದಮ್ಮ. ಆದ್ರೆ ಒಂದು ಹೇಗೆ? ಈ ನಿಜವನ್ನು ಮರೆಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿ ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಖಳಮರ್ಧನ ಎಂಬ ಪ್ರಕ್ರಿಯೆಯನ್ನು ಹರುಷನಿಂದಲೇ ನೋಡುವಿರಂತೆ. ಹಾಗೆ ಆಗಲಿ ತಾಯಿ. ಭಯರಾಗಿ ಕಲದ ಬಳಿಗೈದು ಗೆಲುವದೆ ಅಗಾಧ ಆಟಲದ ಬಳಿಗೈದು ಗೆಲುವದೆ ಅಗಾಧ ಇಳಿದನ ಮೋಗದ ಬಲೆಗೆ ತಿರುಗಿದೆ ಮೋಗದ ಬಲೆಗೆ ಎನ್ನುವುದಲೇ ತನ್ನ ಮನದೊಳಗೆ ಶಕ್ತಿ ರೂಪಿಣಿ ಎಂದು ಯೋಜಿಸಿ ಮಗಮಾಯ ಯೋಜಿಸಿಕೆ ಮಗಮಾಯ
ಸುಹಿನಗಿರಿಯ ಪ್ರಾಂತ್ಯವನ್ನೇರಿ ಬರಬೇಕಾದ ಅನಿವಾರ್ಯತೆ ಇನ್ನು ಸಿದ್ಧಗೊಂಡಿದೆ. ಈವರೆಗೆ ಪ್ರಪಂಚವನ್ನು ಆಳಿದ ದೇವತೆಗಳು ಅಳುವ ಅಥವಾ ಕಣ್ಣೀರಿಳಿಸುವ ಸ್ಥಿತಿಯೊಂದು ಶುಂಭದಾನವನಿಂದ ನಿರ್ಮಾಣವಾಗಿದೆ ಎಂದಾದರೆ ಅವನ ಕುರಿತಾಗಿ ಅಥವಾ ಅವನಿಂದ ಆದ ಆತಂಕವೋ ಅಟ್ಟಹಾಸವೋ ಏನನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ. ವರ್ತಮಾನದಲ್ಲಿ ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು, 14 ಲೋಕಗಳಿಗೆ ಅಧಿಕಾರಿಯಾಗಿದ್ದಾನೆ ಶುಂಭದಾನವ. ಅಲ್ಲದೆ ಯಾವ ಸ್ವರ್ಗಲೋಕವನ್ನು ಶ್ರದ್ಧೆಯಿಂದ ಹೊಂದಬೇಕಿತ್ತು, ಯಾವುದನ್ನು ಭಕ್ತಿಯ ಮೂಲಕವಾಗಿ ಸಂಪಾದಿಸಿಕೊಳ್ಳಬೇಕಿತ್ತು, ಅಂತಹ ಪುಣ್ಯಪ್ರದವಾದ ದಿವಭೂಮಿಯನ್ನು ದೇಹ ಬಲವನ್ನು ವಿನಿಯೋಗಿಸುವ ಮೂಲಕವಾಗಿ ವಿಧೀತ ದತ್ತವಾದ ವರಬಲವನ್ನು ಜೊತೆ ಸೇರಿಸಿ ಅಹಮಿಕೆಯಿಂದಲೇ ಬಿಗುಮಾನದಿಂದಲೇ ಗೆದ್ದಾಡುವುದಕ್ಕೆ ಶುಂಭದಾನವ ಮುಂದಾಗ್ತಾನೆ. ಅಲ್ಲದೆ ದೇವತೆಗಳನ್ನು ಕಂಡಲ್ಲಿ ಬಿಡದೆ ದಂಡಿಸಿ ಇದ್ದ ನೆಲೆಯನ್ನು ಎಂತೂ ಕಳೆದುಕೊಂಡಿದ್ದಾರೆ. ದಿವಭೂಮಿಯಿಂದ ಪತನವನ್ನು ಹೊಂದಿದ ದೇವತೆಗಳಿಗೆ ಮತ್ತೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಭವಿತವ್ಯವನ್ನು ರೂಪಿಸುವುದಕ್ಕೆ ಅವಕಾಶವನ್ನೂ ನಾನು ಮಾಡಿಕೊಡುವುದಿಲ್ಲ ಅನ್ನೋ ನಿರ್ಧಾರಕ್ಕೆ ಶುಂಭದಾನವ ಬಂದಿದ್ದಾನಂತಾದರೆ ಅವನ ಈ ನಡೆಗೆ ಒಂದು ಕಡಿವಾಣ ಅನಿವಾರ್ಯವೇ ಸರಿ. ಹಾಗಾದರೆ ಶುಂಭದಾನವನು ನಿಶುಂಭನು ಅಥವಾ ಅವರ ಅನುಚರರು ಇವರನ್ನು ಹತ್ತಿಕ್ಕುವ ಬಗೆಯಂತೆ ಯೋಚಿಸಲೇಬೇಕು. ಒಂದರ್ಥದಲ್ಲಿ ಅಪೂರ್ವವಾದ ಸಾಹೋದರ್ಯದ ಬಾಂಧವ್ಯವನ್ನು ಪ್ರಪಂಚದಲ್ಲಿ ಕಾಣಿಸಿಕೊಟ್ಟವರು ನಿಶುಂಭರು. ಈರುವರು ಒಂದಾಗಿ ವಿಧಿಯ ಕುರಿತಾಗಿ ಆಚರಿಸಿದ ತಪಸ್ಸಿನ ಮೂಲಕ ವಿಧಿಯನ್ನು ಮೆಚ್ಚಿಸಿ ಬೇಡಿಕೊಂಡ ವರವಾದರೂ ಒಂದೇ. ಯಾವಳು ತನಗೆ ಮರಣ ರೂಪದಲ್ಲಿ ಬದುಕಿ ಬರ್ತಾಳೆಯೋ ಅವಳು ಅಯೋನಿಗೆಯಾಗಿರಬೇಕು. ಆದರೂ ತಾಯಿ ಹೆತ್ತ ಮಗಳಾಗಬೇಕು. ಅಯೋನಿಗೆಯ ಹೌದು ಅಂತಾದರೆ ತಾಯಿ ಹೆತ್ತ ಮಗಳಾಗುವುದಕ್ಕೆ ಹೇಗೆ ಸಾಧ್ಯ? ಗರ್ಭವಾಸವನ್ನು ಹೊಂದಿ ಬಂದವಳೇ ಹೌದು ಅಂತಾದರೆ ಅಯೋನಿಗೆಯೆಂದೆಣಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಆದರೂ ಅಸಾಧ್ಯವಾದುದನ್ನು ಹೊಂದಿದ್ದೇನೆ, ಈ ಮೂಲಕ ಮರಣವನ್ನು ಭೇದಿಸಿದ್ದೇನೆ, ಮೀರಿ ನಿಂತಿದ್ದೇನೆ ಅನ್ನುವ ಭ್ರಮೆಯಲ್ಲಿ ಮುಳುಗಿರುವ ಶುಂಭನಿಗೆ ನನ್ನ ಅಸ್ತಿತ್ವ, ನನ್ನ ನೆಲೆಯ, ನನ್ನ ಪ್ರಾಬಲ್ಯವನ್ನು ಕಾಣಿಸಿಕೊಡಬೇಕಷ್ಟೆ. ಆದ್ದರಿಂದಲೇ ಗೌರೀದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಕೋಶವನ್ನು ಸೀಳಿ ಬಂದ ಕಾರಣ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಅಯೋನಿಜಿಯೂ ಹೌದು, ಕೋಶವಾಸವನ್ನು ಹೊಂದಿರುವ ಕಾರಣ ಪ್ರಕೃತಿ ಸಹಜವಾದ ಹುಟ್ಟೂ ಹೌದು. ಒಂದರ್ಥದಲ್ಲಿ ಶುಂಭನ ಮೊದಲ ವರ ಈ ಮೂಲಕ ಸಾಧಿತವಾಯಿತು. ಹೊಂದಿರುವ ಸುಂದರವಾದ ಹೆಣ್ಣಿನ ರೂಪ ಸರಸ್ವತಿಯ ಸ್ವರೂಪ. ಆದ್ದರಿಂದಲೇ ಯೋಚನೆ, ಪೂರಕವಾದ ಯೋಜನೆ, ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕೆ ಅನುಕೂಲಕರ ಎನ್ನುವ ನೆಲೆಯಲ್ಲಿ ಹೊಂದಿರುವ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿದ್ದೇನೆ. ಹಾಗಾಗಿ ಬಗೆಯನ್ನು ಬಳಸಿಕೊಳ್ಳುವ ರೀತಿಯಂತು ಸರಿ. ನಾನು ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋಗುವುದಲ್ಲ, ನಾ ಇದ್ದಲ್ಲಿಗೆ ಕಳವಾರವನ್ನು ಬರೆಸಿಕೊಳ್ಳಬೇಕು. ಆ ಬಳಿಕ ಏನು? ಮೋಹದ ಬಲೆಯೊಳಗೆ ಸಿಲುಕಿಸಿ ದಾನವರನ್ನೆಲ್ಲ ಅಳೆದು ತೂಗಿ ಕೊಂದು ಮುಗಿಸಬೇಕೆನ್ನುವುದೇ ತೀರ್ಮಾನ. ಅದಕ್ಕೆ ಬೇಕಾಗಿ ಹಿಮವತ್ ಪರ್ವತದ ದಕ್ಷಿಣ ಪ್ರದೇಶ, ಕಂದರ ಭಾಗ, ನಿರ್ಜನವಾಗಿರುವ ಪರಿಸರ ಬಂದು ಸೇರಿದ್ದೇನೆ. ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಸಾಲು, ಇದುವೇ ಮೆರೆವ ಕದಂಬ ಕಾಂತಾರೆ. ಕಳವದೆಯನ್ನು ಸಾಧಿಸುವುದಕ್ಕೆ ಇದು ಅನುಕೂಲಕರವಾದ ವೇದಿಕೆಯೇನೂ ಹೌದು. ಆದರೂ ನನ್ನ ಪಾರಮ್ಯವನ್ನು ಕಾಣಿಸಿಕೊಡುವುದಕ್ಕೆ ಬೇಕಾಗಿ ಇಲ್ಲಿಯೇ ಎದ್ದುಕೊಳ್ಳುವುದಕ್ಕೊಂದು ಸುವ್ಯವಸ್ಥೆ. ಸಂಕಲ್ಪ ಮಾತ್ರದಿಂದ ಅಂಬರದ ಆಚೆಯಿಂದ ಕುಮ್ಮಿರಿಗಳೇ ಬಿಟ್ಟೆ ಕನಕದ ಉಯ್ಯಾಲೆ. ಈ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣ ಎಂಬೆರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಾಗ ವನ ವಿಹಾರಕ್ಕೂ ಮೃಗ ಬೇಟೆಗೂ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವದು ಸಿದ್ಧವಾಗ್ತದೆ. ಹೇಳಿ ಕೇಳಿ ಶುಂಭದಾನವನ ಅಧೀನಕ್ಕೆ ಒಳಪಟ್ಟ ಪ್ರದೇಶ. ನಾನು ಇಲ್ಲಿಯೇ ಇದ್ದೇನೆ ಅನ್ನುವುದನ್ನು ಮತ್ತಷ್ಟು ಸ್ಪಷ್ಟಪಡಿಸುವುದಕ್ಕೆ ಬೇಕಾಗಿ ತನ್ನ ಗಂಧವನ್ನು ಮಾರುತನ ಕೈಗೊಪ್ಪಿಸಿದ್ದೇನೆ. ತನ್ನ ಪ್ರಭೆಯನ್ನು ದಿವಾಕರ ಕೋಟಿ ಪ್ರಭೆಗೆ ಸರಿಯಾಗಿ ಬೆಳಗಿಸಿದ್ದೇನೆ. ಕಮನೀಯವಾಗಿ ಆಕರ್ಷಣೀಯವಾಗಿ ಕಂಗೊಳಿಸುತ್ತಾ ಇದೆ ಬೆಳ್ಳಿ ಬೆಟ್ಟ. ಕಳರ ನಿರೀಕ್ಷೆ ನನಗುಂಟು. ಮೆರವ ಕಾಂಚನ ದುಯ್ಯಾಲೆ ಏರಿ ಮಂಡಿಸೋಣವಂತೆ.
ಒಲಿದ ವಿಧಾತ 3 ವರಗಳನ್ನು ಕೊಟ್ಟ. ಯಾವುದು? ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದ ಪಟಪಟರಿಗೆ ಇತ್ತಿರಲ್ಲ ಬ್ರಹ್ಮದೇವ. ನಿಜ. ಕೈ ಸೇರಿದ ಕ್ಷಣ ಸಾಮರ್ಥ್ಯವನ್ನು ನೋಡ್ಬೇಕೆಂಬ ಉದ್ದೇಶದಿಂದ ತರಳಿ ಬಾಲಕರ ದರ್ಪವನ್ನೇ ಇಳಿಸಿದ್ದೇವೆ. ನಿಜ. ಇಳಿದೆವು ಕೆಳಗೆ, ಪಾತಾಳವನ್ನು ಸೇರಿದೆವು, ಪುರಗಾದಿಗಳನ್ನು ಬಡಿದೆವು. ಮೇಲೆ ಸ್ವರ್ಗಲೋಕಕ್ಕೆ ಹೋಗುವಾಗ ನಮ್ಮಿಂದ ಮೊದಲೇ ಶುಂಭನಿಂದ ಸ್ವರ್ಗಲೋಕ ಸ್ವಾಧೀನ. ಹೌದಲ್ಲ? ಶುಂಭನಾಗಲಿ ನಿಶುಂಭನಾಗಲಿ ಬರಲಿ ಸಮರಕ್ಕೆ ಎಂಬುದಾಗಿ ಬಂತ ಆಹ್ವಾನ. ನಾರದಂದು ಬಂದಲ್ಲ, ಬಂದು ಸಂಜೆ ಸಗಿದ ಜೋನಿಯೆಲ್ಲ ಸಂಚರಿಸಿದ ಕಾರಣವೋ ಎಂಬಂತೆ ಆ ಶಿವ ಬಾಯಾರಿಗೆ ಬಹಳ ತಿರುಗಾಟ ಮಾಡಿದ್ದೇವೆ. ನಿಜ. ಪರಿಣಾಮವಾಗಿ ಹಸಿವ ಬಾಯಾರಿಗೆ ನಾವು ತಿರುಗಾಟ ಮಾಡಿದ್ರೆ ನಮಗೆ ಹಸಿವೆ ಹೌದಲ್ಲ ನಿವಾರಣೆ ಆಗ್ಬೇಕಾ? ಏನು ಮಾಡುವ? ರಕ್ತ ಬೇಕಲ್ವಾ? ಕುಡಿದಕ್ಕೆ ರಕ್ತ ಬೇಕು, ತಿನ್ನುವುದಕ್ಕೆ ಮಾಂಸ ಬೇಕು. ಮಾಂಸ ರಕ್ತ ಎಲ್ಲಿ ಸಿಗ್ತದೆ? ಕದಂಬವನದಲ್ಲೇ ಎಳೆಯೋ
ಶಾಂತಿ ನಿನ್ನದಂತದ್ದು ಶಾಂತಿ. ಯಾವುದನ್ನು ನಿಲ್ಲಿಸುವುದು? ನಮ್ಮದು ವೇಗವನ್ನು ಅಲ್ಲಿಗೊಮ್ಮೆ ಬೇಗ ನಿಲ್ಲಿಸಬೇಕಿಲ್ಲ. ಇನ್ನು ಬೇಗ ಹೋಗದಿದ್ರೆ ಮುಗಿಯುವುದಿಲ್ಲ. ಬೇಟೆ ಮುಗಿಸ್ಬೇಕು. ಹಸಿವೆ ಭರ್ಜರಿ ಆಗಿದೆ. ಭರ್ಜರಿ ಆಗಿದೆ. ಹೌದೌದು ಅಣ್ಣ, ಏತಮ್ಮ ಒಂದು ಬೇಟೆ ನೋಡ್ಬೇಕು ನಮ್ಗೆ. ಹೌದಲ್ಲ? ಈ ರೀತಿಯ ಬೇಟೆಯನ್ನು ನಾವು ನೋಡಿದವರಲ್ಲ. ಈ ತರ ನೀನು ಈ ರೀತಿ ಆಡಿದ್ದು ನನಗೆ ಗೊತ್ತೂ ಇಲ್ಲ. ಭರ್ಜರಿ ಬೇಟೆ ಆಡಿದ್ಯಾ ಬೇಟೆ? ಹೌದೌದು. ಏನು ಆಡಿದೆ, ಏನು ತಿಂದೆ, ಎಷ್ಟು ಕುಡಿದೆ, ಎಷ್ಟು ತಿಂದೆ? ಅಣ್ಣ, ಜಿಂಕೆ ಮರಿ ಒಂದು ನನಗೆ ಕಾಣುವುದಕ್ಕೆ ಸಿಕ್ಕಿತು. ಹೌದಾ? ನನಗೊಂದು ಸಂಶಯ. ಹೇಗೆ? ಅದು ಜಿಂಕೆ ಮರಿ ಹೌದಾ ಅಲ್ವಾ ಅಂತ. ಹಾಗಾಗಿ ನಿನ್ನನ್ನು ನೋಡಿ ಜಿಂಕೆ ಮರಿನ ಇದು ಜಿಂಕೆ ಮರಿನ ಹೌದು ಹೌದು. ಆಗ ಒಂದಲ್ಲ ಅಲ್ಲಿ ಕೆಲವಿತ್ತಲ್ಲ, ಹೌದೌದು. ಅಲ್ಲಿಗೆ ನನಗೆ ಸ್ವಲ್ಪ ಬೇಗ ಹೆಚ್ಚಿಗೆ ಇತ್ತು. ಹೇಗೆ? ಜಿಂಕೆ 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 ಮರಿನ ಅದು ನೀನು ಹೇಳಿದ್ದ? ನಾನು ಹೇಳಿದ್ದು. ಅದಕ್ಕೆ ಹಿಡಿ ಬಡಿ ಬಡಿ ಕಡಿ ಕಡಿ ಹೇಳಿದ್ದು ನಾನೇ. ಹೌದು. ಎಲ್ಲ ತಿಂದಿಯಾ? ಎಲ್ಲ ತಿಂದಿದೆ. ರಕ್ತ ಕುಡಿದೆ, ಮಾಂಸ ತಿಂದೆ. ಒಳ್ಳೇದು ಬೇಡ. ನನ್ನ ಬೇಟೆಯ ಕ್ರಮವೇ ಬೇರೆ. ಈ ದಾರಿಯಲ್ಲಿ ಮುಂದುವರಿದು ಹೋಗುವಾಗ ಹಂದಿ ಮಾಂಸ ಬಲು ರುಚಿ ಎಂಬ ಕಾರಣಕ್ಕಾಗಿ ಹಂದಿಯ ತಲೆ ಕಡಿದೆ, ರಕ್ತ ಕುಡಿದೆ, ಮಾಂಸ ತಿಂದೆ, ಎಲುಬನ್ನು ಕಟನೆ ಜಗಿದೆ. ಹೊಟ್ಟೆ ತುಂಬಿದೆ. ಉಚ್ಛ್ವಾಸ ನಿಶ್ವಾಸ ಸರಿ ಹೋಗುವುದೇ ಇಲ್ಲ. ಕಾರಣ ಏನು ಬಲ್ಲೆಯ? ಗಾಳಿಯೇ ಇಲ್ಲಿ ಬರುವುದಿಲ್ಲ. ಇಲ್ಲಿ ಗಾಳಿ ಇಲ್ಲಲ್ಲ. ಎಲ್ಲಿ ಹೋಗುವ? ಗಾಳಿ ಗಾಳಿಯಲ್ಲಿ ಉಂಟು ಆ ಕಡೆ ಕಳ್ಳಾಡುವುದಲ್ಲ. ಕಾಂದ ಉಂಟಲ್ಲ ಬಂಡೆ, ಅದರಲ್ಲಿ ನಾವು ಹೊರಗುವೆ ಸ್ವಲ್ಪ ಗಾಳಿ. ನನಗೆ ಮತ್ತೆ ಯಾರು ಗಾಳಿ ಅಂತ? ನಿನಗೆ ಆಮೇಲೆ ನಾ ಹಾಕುವೆ. ನನಗೆ ನಿಲ್ಲದಕ್ಕಾಗುದಿಲ್ಲ. ನಿತ್ರಾಣ. ನಿತ್ರಾಣ? ಹೌದೌದು. ತ್ರಾಣ. ತ್ರಾಣ ಉಂಟು, ಗಾಳಿ ಹಾಕುದಕ್ಕೆ ತ್ರಾಣ ಬೇಕು. ನಮ್ಮವನ ಆಜ್ಞಾಧಾರಕ ಮಾರುತ, ಅವನನ್ನು ಕರೆದು ಎಲ್ಲಿಯಾದ್ರೂ ಮರೆಯಲ್ಲಿದ್ದಾರೆ ಕರ ಕಾಣುದಿಲ್ಲಲ್ಲ. ಹೇಳಿದ್ರೆ ಕೇಳ್ತದೆ ಅವನಿಗೆ.